ಗುರುಗಳಿಗೆ ಮೇಲೆಲ್ಲ ಹಾಕ್ತೀನಿ, ಅವ್ರನ್ನೂ ಕಳಿಸ್ತೀನಿ. ಇದು ಸ್ವಲ್ಪ ಹಿಂದೆ ಓಡಾಡ್ತಿರ್ತಾರೆ, ಏನು ತೊಂದರೆ ಇಲ್ಲ. ವಿಜ್ಞಾನರೋಚಿ ಪ್ರತಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವ ಗೀರ್ವಾಣ ವಿಜ್ಞಾನದಂ ಆನತೋಸ್ಮಿ. ವಂದೇ ತುರಂಗವದನಂ ಶಶಿಮಂಡಲಸ್ಥಂ ಚಂದ್ರಾವದಾತಮವತಾತ್ಮಕರೈ ಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಖಾಕ್ಷ ಪುಸ್ತಕ ಸುಬೋಧಯುತಾಬ್ಜಬಾಹುಂ ನಸ್ತೋ ಮುಖಾದಪಿ ನಿರಂತರಮುದ್ಗಿರಂತಂ ವಿದ್ಯಾ ಅಶೇಷಿತ ಉತಾಬ್ಜ ಪ್ರವೇಶಮುಖ್ಯೈಃ ಸಂಸೇವ್ಯಮಾನಮತಿಭಕ್ತಿಭರಾವನಮ್ರೈಃ ಲಕ್ಷ್ಮ್ಯಾಮೃತೇನ ಸತತಂ ಪರಿಶಿಚ್ಯಮಾನಂ. ಆನಂದರೂಪಸ್ಯ ಪರಸ್ಯ ಪಾತ್ರದೇಃ ಆನಂದಸಂದಾಯ ಸುಶಾಸ್ತ್ರಕೃತ್ಸಯತ್ ಆನಂದತೀರ್ಥೇತಿ ಪದಂ ಗುರುದಿತಂ ಬಭೂವತ್ಯಾತ್ಯನುರೂಪರೂಪಕಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಈ ರಾಘವೇಂದ್ರ ಸಪ್ತಾಹದ ಈ ಉತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿ ಗುರುಗಳನ್ನು ದಂಡ ಪ್ರಣಾಮಗಳೊಂದಿಗೆ ನಮಸ್ಕರಿಸುತ್ತಾ ಅವರ ಆಜ್ಞೆಯನ್ನು ಪಡೆದು ಈ ಪ್ರವಚನದಲ್ಲಿ ಬ್ರಾಹ್ಮಣ್ಯದ ಬಗ್ಗೆ 2 ಮಾತುಗಳನ್ನು ಆಡಲಿಚ್ಛಿಸುತ್ತೇನೆ. ಮನುಷ್ಯ ಸುಲಭದಲ್ಲಿ ಸುಖವನ್ನು ಪಡೆಯಬೇಕಂತ ಇಚ್ಛೆ ಪಡುತ್ತಾನೆ. ಸುಖ ಎಲ್ರಿಗೂ ಸಿಗ್ತದೆ, ಆದರೂ ಕೂಡ ಅದರಲ್ಲಿ ಶಾಶ್ವತ ಸುಖವನ್ನು ಪಡೆಯುವವರು ಬಹಳ ಕಮ್ಮಿ. ಆದ್ದರಿಂದ ಧನದಿಂದ ಊಟ ಅಥವಾ ಇತರ ವಿಷಯಗಳಿಂದ ಸುಖವು ಸಿಗುತ್ತದೆ, ಅದರಲ್ಲಿ ತೃಪ್ತಿ ಅಥವಾ ನೆಮ್ಮದಿ ಎಂಬತಕ್ಕಂಥದ್ದು ಇರುವುದಿಲ್ಲ. ಆದ್ದರಿಂದ ಶಾಶ್ವತವಾದ ನೆಮ್ಮದಿಯನ್ನು ಪಡೆಯಬೇಕಾದರೆ ನಮ್ಮ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಭಗವತ್ ಚಿಂತನೆಯನ್ನು ಮಾಡಿದಾಗ ಮಾತ್ರ ಅದಕ್ಕೆ ಪೂರ್ಣವಾದ ಫಲ ಸಿಗ್ತದೆ. ಸಾಮಾನ್ಯವಾಗಿ ಕಚೇರಿಗೆ ಹೋಗುವವರು ಅಥವಾ ಶಾಲೆಗೆ ಹೋಗುವವರು ಸಾಮಾನ್ಯರು ಜೀವನವನ್ನು ನಡೆಸುವುದು ಕಷ್ಟವೇನಲ್ಲ. ಒಂದು ಹೊತ್ತು ಊಟಕ್ಕೆ ಹಾಗೆ ದಿನ ಬಳಕೆ ಬೇಕಾದ ವಸ್ತುಗಳಿಗೆ ಬೇಕಾದಂತಹ ಧನ ಇದ್ರೆ ಸಾಕು, ಅವನು ಜೀವನ ನಡೆಸಬಹುದು. ಆದರೆ ಬ್ರಾಹ್ಮಣನು ಜೀವನ ನಡೆಸುವುದು ಸ್ವಲ್ಪ ಕಷ್ಟ. ಯಾಕೆಂದರೆ ಅವನಿಗೆ ತನ್ನ ನಿತ್ಯ ನೈಮಿತ್ತಿಕ ಕರ್ಮಗಳೂ ಬೇಕು, ಹಾಗೆ ಧನ ಗಳಿಸಬೇಕಾದಂತಹ ಕರ್ಮಗಳು ಬೇಕು. ಆದರೆ ಆ ಇತರರಿಗೂ ಇವನಿಗೂ ಬ್ರಾಹ್ಮಣನಿಗೂ ವ್ಯತ್ಯಾಸ ಏನಂತ ಹೇಳಿದ್ರೆ, ಇವನು ಎಲ್ಲವನ್ನು ಕೂಡ ಭಗವತ್ ಚಿಂತನಾಪೂರ್ವಕವಾಗಿ ಮಾಡಬೇಕು. ಹಾಗೆ ಅದಕ್ಕೆ ಅವನದ್ದೇ ಆದ ಕೆಲವು ನಿಯಮಗಳಿವೆ. ಆದ್ದರಿಂದ ಮನುಷ್ಯನು ಮನುಷ್ಯತ್ವವನ್ನು ಉಳಿಸಿಕೊಂಡು ತನ್ನ ಕರ್ಮವನ್ನು ಮಾಡಿದಾಗ ಅವನ ಕಾರ್ಯದಲ್ಲಿ ಅವನು ಯಶಸ್ಸನ್ನು ಪಡೆಯುತ್ತಾನೆ. ಆದರೆ ಬ್ರಾಹ್ಮಣನಿಗೆ ಮನುಷ್ಯತ್ವ ಮತ್ತು ಬ್ರಾಹ್ಮಣ್ಯತ್ವ ಎರಡೂ ಕೂಡ
ಅವನು ಅದನ್ನು ನಿಯಂತ್ರಿಸಿಕೊಂಡು ತನ್ನ ಕಾರ್ಯವನ್ನು ಯಶಸ್ವಿ ಮಾಡಬೇಕಾದ್ರೆ. ಆದ್ರಿಂದ ಮನುಷ್ಯ ಜನ್ಮ ಎನ್ನತಕ್ಕಂಥದ್ದು ಅಷ್ಟು ಸುಲಭವಾಗಿ ಸಿಕ್ಕದ್ದಲ್ಲ. ಯಾಕೆಂದ್ರೆ ಒಂದು ಚೇತನ ಎನ್ನತಕ್ಕಂಥದ್ದು ಪ್ರಾಣಿಯಾಗಿ, ಪಕ್ಷಿಯಾಗಿ, ಬೇರೆ ಬೇರೆ ಜಂತುಗಳಲ್ಲಿ ಬೇರೆ ಬೇರೆ ನಾವು ಜಗತ್ತಲ್ಲಿ ನೋಡ್ತೇವೆ. ಒಂದು ವಿಧದ ರೀತಿಯಾಗಿ ಇನ್ನೊಂದು ವಿಧದ ಪ್ರಾಣಿ ಪ್ರಪಂಚ ಇಲ್ಲ, ಪಕ್ಷಿ ಪ್ರಪಂಚ ಇಲ್ಲ. ಬೇರೆ ಬೇರೆ ಒಂದೊಂದು ಪ್ರಾಣಿಗಳ, ಒಂದೊಂದು ಪಕ್ಷಿಗಳ, ಒಂದೊಂದು ಜಲಚರಗಳ ಅವುಗಳ ಗುಣವೇ ಬೇರೆ, ಸ್ವಭಾವ ಬೇರೆ, ರೂಪ ಬೇರೆ ಬೇರೆ, ಎಲ್ಲದರಲ್ಲೂ ಕೂಡ ಬೇರೆ ಬೇರೆಯಾದಂತಹ ಕಲ್ಪನೆ ಇದೆ. ಅದನ್ನೇ ದಾಸರು ಹೇಳಿದ್ದಾರೆ, ಆ ಮನುಷ್ಯ ಜನ್ಮ ಎಷ್ಟು ದೊಡ್ಡದೊಂದು ಹೇಳಿದ. ಏಸು ಕಾಯಂಗಳ ಕಳೆದು 84 ಲಕ್ಷ ಯೋನಿಗಳನ್ನು ದಾಟಿ ಬಂದ ಈ ಶರೀರ ಅಂತ. ಆದ್ರಿಂದ ಈ ಶರೀರ, ಮನುಷ್ಯ ಶರೀರ ಎನ್ನತಕ್ಕಂಥದ್ದು ಅಷ್ಟು ಸುಲಭವಾಗಿ ಸಿಕ್ಕದ್ದಲ್ಲ. ಅಷ್ಟು ಆ 84 ಲಕ್ಷ ಯೋನಿಗಳಲ್ಲಿ ಒಂದು ಚೇತನ ಅಂತಕ್ಕಂಥದ್ದು ಹುಟ್ಟಿ ಅದರಲ್ಲಿ ಪುಣ್ಯ ಕರ್ಮವನ್ನು ಮಾಡಿದ್ದರೆ ಮಾತ್ರ ಅದರ ಫಲದಿಂದ ಮನುಷ್ಯ ಜನ್ಮ ಎನ್ನತಕ್ಕಂಥದ್ದು ಬರ್ತದೆ. ಆದ್ರಿಂದ ಆ ಮನುಷ್ಯ ಜನ್ಮವನ್ನು ಹಾಳುಗೆಡಲು ಬೇರಿದ ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ. ಆದ್ರಿಂದ ಆ ಮನುಷ್ಯ ಕೆಲಸವನ್ನು ಮಾಡ್ತಾನೆ, ಕೆಲವುದರಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ, ಕೆಲವುದರಲ್ಲಿ ಪಡೆಯುವುದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವನು ಮಾಡಿದಂತಹ ಕರ್ಮಗಳು. ಆ ಕರ್ಮಗಳು ಒಳ್ಳೆಯ ಕೆಲಸವನ್ನು ಮಾಡಿದ್ದರೆ ಒಳ್ಳೆಯ ಫಲವನ್ನು ನೀಡುತ್ತವೆ, ಕೆಟ್ಟ ಕೆಲಸವನ್ನು ಮಾಡಿದರೆ ಕೆಟ್ಟ ಫಲವನ್ನು ಕೊಡುತ್ತದೆ. ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ, ನಹಿ ಕಲ್ಯಾಣ ಕೃತ್ಕಶ್ಚಿತು ದುರ್ಗತಿಂ ತಾತಗಚ್ಚತಿ. ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾನೋ ಅವನಿಗೆ ಒಳ್ಳೆಯ ಫಲ ಸಿಕ್ಕೇ ಸಿಗ್ತದೆ. ಯಾರು ಕೆಟ್ಟ ಕೆಲಸವನ್ನು ಮಾಡ್ತಾನೋ ಅವನಿಗೆ ಕೆಟ್ಟ ಫಲ ಇದ್ದೇ ಇದೆ. ಆದರೆ ಅದಕ್ಕೆ ಸಮಯದ ಕಾಲದ ನಿರ್ಬಂಧ ಇದೆ. ಅಂದರೆ ನಾವು ಲೋಕದಲ್ಲಿ ನೋಡುವಾಗ ಒಬ್ಬನು ಹಾಯಾಗಿ ಯಾವುದೇ ಧರ್ಮ ಕರ್ಮಗಳನ್ನು ಆಚರಿಸದೆ ಸುಖವಾಗಿರ್ತಾನೆ. ಅಯ್ಯೋ, ಅವನು ಅದೇ ಧರ್ಮ ಕರ್ಮಗಳನ್ನು ಮಾಡಿದವನು ಬಹಳ, ಅವನಿಗೆ ಮೇಲಿನ ಮೇಲೆ ಹಿಂಸೆಗಳು, ತೊಂದರೆಗಳು ಬರ್ತಲೇ ಇರ್ತವೆ. ನಾವು ನೋಡುವ ದೃಷ್ಟಿಯಲ್ಲಿ ಅಯ್ಯೋ, ಇವನು ಧರ್ಮ ಕರ್ಮಗಳನ್ನು ಮಾಡಿದರೂ ಕೂಡ ಇವನಿಗೆ ಸುಖ ಇಲ್ಲ. ಅವನು ಇನ್ನೊಬ್ಬ ಧರ್ಮ ಕರ್ಮವನ್ನು ಮಾಡದೇ ಇದ್ದಂತಹ ಆ ಶ್ರೀಮಂತ ಎಷ್ಟು ಅವನಿಗೆ ಮಾಡದಿದ್ರೂ ಕೂಡ ಅವನಿಗೆ ಸುಖ ಇದೆ ಅಂತ ನೋಡೋ ದೃಷ್ಟಿಯಲ್ಲಿ ನಾವು ಕಂಡಾಗ ಅದು ಅಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವನು ಈಗ ಸುಖ ಅನುಭವಿಸುತ್ತಿದ್ದಾನಂತ ಹೇಳಿದ್ರೆ ಅವನು ಹಿಂದೆ ಜನ್ಮದಲ್ಲಿ ಮಾಡಿದಂತಹ ಪುಣ್ಯದ ಫಲ ಇನ್ನು ಇದ್ದಿರಬೇಕು. ಆದ್ರಿಂದ ಅವನು ಸುಖ ಅನುಭವಿಸುತ್ತಿದ್ದಾನೆ. ಆದರೆ ಇಂದಲ್ಲ ಒಂದು ದಿನ ಅಧೋಗತಿಯನ್ನು ಹೊಂದುತ್ತಾನೆ. ಅಥವಾ ಹೀಗಿರುವುದು ಅವನ ಹಿರಿಯರು ಅಥವಾ ಸಜ್ಜನರ ಸಂಘ ಮಾಡಿದ್ರಿಂದ ಅವರ ಒಂದು ಪುಣ್ಯದ ಫಲದಿಂದ ಅವನು ಯಶಸ್ಸನ್ನು ಪಡೆಯುತ್ತಿರ್ಬೋದು ಅಂತ ಆಲೋಚನೆ ಮಾಡ್ಬೋದು. ಅದೇ ರೀತಿ ಧರ್ಮ ಕರ್ಮಗಳನ್ನು ಮಾಡಿದವನು ಕೂಡ ಯಾಕೆ ದುಃಖವನ್ನು ಅನುಭವಿಸುತ್ತಿದ್ದಾನೆ ಅಂತ ಕೇಳಿದ್ರೆ ಅದು ಅವನ ಪ್ರಾರಬ್ಧ ಕರ್ಮ ಅಂತ ಹೇಳಬೇಕು. ಅಂದ್ರೆ ಆ ಪುಣ್ಯದ ಏನು ಕೊಡ ಉಂಟು ಅದು ತುಂಬಬೇಕು. ತುಂಬಿದ ನಂತರ ಅದೇ ಅವನಿಗೆ ಫಲ ಸಿಗ್ತದೆ. ಅರ್ಧದಲ್ಲೇ ಫಲ ಸಿಗ್ತದೆ. ಊಟ ಮಾಡಬೇಕಾದ್ರೆ ಎಲ್ಲಾ ವಿಧದ ಪದಾರ್ಥಗಳು ತಯಾರಾದ ಮೇಲೆ ನಾವು ಊಟ ಮಾಡಬೇಕು. ಅರ್ಧ ಮಾಡ್ತಿರಲು ಊಟ ಮಾಡಬೇಕಂದ್ರೆ ಅದು ಸರಿಯಾಗುವುದಿಲ್ಲ, ಆ ರುಚಿಕರ ಆಗುವುದಿಲ್ಲ. ಆದ್ರಿಂದ ಆ ಧರ್ಮ ಕರ್ಮಗಳನ್ನು ಮಾಡಿದವನಿಗೂ ಕೂಡ ಸಂಪೂರ್ಣವಾದ ಸುಖ ಸಿಗಬೇಕಾದ್ರೆ ಅದಕ್ಕೆ ಭಗವಂತನ ಅನುಗ್ರಹವೂ ಬೇಕು. ಆದ್ರಿಂದ ಈ ಮನುಷ್ಯನಿಗೆ ಅವನ ಕರ್ಮ ಬಂಧನಕ್ಕೆ ಕಾರಣ ಎಂದು ಹೇಳಿದ್ರೆ ಮನು ಒಂದು ಹೇಳಿದಾನೆ, ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹೋ. ಮನುಷ್ಯರಿಗೆ ಅವನ ಕರ್ಮ ಬಂಧನಕ್ಕೆ ಕಾರಣ ಅವನ ಮನಸ್ಸೇ. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅವನು ಶುದ್ಧ ಮನಸ್ಸಿನಿಂದ, ಭಾವಶುದ್ಧಿಯಿಂದ ಮಾಡಿದಾಗ ಮಾತ್ರ ಅವನು ಯಶಸ್ಸನ್ನು ಪಡೆಯಲು ಸಾಧ್ಯ. ಹಾಗಾದರೆ ಭಾವಶುದ್ಧಿ ಅಂದ್ರೆ ಮನಸ್ಸು. ಯಾಕಂದ್ರೆ ನಾವು ಚಿತ್ರಪಟಲವನ್ನು ನೋಡ್ತಿರ್ಬೇಕಾದ್ರೆ ಅದರಲ್ಲಿ ಚಿತ್ರ ಬರಬೇಕಾದ್ರೆ ಆ ಚಿತ್ರಪಟಲ ಶುದ್ಧವಾಗಿದ್ರೆ ಮಾತ್ರ ನಮಗೆ ಸ್ಪಷ್ಟವಾದ ಚಿತ್ರಣ ಕಾಣ್ತದೆ. ಹಾಗೆ ಮನಸ್ಸಿನಲ್ಲಿ ಎಣಿಸಿದಂತಹ ಕೆಲಸ ಯಶಸ್ಸಾಗಬೇಕಾದ್ರೆ ಅವನ ಆ ಮನಃಪಟಲ ಶುದ್ಧ ಇದ್ದರೆ ಮಾತ್ರ ಅವನು ಅದರಲ್ಲಿ ಆ ಎಣಿಸಿದಂತಹ ಕಾರ್ಯ ಯಶಸ್ಸಾಗಲಿಕ್ಕೆ ಸಾಧ್ಯ.
ಆದ್ರಿಂದ ಆ ಮನಸ್ಸು ಶುದ್ಧಿ ಆಗಬೇಕಾದ್ರೆ ಏನ್ ಮಾಡಬೇಕಾದ್ರೆ ಭಗವತ್ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನೇ ಹಾಗಾದ್ರೆ ಅವನು ಚಿಂತನೆ ಮಾಡಿದರೂ ಕೂಡ ಯಾಕೆ ದುಃಖ ಆಗ್ತದೆ ಅಂತ ಹೇಳಿದ್ರೆ ಅವನ ಪ್ರಾರಬ್ಧ ಕರ್ಮ ಅದು ಮುಗಿದ ನಂತರ ಅವನಿಗೆ ಅದರಿಂದ ಸುಖವನ್ನು ಪಡೆಯುತ್ತಾನೆ. ಆದ್ರಿಂದ ಆ ಪ್ರಾರಬ್ಧ ಕರ್ಮ ಹೋಗಬೇಕಾದ್ರೆ ಏನ್ ಮಾಡಬೇಕು ಹೇಳಿದ್ರೆ ಶ್ರೀಮದ್ ಆನಂದ ತೀರ್ಥರು ಅಣುಭಾಷ್ಯದಲ್ಲಿ ಹೇಳಿದ್ದಾರೆ, ಪ್ರಾರಬ್ಧ ಕರ್ಮಣೋನ್ಯಸ್ಯ ಜ್ಞಾನಾದೇವ ಪರೀಕ್ಷೆಯ. ಆ ಪ್ರಾರಬ್ಧ ಕರ್ಮ ಹೋಗಬೇಕಾದ್ರೆ ಅವನಿಗೆ ಜ್ಞಾನದಿಂದಲೇ ಅದು ನಾಶ ಆಗತಕ್ಕಂಥದ್ದು. ಹಾಗಾದ್ರೆ ಜ್ಞಾನ ಬರಬೇಕಾದ್ರೆ ಅವನ ಮನಸ್ಸು ಶುದ್ಧಿ ಇರಬೇಕು, ಭಾವ ಶುದ್ಧಿ ಇರಬೇಕು. ಆ ಶುದ್ಧಿಯಿಂದ ಮಾಡಿದಂತಹ ಶುದ್ಧ ಜ್ಞಾನದಿಂದ ಮಾಡಿದಂತಹ ಕರ್ಮ ಯಶಸ್ಸನ್ನು ಪಡೆಯಬಹುದು. ಹಾಗಾದ್ರೆ ಶುದ್ಧ ಕರ್ಮ ಯಾವುದು, ಶುದ್ಧ ಧರ್ಮ ಯಾವುದು? ಮನಸ್ಸು ಶುದ್ಧಿ ಭಾವಶುದ್ಧಿ ಇದ್ದು ಕೂಡ ಅವನು ಯಾವ ಕರ್ಮಗಳನ್ನು ಮಾಡಬಹುದು ಅಂತ ಕೇಳಿದ್ರೆ, ಮನುಷ್ಯರಿಗೆ ಇದರಲ್ಲಿ 4 ವರ್ಣಗಳನ್ನು ಇದ್ದಾರೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣನಿಗೆ ಅವನ ಕರ್ಮ ಏನು, ಧರ್ಮ ಏನು ಅಂತ ಹೇಳಿದ್ರೆ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ. ಇದು ಬ್ರಾಹ್ಮಣನ ಧರ್ಮಗಳು, ಹಾಗೆ ಕರ್ಮಗಳು. ಕ್ಷತ್ರಿಯರಿಗೆ ಪ್ರಜೆಗಳನ್ನು, ರಾಜ್ಯವನ್ನು ನೋಡಿಕೊಳ್ಳುವುದು, ದುಷ್ಟರನ್ನು ನಿಗ್ರಹಿಸುವುದು, ಶಿಷ್ಟರನ್ನು ರಕ್ಷಣೆ ಮಾಡುವುದು, ಸಜ್ಜನರಿಗೆ ಬೇಕಾದಂತಹ ಸವಲತ್ತುಗಳನ್ನು ಕೊಟ್ಟು ರಾಜ್ಯದಲ್ಲಿ ಯಾರಿಗೂ ಕೂಡ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ಆ ಕ್ಷತ್ರಿಯನ ಧರ್ಮ. ಇನ್ನು ವೈಶ್ಯನಿಗೆ ಕೃಷಿ, ಗೋ, ವಾಣಿಜ್ಯ, ಹೀಗೆ ಕೃಷಿ, ದನ ಸಾಕಣೆ, ವಾಣಿಜ್ಯ ವ್ಯವಹಾರ ಇದನ್ನೆಲ್ಲ ನೋಡಿಕೊಳ್ಳುವುದು, ಅದಕ್ಕೆ ಬೇಕಾದಂತಹ ಸವಲತ್ತುಗಳನ್ನು ಬೇಕಾದವರಿಗೆ ಕೊಡುವುದು, ಇದು ವೈಶ್ಯನ ಕೆಲಸ. ಇನ್ನು ಶೂದ್ರನಿಗೆ ಈ 3 ಜನಗಳಲ್ಲಿ ಅದಕ್ಕೆ ಪೂರಕ ಬೇಕಾದಂತಹ ಕೆಲಸಗಳನ್ನು ಮಾಡುವುದು ಈ ಶೂದ್ರನ ಕೆಲಸ. ಹರಿಶ್ರೀನಿವಾಸ ಶ್ರೀಗಳವರು ಈ ಒಂದು ಸಭಾಮಂಟಪದ ಪಕ್ಕದಲ್ಲಿ ಈಗಾಗಲೇ ಬಂದು ಆಸೀನರಾಗಿದ್ದಾರೆ. ಶ್ರೀಗಳವರಿಗೆ ಪಾದಪೂಜೆ ಮಾಡತಕ್ಕಂತಹ ಎಲ್ಲ ಭಕ್ತರು ತ್ವರಿತವಾಗಿ ಬೇಗನೆ ದಯವಿಟ್ಟು ಈ ಒಂದು ಸಭಾಮಂಟಪದ ಪಕ್ಕದಲ್ಲಿ ಇರತಕ್ಕಂತಹ ಸ್ಥಳಕ್ಕೆ ತಮ್ಮ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತೇನೆ. ಹೀಗೆ ಮನುಷ್ಯರಲ್ಲಿ ವರ್ಣಾಶ್ರಮವನ್ನು ಹಾಗೆ ಅವರ ಧರ್ಮವನ್ನು ಹೇಳಿದ್ದಾರೆ. ಹಾಗೆ ವರ್ಣಾಶ್ರಮಕ್ಕೆ ಉಚಿತವಾದ ಧರ್ಮ ಕರ್ಮಗಳನ್ನು ಮಾಡಿದ್ದಾರೆ ಮಾತ್ರ ಅವನು ತನ್ನ ಕಾರ್ಯದಲ್ಲಿ ಯಶಸ್ಸನ್ನು ಫಲ ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳಿದರು. ಹಾಗಾದರೆ ನಾವು ಇವತ್ತು ನೋಡ್ತೇವೆ, ಬ್ರಾಹ್ಮಣರನ್ನು ಎಲ್ಲರೂ ಅವಮಾನ ಮಾಡ್ತಾರೆ ಅಂತ ಹೇಳ್ತಾರೆ. ಯಾಕೆ? ನಾವು ಇನ್ನೊಬ್ಬರನ್ನು ಕೈಬೆಟ್ಟು ಮಾಡಿ ತೋರಿಸ್ತೇವೆ, ಆದರೆ 4 ಬೆರಳು ಅವರನ್ನು ಹೇಳಿದ್ರು ಕೂಡ 1 ಬೆರಳು ನಮ್ಮನ್ನೇ ಸೂಚಿಸ್ತದೆ. ಯಾಕೆ? ನೀನು ಸರಿಯಾಗಿದ್ದೀಯಾ, ಇನ್ನೊಬ್ಬರನ್ನು ಸರಿಯಾಗಿಲ್ಲ, ನಮ್ಮ ಧರ್ಮಕ್ಕೆ ಅವರು ಮತಾಂತರ ಆಗ್ತಾ ಇದ್ದಾರೆ, ನಮ್ಮ ಧರ್ಮ ನಮ್ಮ ಕರ್ಮಗಳನ್ನು ಅವರು ಅಪಹಾರ ಮಾಡ್ತಾ ಇದ್ದಾರೆ ಹೇಳಿದ್ರೆ ನೀನು ಸರಿಯಾಗಿದ್ದೀಯಾ ಅಂತ ನೋಡಿದಾಗ 1 ಬೆರಳು ನಮ್ಮನ್ನೇ ಸೂಚಿಸಿದೆ. ಅಂದರೆ ನಾವು ನಮ್ಮ ಬ್ರಾಹ್ಮಣ್ಯವನ್ನು ಸರಿಯಾಗಿ ಆಚರಣೆ ನಡೆಸಿದ್ದಲ್ಲಿ ಇತರರು ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಿಂಹ ನೋಡಿ, ಸಿಂಹ ಹೇಗೆ ಗಂಭೀರವಾಗಿ ಕೂತಿರ್ತದೆ ಅಥವಾ ಅದಕ್ಕೆ ಎಲ್ಲ ಹೋಗ್ತಾ ಇರ್ತದೆ. ಉಳಿದ ಪ್ರಾಣಿಗಳು ಸಿಂಹ ಬಂತಂತ ಕೇಳಿದ್ರೆ ತಮ್ಮ ತಮ್ಮ ಪಾಡಿಗೆ ದೂರ ಓಡಿ ಬಿಡ್ತವೆ. ಹಾಗೆ ಬ್ರಾಹ್ಮಣ್ಯ ಎನ್ನತಕ್ಕಂಥದ್ದು ಆ ಬ್ರಾಹ್ಮಣನಲ್ಲಿ ಸ್ವಯಂ ಇದ್ದಾಗ ಇತರರು ಅವನನ್ನು ಮುಟ್ಲಿಕ್ಕೆ ಬರೋದಿಲ್ಲ, ಅವನ ಸುದ್ದಿಗೆ ಬರೋದಿಲ್ಲ. ಹಾಗಾದ್ರೆ ನಮ್ಮ ಈ ಅಧಪತನಕ್ಕೆ ಕಾರಣ ನಾವೇ ಅಂತ ಹೇಳ್ಬೋದು. ಹಾಗಾದ್ರೆ ನಾವು ಆ ಬ್ರಾಹ್ಮಣ್ಯವನ್ನು ವೃದ್ಧಿಸುವುದು ಹೇಗೆ? ಅಂದ್ರೆ ಆ ಬ್ರಾಹ್ಮಣ ಜನ್ಮದ ಸಾರ್ಥಕ್ಯ ಹೇಗೆ ಅಂತ ಕೇಳಿದ್ರೆ ಇದೇ ಸಮಸ್ಯೆಯನ್ನು ಪುರಾಣಕಾರರು ಹೇಳ್ತಾರೆ. ಪುರಾಣದಲ್ಲಿ ಒಂದು ಕತೆ ಬರ್ತದೆ. ಭಾಗೀರಥಿ ನದಿಯ ತೀರದಲ್ಲಿ ಈ ಪದ್ಮ ಎನ್ನತಕ್ಕಂತಹ ಭೃಗು ಎನ್ನತಕ್ಕಂತಹ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನು ಆ ಪ್ರದೇಶದಲ್ಲಿ ಶ್ರೇಷ್ಠ ಬ್ರಾಹ್ಮಣ. ಹೇಗೆ ಬ್ರಾಹ್ಮಣ್ಯಕ್ಕೆ ಬೇಕಾದಂತಹ ಎಲ್ಲ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಆದರೂ ಕೂಡ ಅವನಿಗೊಂದು ಚಿಂತೆ ಇರ್ತದೆ, ನನ್ನ ಜನ್ಮ ಏನು,
ಈ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವುದು ಹೇಗೆ ಅಂತ ಆ ಒಂದು ವಿಚಾರದಲ್ಲಿ ಅವನು ಬಹಳ ಚಿಂತಾಕ್ರಾಂತನಾಗಿರ್ತಾನೆ. ಅದೇ ಸಮಯಕ್ಕೆ ಅವನ ಮನೆಗೆ ಇನ್ನೊಬ್ಬ ಬ್ರಾಹ್ಮಣ ಅತಿಥಿಯಾಗಿ ಬರ್ತಾನೆ. ಅವನಲ್ಲಿ ಈ ಪ್ರಶ್ನೆಯನ್ನು ಮುಂದಿಟ್ಟಾಗ ಆ ಭೃಗು ಎಂಬ ಬ್ರಾಹ್ಮಣನಿಗೆ ಅವನು ಹೇಳ್ತಾನೆ, ನೈಮಿಷಾರಣ್ಯದಲ್ಲಿ ಪದ್ಮ ಎನ್ನತಕ್ಕಂತಹ ನಾಗರಾಜ ಇದ್ದಾನೆ. ಅವನಲ್ಲಿ ಈ ಪ್ರಶ್ನೆಯನ್ನು ನೀನು ಕೇಳಿದಾಗ ನಿನಗೆ ಯೋಗ್ಯವಾದಂತಹ ಸಮರ್ಥವಾದ ಉತ್ತರವನ್ನು ಅವನು ಕೊಡ್ತಾನೆ ಅಂತ ಹೇಳ್ತಾನೆ. ಆಗ ಈ ಭೃಗು ಎಂಬ ಬ್ರಾಹ್ಮಣ ನೈಮಿಷಾರಣ್ಯಕ್ಕೆ ಪಯಣವನ್ನು ಮಾಡ್ತಾನೆ. ಅಲ್ಲಿ ಹೋಗಿ ಆ ನಾಗರಾಜನ, ಪದ್ಮ ಎಂಬತಕ್ಕಂತಹ ನಾಗರಾಜನ ಮನೆಗೆ ಹೋಗ್ತಾನೆ. ಹೋದಾಗ ಪದ್ಮನ ಪತ್ನಿ ವಿಚಾರಿಸ್ತಾಳೆ, ಬಂದ ವಿಚಾರವೇನೆಂದು ಕೇಳಿದಾಗ ಅವನು ಈ ರೀತಿಯಾಗಿ ಹೇಳ್ತಾನೆ. ಆದರೆ ಆ ಸಮಯದಲ್ಲಿ ಆ ಪದ್ಮ ಎಂಬ ನಾಗರಾಜ ಅಲ್ಲಿ ಇರುವುದಿಲ್ಲ. ಅವನು ಸೂರ್ಯನ ರಥವನ್ನು ಹೊರುವಂತಹ ಕೆಲಸ ಅವನಿಗೆ. ಅವನು ಅಲ್ಲಿಗೆ ಹೋಗಿದ್ದಾನೆ. ಅಲ್ಲಿ 8 ದಿನಗಳ ತನಕ ಅಲ್ಲೇ ಇರ್ತಾನೆ. ಅದರ ನಂತರ ಬರ್ತಾನೆ ಎಂದು ಈ ಪದ್ಮನ ಪತ್ನಿ ಆ ಭೃಗುವಿಗೆ ಹೇಳ್ತಾನೆ. ಸರಿ, ಆ ಭೃಗು ಏನ್ ಮಾಡ್ತಾನೆ, ಅವನು ಬರುವ ತನಕ ಅಲ್ಲೇ ಸಮೀಪದಲ್ಲಿದ್ದ ವನಕ್ಕೆ ಹೋಗಿ ತನ್ನ ನಿತ್ಯ ಕರ್ಮಗಳನ್ನು ಮಾಡ್ತಾ ತಪಸ್ಸನ್ನು ಆಚರಿಸ್ತಾ ಇರ್ತಾನೆ. ಆಹಾರ ಏನನ್ನೂ ಸ್ವೀಕರಿಸುವುದಿಲ್ಲ. ಅವನು ಬರುವ ತನಕ ನಾನು ತಪಸ್ಸನ್ನು ಮಾಡ್ತಾ ಇರ್ತೇನೆ, ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗಬೇಕು ಎಂಬ ಛಲದಿಂದ ಭಗವತ್ ಚಿಂತನೆಯನ್ನು ಮಾಡ್ತಾ ಇರ್ತಾನೆ. ಸರಿ, 8 ದಿವಸಗಳ ನಂತರ ಆ ಪದ್ಮ ಎನ್ನತಕ್ಕಂತಹ ನಾಗರಾಜ ಭೂಮಿಗೆ ಬರ್ತಾನೆ. ಬಂದಾಗ ಪತ್ನಿ ಆ ವಿಚಾರವನ್ನು ಹೇಳ್ತಾಳೆ. ನಂತರ ಆ ಪದ್ಮ ಎಂಬ ನಾಗರಾಜ ಭೃಗುವಿನ ಬ್ರಾಹ್ಮಣನ ಹತ್ರ ಹೋಗಿ ಬಂದ ವಿಚಾರವನ್ನು ಕೇಳಿದಾಗ ಅವನು ಈ ಪ್ರಶ್ನೆಯನ್ನು ಮುಂದಿಡ್ತಾನೆ. ಆಗ ಅವನಿಗೆ ಉತ್ತರವಾಗಿ ಅವನು ಪದ್ಮನು ಇನ್ನೊಂದು ಬ್ರಾಹ್ಮಣನ ಕಥೆಯನ್ನು ಹೇಳ್ತಾನೆ. ಅಂತ ಕೇಳಿದ್ರೆ, ಸೂರ್ಯ ಮಂಡಲದಲ್ಲಿ ನಾನು ಸೂರ್ಯನ ಜೊತೆಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಒಬ್ಬ ಭೂಲೋಕದ ಬ್ರಾಹ್ಮಣ ಸೂರ್ಯಮಂಡಲವನ್ನು ಪ್ರವೇಶಿಸಿದ. ಅದು ಹೇಗೆ? ಯಾಕಂದ್ರೆ ಸೂರ್ಯಮಂಡಲವನ್ನು ಪ್ರವೇಶಿಸುವುದು ದೇವತೆಗಳಿಗೆ, ಯಕ್ಷರಿಗೆ, ಗಂಧರ್ವರಿಗೆ ಮಾತ್ರ ಸಾಧ್ಯ. ಈ ಭೂಲೋಕದ ಬ್ರಾಹ್ಮಣ ದೇವಲೋಕದಲ್ಲಿ ಅಂದ್ರೆ ಸ್ವರ್ಗದಲ್ಲಿ ಇರತಕ್ಕಂತಹ ಆ ಸೂರ್ಯಮಂಡಲವನ್ನು ಹೇಗೆ ಪ್ರವೇಶ ಮಾಡಿದ? ಈ ಪದ್ಮಗೆ ಬಹಳ ಆಶ್ಚರ್ಯವಾಗಿತ್ತು. ಆ ಪದ್ಮ ಸೂರ್ಯದೇವರನ್ನು ಕೇಳಿದ. ಆ ಬ್ರಾಹ್ಮಣ ಬರಲು ಅವನಿಗೆ ಹೇಗೆ ಸಾಧ್ಯ ಆಯಿತು? ಯಾಕೆಂದ್ರೆ ನಾವು ಇಲ್ಲಿ ಕುಳಿತುಕೊಳ್ಳುವಾಗಲೇ ಆ ಸೂರ್ಯನ ಕಿರಣವನ್ನು ನಮಗೆ ಸಹಿಸಲಿಕ್ಕಾಗುವುದಿಲ್ಲ. ಹಾಗಿರುವಾಗ ಈ ಭೂಲೋಕದ ಬ್ರಾಹ್ಮಣ ಹೇಗೆ ಸೂರ್ಯಮಂಡಲವನ್ನು ಪ್ರವೇಶಿಸಿದ ಅಂತ ಕೇಳಿದರೆ, ಅವನಿಗೆ ಪ್ರವೇಶಿಸಿದ ಕಾರಣ ಅವನ ಬ್ರಾಹ್ಮಣ್ಯ. ಅಂದ್ರೆ ಆ ಬ್ರಾಹ್ಮಣ ಭೂಲೋಕದಲ್ಲಿ ಇರಬೇಕಾದ್ರೆ ಕಾಲದಲ್ಲಿ ಸಂಧ್ಯಾವಂದನೆ, ಹಾಗೆಯೇ ತನಗೆ ವರ್ಣಾಶ್ರಮಕ್ಕೆ ಉಚಿತವಾದ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದ. ಬ್ರಾಹ್ಮಣ್ಯಕ್ಕೆ ತೊಂದರೆ ಬರದ ರೀತಿಯಲ್ಲಿ ಪಾಲಿಸಿದ್ದ. ಆದ್ದರಿಂದ ಅವನು ಹಾಗೆಯೇ ನಾವು ಇಲ್ಲಿದ್ರೂ ಕೂಡ ನಾವು ಜಪ ಮಾಡ್ತಾ ಇರ್ತೇವೆ, ಪೂಜೆ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಮನಸ್ಸು ಎಲ್ಲೆಲ್ಲಿಗೋ ಹೋಗಿರ್ತದೆ. ಇವತ್ತು ಏನು ಮಾಡುವುದು, ನಾಳೆ ಏನು ಮಾಡುವುದು, ಆಫೀಸ್ ಎಲ್ಲ ಜಪ ಪೂಜೆ ಮಾಡುವಾಗಲೇ ನೆನಪು ಬರ್ತದೆ. ಆದರೆ ಅವನು ಭೂಲೋಕದಲ್ಲಿದ್ದು ಆ ಎಲ್ಲ ತನ್ನ ಧರ್ಮವನ್ನು ನಿಯಂತ್ರಣ ಮಾಡಿ, ಹಾಗೆ ಭೂಲೋಕದ ಯಾವ ವಿಷಯ ಭೋಗಗಳನ್ನು ಕೂಡ ಅವನು ಅನುಭವಿಸಲಿಲ್ಲ. ಅಂದ್ರೆ ಆ ಭೂಲೋಕದಲ್ಲಿ ಇದ್ದು ನಾವೀಗ ಬೇರೆ ಕಡೆ ಯಾರು ಇಲ್ಲದ ಕಡೆಯಲ್ಲಿ ವನದಲ್ಲಿ ಹೋಗಿ ಜಪ ಮಾಡುವುದು, ತಪಸ್ಸು ಮಾಡಬಹುದು. ಆದರೆ ಎಲ್ಲರೂ ಇರುವ ಮಧ್ಯದಲ್ಲಿ ಆ ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಬದುಕುವುದು ಕಷ್ಟ. ಆದರೆ ಈ ಬ್ರಾಹ್ಮಣ ಎಲ್ಲರ ಮಧ್ಯದಲ್ಲಿ ಇದ್ದುಕೊಂಡು ಅದನ್ನು ಯಾವುದನ್ನು ತನಗೆ ಅಂಟಿಸಿಕೊಳ್ಳದೆ ಕೇವಲ ಭಗವತ್ ಚಿಂತನೆಯನ್ನು ತನ್ನ ವರ್ಣಾಶ್ರಮಕ್ಕೆ ಉಚಿತವಾದಂತಹ ಕರ್ಮವನ್ನು ಮಾಡಿದ್ದರಿಂದ ಅವನಿಗೆ ಸೂರ್ಯಮಂಡಲವನ್ನು ಬೇರಿಸಲು ಸಾಧಿಸಾಯಿತು. ಅಂದರೆ ಸೂರ್ಯನಾರಾಯಣನ ಅನುಗ್ರಹ ಅವನಿಗೆ ಪ್ರಾಪ್ತಿಯಾಯಿತು. ಆದ್ರಿಂದ ನಾವು ಒಂದು ಗಾದೆ ಇದೆ, ಸಾಧಿಸಿದರೆ ಸಬಳವನ್ನು ನುಂಗಬಹುದು ಅಂತ. ಆದ್ರಿಂದ ಬ್ರಾಹ್ಮಣ ಅಥವಾ ಯಾರೇ ಆಗಲಿ ಮನಸ್ಸು ಮಾಡಿದರೆ ಯಾವುದನ್ನು ಮಾಡಬಹುದು. ಅದಕ್ಕೆ ಆ ಒಂದು ನಿಷ್ಠೆ, ತಪಸ್ಸು ಬೇಕು.
ಹೀಗೆ ಆ ಪದ್ಮನು ಸೂರ್ಯಮಂಡಲವನ್ನು ಭೇದಿಸಿದಂತಹ ಬ್ರಾಹ್ಮಣನ ಕಥೆಯನ್ನು ಹೇಳಿ ಈ ಭೃಗು ಎಂಬ ಬ್ರಾಹ್ಮಣನಿಗೆ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತಲ್ಲ, ನಿನ್ನ ಜೀವನ ಸಾರ್ಥಕ ಹೇಗೆ ಅಂದ್ರೆ ಹೀಗೆ. ಈ ಬ್ರಾಹ್ಮಣನನ್ನು ಅವನ ಏನು ಕಾಲದಲ್ಲಿ ಸಂಧ್ಯಾ ವಂದನೆ ಹಾಗೆ ಬ್ರಾಹ್ಮಣ್ಯ ಧರ್ಮವನ್ನು ಬಿಡದೆ ಧರ್ಮ ಕರ್ಮಗಳನ್ನು ಮಾಡಿದಾಗ ಯಶಸ್ಸನ್ನು ಪಡೆಯುವುದು, ನಿನ್ನ ಜೀವನ ಸಾರ್ಥಕ ಆಗ್ತದೆ ಅಂತ ಭೃಗುವಿಗೆ ಆ ಪದ್ಮ ಎಂಬ ನಾಗರಾಜ ಹೇಳ್ತಾನೆ. ಸರಿ, ಅವನ ಉತ್ತರವನ್ನು ದೊರೆತಂತಹ ಆ ಭೃಗು ಬ್ರಾಹ್ಮಣ ಅಲ್ಲಿಂದ ತನ್ನ ಮನೆಗೆ ಅಂದರೆ ಭಾಗೀರಥಿ ನದಿಯ ತೀರಕ್ಕೆ ಬರ್ತಾನೆ. ಅಲ್ಲಿ ಬಂದು ನಾವೇಂದ್ಕೊಂಡ್ರೆ ಏನಾದರೂ ಸಿಕ್ಕಿದ ಕೂಡಲೇ ಅದನ್ನು ಕೂಡಲೇ ನಮಗೆ ಗೊತ್ತಿದ್ದ ಹಾಗೆ ನಾವು ಮಾಡ್ಕೊಂಡು ಹೋಗ್ತೇವೆ. ಆದರೆ ಹಾಗಲ್ಲ. ಇಲ್ಲಿ ಏನು ಮಾಡಿದ ಅಂತ ಕೇಳಿದ್ರೆ, ಭೃಗು ಎಂಬ ಬ್ರಾಹ್ಮಣ ಅವನು ಚ್ಯವನ ಋಷಿಗಳ ಆಶ್ರಮಕ್ಕೆ ಹೋದ. ಅವನು ಪದ್ಮ ಎಂಬತಕ್ಕವನು ಹೇಳಿದಕ್ಕಂತಹ ಆ ಚಿಂತನೆಯನ್ನು, ಆ ಧರ್ಮ ಕರ್ಮಗಳನ್ನು ಆಚರಿಸುತ್ತಾ ಗುರುಗಳ ಆಶ್ರಯದೊಂದಿಗೆ ತನ್ನ ಜೀವನವನ್ನು ಸಾರ್ಥಕ ಪಡಿಕೊಂಡ. ಆದ್ದರಿಂದ ನಾವು ಏನಾದರೂ ಸಾಧನೆ ಮಾಡ್ತೇವೆ, ತಪಸ್ಸು ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ವೈಯಕ್ತಿಕದಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಗುರುಗಳನ್ನು ಆಶ್ರಯಿಸಿ, ಸಜ್ಜನರನ್ನು ಆಶ್ರಯಿಸಿ ಅದನ್ನು ಮಾಡಿದಾಗ ಅದಕ್ಕೆ ಸಂಪೂರ್ಣವಾದ ಫಲ ಸಿಗ್ತದೆ ಅಂತ ನಾವು ಇಲ್ಲಿ ನೋಡ್ಬೋದು. ಹಾಗೆ ಅವನು ಬ್ರಾಹ್ಮಣ್ಯನ ಉಳಿಸಿಕೊಂಡ. ಆದ್ರಿಂದ ನಾವಿಲ್ಲಿ ಏನು ನೋಡ್ಬೋದು ಅಂತ ಕೇಳಿದ್ರೆ, ಗಾಯತ್ರಿ ಕಾಲೇ, ಯಾಕಂದ್ರೆ ಸಂಧ್ಯಾ ವಂದನೆ ಮಾಡ್ತೇವೆ ನಾವು, ಬೆಳಿಗ್ಗೆ ಚಹಾ ಕುಡಿದು ತಿಂಡಿ ತಿಂದು ಪೇಪರ್ ಎಲ್ಲ ಓದಿ ಆಮೇಲೆ 2 ಗಂಟೆ ಸ್ನಾನ ಮಾಡಿ ಎಲ್ಲ ಜಪ ಪೂಜೆ ಮಾಡಿ ಒಟ್ಟು ಕಾಟಾಚಾರ ಮಾಡ್ತೇವೆ. ಆದರೆ ಕಾಲಕ್ಕೆ ಅಷ್ಟೇ ಮಹತ್ವವನ್ನು ಕೊಟ್ಟಿದ್ದಾರೆ. ಕಾಲೇ ಸಂಧ್ಯಾಂ ಪ್ರಕುರ್ವೀತ ಹೆಕುರ್ವಾಣೋ ವಿನಶ್ಯತಿ. ಹೇಗೆ ನೋಡಿ, ಆಫೀಸಿಗಾದರೆ 8 ಗಂಟೆ ಆದರೆ 8 ಗಂಟೆಗೆ 5 ನಿಮಿಷ ಮುಂಚೆ ಹೋಗಿರ್ತೇವೆ. ಅಥವಾ ಶಾಲೆಗೆ ಹೋಗೋದಾದ್ರೆ ಶಾಲೆ ಬಸ್ಸು ಹೋಗ್ತದೆ, ಅದಕ್ಕೆ 10 ನಿಮಿಷ ಮುಂಚೆ ಹೋಗಿ ಕೂಡ್ತೇವೆ. ಹೀಗೆ ಬೇರೆ ಬೇರೆ ನಮ್ಮ ಲೌಕಿಕ ಕೆಲಸಗಳಿಗೆ ಅಷ್ಟು ಸಮಯವನ್ನು ನಾವು ಸೂಕ್ಷ್ಮವಾಗಿ ಪರಿಗಣಿಸ್ತೇವೆ. ಅಂದರೆ ದೇವರು ಅಂದರೆ ಆ ಬೆಳಗ್ಗಿನ ಉಷಾ ಕಾಲದಲ್ಲಿ ದೇವತೆಗಳು ಬಂದು ನೋಡ್ತಾ ಇರ್ತಾರೆ, ಅಂದರೆ ಯಾರು ನನ್ನ ಬಗ್ಗೆ ಸ್ತೋತ್ರ ಮಾಡ್ತಾ ಇರ್ತಾರೆ ಅಂತ. ಅಂದರೆ ಸೂರ್ಯೋದಯ ಆದಮೇಲೆ ನಾವು ನಮ್ಮ ಕೆಲಸಗಳೇ, ದೇವರು ಎಲ್ಲ ಏನೂ ಇಲ್ಲ. ಅಂದರೆ ನಮ್ಮ ಊಟ, ಬೆಳಗಿನ ಊಟ ತಿಂಡಿ, ಆಫೀಸು ಮತ್ತು ಅದರದ್ದೇ ಸಮಾರಂಭಗಳು, ಅಲ್ಲಿ ರಾತ್ರಿ ನಿದ್ದೆ ಅಲ್ಲೇ ಮುಗಿಯಿತು. ಅಂದರೆ ಸೂರ್ಯ ಉದಯಕ್ಕೆ ಅದಕ್ಕೆ ಉಷಾ ಕಾಲ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ವಿಶೇಷವಾಗಿ ಆ 4 ರಿಂದ 6 ಗಂಟೆ ಒಳಗೆ ವಿಶೇಷವಾಗಿ ಅದಕ್ಕೆ ಸಂಧ್ಯಾಕಾಲ ಅಂತ ಹೇಳಿದ್ದಾರೆ. ಆ ಕಾಲದಲ್ಲಿ ನಾವು ಮಾಡಿದಾಗ ನಾವು ಆ ಗಾಯತ್ರಿಯು ಸಿದ್ಧಿಯಾಗುತ್ತದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಬ್ರಾಹ್ಮಣನಿಗೆ ಮುಖ್ಯವಾಗಿ ಬೇಕಾದದ್ದು ಗಾಯತ್ರಿ. ಹಾಗೆ ಕಾಲದಲ್ಲಿ ಮಾಡಬೇಕಾದದ್ದು ಕೂಡ ಅಷ್ಟೇ ಮಹತ್ವದ್ದು. ಹಾಗೆಯೇ ಖಾಲಿ ಮಂತ್ರವನ್ನು ಹೇಳಿದರೆ ಸಾಕ, ಆ ಮಂತ್ರದ ಅರ್ಥಾನುಸಂಧಾನವನ್ನು ಕೂಡ ಮಾಡಬೇಕು. ಅಂದರೆ ಆ ಓಂ ಭೂಹು ಭುವಃ ಸುವಃ ತತ್ ಸವಿತುಃ ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್. ಹೀಗೆ ಅದರಲ್ಲಿ ಪದಗಳನ್ನು ವಿಂಗಡಿಸಿ ಬೇರೆ ಬೇರೆ ಅರ್ಥಗಳಲ್ಲಿ ಚಿಂತನೆ ಮಾಡಬೇಕು. ಯಾಕಂದರೆ ಸಾಮಾನ್ಯರಿಗೆ ಕೇವಲ ಮಂತ್ರವನ್ನು ಹೇಳಿದ್ರು ಕೂಡ ಅದರ ಅರ್ಥವನ್ನು ಸ್ವಲ್ಪ ಆದರೂ ಇರಬೇಕು. ಅಂದರೆ ನನಗೆ ಒಳ್ಳೆಯದಾಗಲಿ ಅಲ್ಲ, ನನಗೆ ಅಂದರೆ ನಾನು ಒಬ್ಬನೇ ಇರುವುದಲ್ಲ, ಇಲ್ಲಿ ಎಲ್ಲ ಬೇರೆ ಬೇರೆ ಇಂದ್ರಿಯಗಳು ಇದೆ, ನಮ್ಮ ಎಲ್ಲ ಇಂದ್ರಿಯಗಳಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡಲಿ. ಅಲ್ಲ, ನಮ್ಮ ಮನೆಯವರಿಗೆ ಎಲ್ಲರಿಗೂ ಕೂಡ ಒಳ್ಳೆಯ ಬುದ್ಧಿಯನ್ನು ಕೊಡಲಿ. ಅಲ್ಲ, ನಮ್ಮ ಇಡೀ ಎಲ್ಲ ಸಮಾಜದವರಿಗೂ. ಯಾಕೆಂದರೆ ಒಬ್ಬನು ಒಳ್ಳೆಯಾದರೆ ಸಾಕಾಗುವುದಿಲ್ಲ. ಯಾಕಂದರೆ ಇದು ಪ್ರಭಾವದ ಕಾಲ. ದುಷ್ಟ ಜನರು ಒಂದು 10 ಜನ ಇದ್ದರೆ ಒಬ್ಬ ಸಜ್ಜನ ಏನು ಮಾಡಲಿಕ್ಕೆ ಸಾಧ್ಯ? ಅದರಿಂದ ಪ್ರಭಾವದಿಂದ ಅವನು ಕುಂಠಿತನಾಗ್ಬೋದು. ಅದರಿಂದ ನಾವು ಒಬ್ಬನಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಅಲ್ಲ, ನಮ್ಮ ಎಲ್ಲರಿಗೂ ಕೂಡ ಒಳ್ಳೆಯ ಬುದ್ಧಿಯನ್ನು. ಯಾಕಂದರೆ ದುಷ್ಟ ಬುದ್ಧಿಯನ್ನು ಕೂಡ, ದುಷ್ಟ ಬುದ್ಧಿ ಅವನನ್ನು ಪ್ರಕಟ ಮಾಡಿದರೆ ನಮಗೆ ತೊಂದರೆ ಆಗ್ತದೆ, ಧರ್ಮ ಕಾರ್ಯಕ್ಕೆ ತೊಂದರೆ ಆಗ್ತದೆ. ಅಂದರೆ ದುಷ್ಟ ಬುದ್ಧಿಯವನು ಅಲ್ಲಿ ಇದ್ರೂ ಕೂಡ ಆ ಸಮಯದಲ್ಲಿ ಆ ದುಷ್ಟ ಬುದ್ಧಿ ಪ್ರಕಟ ಆಗದೇ ಇರಲಿ, ತಟಸ್ಥ ಆಗಲಿ ಅಂತ ಹೀಗೆ ಆ ಒಂದು ಚಿಂತನಾಪೂರ್ವಕವಾಗಿ ಆ ಗಾಯತ್ರಿಯ ಅನುಸಂಧಾನದೊಂದಿಗೆ ಮಾಡಬೇಕು ಹೇಳ್ತಾರೆ. ಹಾಗೆಯೇ
ಅದರಲ್ಲಿ ಶಾಸ್ತ್ರಜ್ಞರು ದಶಾವತಾರದ ಚಿಂತನೆಯನ್ನು ಕೂಡ ಕೊಟ್ಟಿದ್ದಾರೆ. ತತ್ ಅಂದರೆ ಓಂ ಅಂದರೆ ಪೂರ್ಣನಾದವ, ಹಾಗೆ ಭೂ ಸ್ವಹ ಅಂದರೆ ಭೂಲೋಕ, ಅಂತರಿಕ್ಷ, ಸ್ವರ್ಗ ಈ ಮೂರಲ್ಲಿ ವ್ಯಾಪ್ತನಾದವ. ಹಾಗೆ ತತ್ ಅಂದರೆ ಅಲ್ಲಿ ಮತ್ಸ್ಯರೂಪಿ ಪರಮಾತ್ಮನ ಚಿಂತನೆ ಮಾಡಬೇಕು. ಸವಿತು ಅಂದರೆ ಕೂರ್ಮರೂಪಿ ಪರಮಾತ್ಮನ ಚಿಂತನೆ. ವರೇಣ್ಯಂ ಅಂದರೆ ವರಾಹರೂಪಿ ಭಗವಂತನ ಚಿಂತನೆ. ಬರ್ಗಃ ಅಂದರೆ ನರಸಿಂಹದೇವರ ಚಿಂತನೆ. ದೇವಸ್ಯ ಅಂದರೆ ಅಲ್ಲಿ ವಾಮನ ರೂಪ ಚಿಂತನೆ. ಧೀಮಹಿ ಅಲ್ಲಿ ಪರಶುರಾಮ ದೇವರ ಚಿಂತನೆ. ಧಿಯಃ ಅಲ್ಲಿ ರಾಮದೇವರ ಚಿಂತನೆ. ಯಹ ಅಂದರೆ ಕೃಷ್ಣರೂಪಿ ಪರಮಾತ್ಮನ ಚಿಂತನೆ. ನಹ ಅಲ್ಲಿ ಬುದ್ಧರೂಪಿ ಪರಮಾತ್ಮನ ಚಿಂತನೆ. ಪ್ರಚೋದಯಾತ್ ಎಂದಾಗ ಕಲ್ಕಿ ರೂಪಿ ಭಗವಂತನ ಚಿಂತನೆ. ಹೀಗೆ ಆ ಗಾಯತ್ರಿಯ ಪದಗಳಲ್ಲಿ ದಶಾವತಾರದ ಚಿಂತನೆಯನ್ನು ಜ್ಞಾನಿಗಳು ಮಾಡ್ತಾರೆ. ಹೀಗೆ ಅರ್ಥಾನುಸಂಧಾನವಾಗಿ ಪೂರ್ವಕವಾಗಿ ಮಾಡಬೇಕು ಹೇಳ್ತಾರೆ. ಹಾಗಾದರೆ ಸ್ತ್ರೀಯರು ಹೇಳ್ತಾರೆ, ನಾವು ಹೇಗೆ, ನಮಗೆ ಗಾಯತ್ರಿಯನ್ನು ಮಾಡುವ ಇಲ್ಲ, ಗಾಯತ್ರಿಯನ್ನು ಚಿಂತನೆ ಮಾಡುವ ಅಧಿಕಾರ ಇಲ್ಲ. ಆದರೆ ಅಲ್ಲಿ ಉಪಾಸನದಂತಹ ದಶರೂಪಗಳ ಚಿಂತನೆ ಮಾಡುವುದು, ಅದಕ್ಕೆ ಶ್ರೀಮದ್ ಆನಂದ ತೀರ್ಥರು ದಶಾವತಾರ ಸ್ತುತಿಯನ್ನು ಮಾಡಿದ್ದಾರೆ. ಆ ದಶಾವತಾರ ಸ್ತುತಿಯನ್ನು ಮಾಡಿದಾಗ ಗಾಯತ್ರಿಯನ್ನು ಮಾಡಿದ ಫಲ ನಿಮಗೆ ಸಿಗ್ತದೆ. ಆದ್ದರಿಂದ ನಾವು ಕಮ್ಮಿ ಅಂತ ಏನು ನೀವು ಎಣಿಸಬೇಕಾಗಿಲ್ಲ. ದಶಾವತಾರ ಸ್ತುತಿ, ದ್ವಾದಶ ಸ್ತೋತ್ರ ಇತ್ಯಾದಿ ಗ್ರಂಥಗಳನ್ನು ಪಠಿಸಿದಾಗ, ಸ್ತೋತ್ರಗಳನ್ನು ಪಠಿಸಿದಾಗ ಸ್ತ್ರೀಯರಿಗೂ ಕೂಡ, ಯಾಕೆಂದರೆ ಗಂಡ ಬ್ರಾಹ್ಮಣನ ಉಳಿಸಬೇಕಾದ್ರೆ ಅದರಲ್ಲಿ ಹೆಚ್ಚಿನ ಪಾತ್ರ ಹೆಂಡತಿಯದ್ದು. ಆ ಪೂಜೆಗೆ ಬೇಕಾದಂಥ ಪರಿಕರಗಳು, ಗ್ರಂಥ ಅಧ್ಯಯನ ಮಾಡಲಿಕ್ಕೆ ಬೇಕಾದಂತಹ ಸಹಕಾರ ಮಾಡುವುದು, ಹಾಗೆಯೇ ಕಾಲಕಾಲಕ್ಕೆ ಊಟ ಸರಿಯಾಗಿ ಇದ್ದರೆ ಮಾತ್ರ ಅವನು ದೇಹ ಸರಿಯಾಗಿದ್ದರೆ, ಯಾಕಂದರೆ ಶರೀರ ಮಾಧ್ಯಮ ಕಲ್ಲು ಧರ್ಮ ಸಾಧನ, ಧರ್ಮ ಸಾಧನೆಗೆ ಶರೀರವೇ ಸರಿಯಿಲ್ಲ ಅಂತಾದರೆ ಅವನು ಧರ್ಮ ಸಾಧನೆ ಹೇಗೆ ಮಾಡುವುದು. ಆದ್ದರಿಂದ ಶರೀರ ಪೋಷಣೆ ಅಷ್ಟೇ ಅಗತ್ಯ. ಆದ್ದರಿಂದ ಪತ್ನಿಯರು ಒಳ್ಳೆಯ ಅಡಿಗೆಯನ್ನು ಮಾಡಿದಾಗ ಮಾತ್ರ ಅದು ಆ ಗಂಡನು ಧರ್ಮಾಚರಣೆಯನ್ನು ಇರಲಿಕ್ಕೆ ಸಾಧ್ಯ. ಆದ್ದರಿಂದ ಹೀಗೆ ಇಬ್ಬರೂ ಕೂಡ ಇಲ್ಲಿ ಮುಖ್ಯವನ್ನು ಹೇಳುವುದಂದ್ರೆ ಭಗವತ್ ಚಿಂತನೆಯನ್ನು ಮಾಡಬೇಕು ಅಂತ. ಹೀಗೆ ಮಾಡಿದಾಗ ಹೇಗೆ ಸಿದ್ಧಿ ಆಗ್ತದ, ಯಾಕಂದ್ರೆ ಸಿದ್ಧಿ ಮಾಡಿದವರು ಇದ್ದಾರ ಗಾಯತ್ರಿಯನ್ನು ಕೇಳಿದ್ರೆ, ದಶರಥನ ಮಗ ಶ್ರೀರಾಮಚಂದ್ರ ದೇವರು, ವಿಶ್ವಾಮಿತ್ರ ಬಂದು ಕೇಳ್ತಾನೆ, ನನಗೆ ರಾಮದೇವರನ್ನು ನಾನು ಇದಕ್ಕೆ ಕಾಡಿಗೆ ಹೋಗಬೇಕಾಗಿದೆ, ಅಲ್ಲಿ ದುಷ್ಟಶಕ್ತಿಗಳು ಅಲ್ಲಿ ಯಜ್ಞವನ್ನು ಮಾಡಬೇಕಾಗಿದೆ, ದುಷ್ಟಶಕ್ತಿಗಳು ನಮಗೆ ತೊಂದರೆಯನ್ನು ಮಾಡ್ತಾರೆ, ಅದಕ್ಕೆ ಆ ದುಷ್ಟ ನಿಗ್ರಹಕ್ಕಾಗಿ ರಾಮಚಂದ್ರ ನನ್ನೊಟ್ಟಿಗೆ ಕಳಿಸಿಕೊಡು ಅಂತ ದಶರಥ ಹೇಳ್ತಾನೆ. ದಶರಥ ಹೇಳ್ತಾನೆ, ಇಲ್ಲ ರಾಮ ನನಗೆ ಬೇಕು, ನನ್ನ ರಾಮ. ವಿಶ್ವಾಮಿತ್ರ ಹೇಳ್ತಾನೆ, ರಾಮ ನನ್ನವ, ಯಾಕಂದ್ರೆ ನಾನು ಗಾಯತ್ರಿ ಸಿದ್ಧನು, ಗಾಯತ್ರಿ ಅಂದರೆ ರಾಮ, ಇಬ್ಬರಿಗೂ ಬೇಕು, ಹೇಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ. ಆಗ ಕೊನೆಗೆ ವಿಶ್ವಾಮಿತ್ರ ಗದರಿಸ್ತಾನೆ, ನೀವು ಕಳಿಸಿಕೊಡ್ತೀಯಾ ಇಲ್ಲ ಅಂತ ಹೇಳ್ತಾನೆ. ಆಗ ದಶರಥ ಬೆಚ್ಚಿ ಬಿದ್ದ. ಅಂದ್ರೆ ಆ ಒಂದು ಸಾತ್ವಿಕ ಶಕ್ತಿ ಅವನನ್ನು ಅಲ್ಲಿ ತಟಸ್ಥಗೊಳಿಸಿತು, ರಾಮನನ್ನು ಕಳಿಸಿಕೊಟ್ಟ. ವಿಶ್ವಾಮಿತ್ರನು ಕೂಡ ಗಾಯತ್ರಿ ಸಿದ್ಧಿ ಮಾಡಿದಾನೆ. ಯಾಕೆ? ಅವನು ಬಹಳ ಮಂದಿಯನ್ನು ಕೂಡ, 1000 ಮಂದಿ ತನ್ನ ಶಿಷ್ಯರನ್ನು ಕೂಡಿಕೊಂಡು ವಸಿಷ್ಠರ ಆಶ್ರಮಕ್ಕೆ ಹೋಗ್ತಾನೆ. ಅವರು ಆ ಕ್ಷಣದಲ್ಲಿ ಅವನಿಗೆ ಬೇಕಾದಂತಹ ಏನು ಊಟ ಉಪಚಾರ, ಬಗೆ ಬಗೆಯ ತಿಂಡಿಗಳು, ಭಕ್ಷ್ಯ ಭೋಜ್ಯಗಳನ್ನು ಮಾಡಿ ಸಂತೃಪ್ತಿಗೊಳಿಸ್ತಾನೆ. ವಿಶ್ವಾಮಿತ್ರನಿಗೆ ಆಶ್ಚರ್ಯ ಆಗ್ತದೆ, ನಾನು ಬಂದ ಈಗಷ್ಟೇ, ಒಂದು ಕ್ಷಣದಲ್ಲಿ ಇಷ್ಟು ಹೇಗೆ ತಯಾರಾಯಿತು? ನಮಗೆ 4 ಗಂಟೆ ಬೇಕು ಒಂದು ಅಡಿಗೆ ಮಾಡಲಿಕ್ಕೆ, ಹೀಗಿರುವಾಗ ಅವನಿಗೆ ಹೇಗೆ ಸಾಧ್ಯ ಆಯಿತು ಅಂತ ಆಲೋಚನೆ ವಸಿಷ್ಠರಲ್ಲಿ ಮೆಲ್ಲ ಕೇಳ್ತಾನೆ. ವಸಿಷ್ಠರು ಹೇಳ್ತಾರೆ, ನಾನು ಆ ಗಾಯತ್ರಿಯ ಸಿದ್ಧಿಯ ಪರವಾಗಿ ಕಾಮಧೇನು ನನ್ನ ಹತ್ರ ಇದೆ, ಆದ್ದರಿಂದ ಆ ಕಾಮಧೇನು ಕೇಳಿದಾಗ ಆ ಕಾಮಧೇನು ಎಲ್ಲವನ್ನು ಕೊಡ್ತದೆ. ಆಗ ವಿಶ್ವಾಮಿತ್ರ ಹೇಳ್ತಾನೆ, ಆ ಕಾಮಧೇನು ನನಗೆ ಕೊಡ್ತೀಯಾ? ಇಲ್ಲ, ಕೊಡುವುದಿಲ್ಲ. ಹೀಗೆ ಅಲ್ಲಿ ಜಟಾಪಟಿ ಆಗಲು ವಿಶ್ವಾಮಿತ್ರನಿಗೆ ಇದಾಯಿತು. ಏನಂದ್ರೆ, ನನ್ನ ಈ ಧರ್ಮಕ್ಕೆ ಧಿಕ್ಕಾರ ಇರಲಿ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಅಯ್ಯೋ, ನನ್ನ ಈ ಕ್ಷತ್ರಿಯ ಬಲಕ್ಕಿಂತ ಆ ಗಾಯತ್ರಿ ಎಷ್ಟು ಫಲವುಳ್ಳದ್ದು, ಎಣಿಸಿದ ಅಕ್ಷರದಲ್ಲಿ ಎಲ್ಲವನ್ನು ಕೊಡ್ತದೆ, ಆದ್ರಿಂದ ನನ್ನ ಬಲಕ್ಕೆ ಧಿಕ್ಕಾರ ಇರಲಿ ಅಂತ ಅವನು
ನನ್ನ ಕ್ಷತ್ರಿಯ ಧರ್ಮಕ್ಕೆ ಧಿಕ್ಕಾರ ಇರಲಿ ಅಂತ ಎಣಿಸಿ ಕೂಡಲೇ ಆ ವಸಿಷ್ಠರಿಗೆ ಪ್ರತಿಸ್ಪರ್ಧಿಯಾಗಿ ನಿಂತು ಆ ಗಾಯತ್ರಿಯನ್ನು ಸಿದ್ಧಿಪಡಿಸಿಕೊಂಡ. ಆದ್ದರಿಂದ ಗಾಯತ್ರಿ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಗಾಯತ್ರಿಯನ್ನು ಸಿದ್ಧಿಸಿಕೊಂಡರೆ ಇಡೀ ಜಗತ್ತನ್ನು ನಾವು ಗೆಲ್ಲಬಹುದು. ಹೀಗೆ ವಿಶೇಷವಾಗಿ ಬೇರೆ ಬೇರೆ ಅನುಸಂಧಾನಗಳ ಮೂಲಕ ನಾವು ಚಿಂತನೆಯನ್ನು ನಡೆಸಿದಾಗ ಅದು ನಮಗೆ ಫಲವನ್ನು ಕೊಡುತ್ತದೆ. ಆದ್ದರಿಂದ ನಾವು ಬ್ರಾಹ್ಮಣ್ಯವನ್ನು ಉಳಿಸಬೇಕಾದರೆ ಮುಖ್ಯವಾಗಿ ಬೇಕಾದದ್ದು ಗಾಯತ್ರಿಯನ್ನು ಕಾಲದಲ್ಲಿ ಮಾಡತಕ್ಕಂಥದ್ದು. ಹಾಗೆಯೇ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಇವು ನಮ್ಮ ಆ ಬ್ರಾಹ್ಮಣ ಧರ್ಮಕ್ಕೆ ಉಚಿತವಾದಂತಹ ಧರ್ಮಕರ್ಮಗಳು. ಅದನ್ನೇ ಶ್ರೀಮದ್ ಆನಂದ ತೀರ್ಥರು ಬ್ರಹ್ಮಸೂತ್ರದಲ್ಲಿ ತಿಳಿಸಿದ್ದಾರೆ. ಓಂ ಪುರುಷಾರ್ಥೋತ ಶಬ್ದಾತಿಥಿ ಬಾದರಾಯಣ ಎಂಬ ಸೂತ್ರ ಭಾಷ್ಯದಲ್ಲಿ ಅನುವ್ಯಾಖ್ಯಾನದಲ್ಲಿ ಅದನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ. ಅದನ್ನು ಕೂಡ ನಾವು ಚಿಂತನೆ ಮಾಡಿದಾಗ ನಮಗೆ ಗಾಯತ್ರಿಯ ಸಿದ್ಧಿಯ ಫಲವು ದೊರೆಯುತ್ತದೆ. ಹಾಗೆಯೇ ಗೀತೆಯಲ್ಲಿಯೂ ಕೂಡ ಕೇವಲ ಗಾಯತ್ರಿಯನ್ನು ಮಾಡುವುದು ಮಾತ್ರ, ಗಾಯತ್ರಿಯನ್ನು ಮಾಡುವುದು ಒಂದು ಪ್ರಮುಖ ಘಟ್ಟ. ಆದರೆ ಇನ್ನೊಂದು ಆ ಬ್ರಾಹ್ಮಣನಿಗೆ ಬೇಕಂತಹ ಅವನ ಸ್ವಭಾವ ಕರ್ಮಗಳನ್ನು ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ 42ನೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಏನಂದ್ರೆ ಶಮೋ ದಮಸ್ತಪಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಏನು ಗಾಯತ್ರಿಯನ್ನು ಮಾಡಿ ಕಾಲದಲ್ಲಿ ಸಂಧ್ಯಾವಂದನೆಯನ್ನು ಮಾಡಿ, ಹಾಗೆ ಶಮ ಅಂದ್ರೇನು? ಶಮೋ ಮನ್ನಿಷ್ಠತಾ ಬುದ್ಧೇ, ಭಗವಂತನಲ್ಲಿ ಬುದ್ಧಿ ನಿರಂತರವಾಗಿ ಚಿಂತನೆ ಮಾಡುವುದು, ಮನಸ್ಸನ್ನು ಭಗವತ್ ಚಿಂತನೆಯಲ್ಲಿ ಕಳೆಯುವುದು ಶಮ. ಹಾಗೆ ದಮ ಎಂದ್ರೇನು? ದಮ ಇಂದ್ರಿಯ ನಿಗ್ರಹ, ಸಿಕ್ಕ ಎಲ್ಲ ತಿನ್ನುವುದಲ್ಲ, ಸಿಕ್ಕದನ್ನು ನೋಡುವುದಲ್ಲ, ಆ ಎಲ್ಲ ವಿಷಯಗಳಲ್ಲಿ ಕೂಡ ಭಗವತ್ ಚಿಂತನ ಪೂರ್ವಕವಾಗಿ ಇಂದ್ರಿಯ ನಿಗ್ರಹದಿಂದ ಮಾಡಿಕೊಂಡು ಇರುವುದು ಆ ಬ್ರಾಹ್ಮಣನ ಕರ್ತವ್ಯ ಅಂತ ಹೇಳಿದ್ರು. ಹಾಗೆಯೇ ತಪ ಅಂದ್ರೆ ಬ್ರಹ್ಮಚರ್ಯಾದಿ ವ್ರತಗಳನ್ನು ಮಾಡಿಕೊಂಡು ತಪಸ್ಸನ್ನು ಮಾಡುವುದು. ಹಾಗೆ ಶೌಚ ಶುಚಿಯಾಗಿರುವುದು, ಅಂದ್ರೆ ನಾವು ಹೊರಗಿಂದ ಒಳ್ಳೆ ಡ್ರೆಸ್ ಮಾಡಿಕೊಂಡು ಇದ್ರೆ ಪ್ರಯೋಜನ ಇಲ್ಲ. ಹಾಗೆ ಸ್ನಾನ ಮಾಡಿದಾಗ ಹೇಗೆ ಬಹಿಶುದ್ಧಿ ಆಗ್ತದೆ, ಹಾಗೆಯೇ ಆಂತರಿಕ ಶುದ್ಧಿಗೆ ಭಗವತ್ ಚಿಂತನೆಯನ್ನು ಮಾಡಿದಾಗ ಮಾತ್ರ ಅದು ಆಂತರಿಕ ಶುದ್ಧಿ ಆಗ್ತದೆ. ಹೀಗೆ ಆಂತರಿಕವಾಗಿ ಬಾಹ್ಯವಾಗಿ ಬ್ರಾಹ್ಮಣನು ಶುದ್ಧಿಯಾಗಿರಬೇಕು ಅಂತ. ಆಮೇಲೆ ಶಾಂತಿ ಅಂದ್ರೆ ಕೋಪ ಇಲ್ಲದಿರುವುದು. ಏನಾದ್ರೂ ಹೇಳಿದ ಕೂಡಲೇ ಸಿಟ್ಟು ಬರ್ತದೆ ಅಲ್ಲ, ಸಿಟ್ಟು ಬಂದ್ರೆ ಕೂಡ ಅದು ಮೈಲಿಗೆ ಅರ್ಥ. ಆದ್ರಿಂದ ಭಗವತ್ ಚಿಂತನೆಯನ್ನು ಮಾಡಿದಾಗ, ಹಾಗೆ ಪೂಜೆಗಳಲ್ಲಿ ಯಜ್ಞಗಳಲ್ಲಿ ವಿಶೇಷವಾಗಿ ಈ ಭಗವತ್ ಚಿಂತನೆಯನ್ನು ಮಾಡುತ್ತಿರುವಾಗ, ಭಗವಂತನ ಕೆಲಸಗಳನ್ನು ಮಾಡುತ್ತಿರುವಾಗ ಸಿಟ್ಟು ಬರಬಾರದು. ಹಾಗೆ ಆರ್ಜವಮೇವಚ, ಆರ್ಜವ ಅಂದ್ರೆ ನಾವು ಕೆಲಸ ಮಾಡ್ತಾ ಇರುವಾಗ ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತೇವೆ, ಫೋನಲ್ಲಿ ಮಾತಾಡ್ತಾ ಇರ್ತೇವೆ, ಒಂದೇ ಸಮಯದಲ್ಲಿ ಎರಡೆರಡು ಕೆಲಸಗಳನ್ನು ಮಾಡ್ತೇವೆ. ಹಾಗಲ್ಲ, ಅದರಲ್ಲಿ ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಅಂದ್ರೆ ಸಮಸ್ಥಿತಿಯಲ್ಲಿ ಇದ್ದುಕೊಂಡು ಕೆಲಸವನ್ನು ಮಾಡಬೇಕು. ಏನೋ ಮಾಡ್ತಿರುವಾಗ ಏನೋ ಶಬ್ದ ಆಯಿತು ಕೂಡಲೇ ಅದರಲ್ಲಿ, ಅಥವಾ ಗಲಾಟೆ ಆಯಿತು, ಮನೋವ್ಯಗ್ರತೆ ಅಲ್ಲಿ ಇರಬಾರ್ದು. ಅಂದ್ರೆ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಂಡಿರಬೇಕು ಅಂತ ಅರ್ಥ. ಹಾಗೆ ಜ್ಞಾನಂ ಅಂದ್ರೆ ಕೇವಲ ಶಾಸ್ತ್ರದ ಜ್ಞಾನ ಮಾತ್ರ ಅಲ್ಲ, ಲೌಕಿಕ ಜ್ಞಾನವೂ ಕೂಡ ಬೇಕು. ಅಂದ್ರೆ ಲೋಕದಲ್ಲಿ ಏನೇನು ವ್ಯವಹಾರ ಆಗ್ತದೆ ಅದರ ಕೂಡ ಬಗ್ಗೆ ಗಮನ ಇರಬೇಕು. ಕೇವಲ ದಪಗಳನ್ನು ಮಾತ್ರ ಮಾಡಿಕೊಳ್ಳೋದು, ತುಳಸಿ ಮನೆ ಇಟ್ಕೊಂಡು ಅಲ್ಲಾಡಿಸಿದ್ರೆ ಪ್ರಯೋಜನ ಇಲ್ಲ. ಲೌಕಿಕ ಜ್ಞಾನಗಳು ಬೇಕು. ಹಾಗೆ ವಿಜ್ಞಾನ ವಿಶೇಷವಾದ ಯಾವುದು ಶ್ರೀಮದ್ ಆನಂದ ತೀರ್ಥರು ಬರತಕ್ಕಂತಹ ಯಾವುದು 32 ಗ್ರಂಥಗಳು ಅಥವಾ ಬೇರೆ ಬೇರೆ ಸತ್ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅದರ ವಿಶೇಷ ಜ್ಞಾನವನ್ನು ಕೂಡ ಬ್ರಾಹ್ಮಣನಾದವನು ಪಡೆಯಬೇಕು. ಹಾಗೆ ಆಸ್ತಿಕ್ಯಂ ಅಂದ್ರೆ ಒಂದು ಧರ್ಮವನ್ನು ಮಾಡಿದ್ರೆ ಅದಕ್ಕೆ ಇಂಥದ್ದೇ ಫಲ, ಅಂದ್ರೆ ಈ ಧರ್ಮ ಆಚರಣೆಯನ್ನು ಮಾಡಿದಾಗ ನಿಶ್ಚಯವಾದ ಫಲ ಸಿಕ್ಕೇ ಸಿಗ್ತದೆ. ಆ ನಿಶ್ಚಯ ಜ್ಞಾನ ಬೇಕು. ಆದ್ರಿಂದ ಉದಾಹರಣೆ ಹೇಳುವುದಾದ್ರೆ ಏಕಾದಶಿ ಉಪವಾಸ ಮಾಡಿದರೆ ಪಾಪ ಪರಿಹಾರ ಆಗ್ತದೆ. ಹೀಗೆ ನಮ್ಮ ಭಾರತ ದೇಶದಲ್ಲಿ ಬೇಕಾದಷ್ಟು ಧರ್ಮಗಳಿವೆ. ಆ ಧರ್ಮಗಳನ್ನು ಅದರ
ಅರಿವನ್ನು, ಅದರ ಫಲವನ್ನು, ಅಂದರೆ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಎಂದು ತಿಳಿದು ಮಾಡಿದಾಗ ಅದರ ಪೂರ್ಣ ಫಲವನ್ನು ಸಿಗ್ತದೆ. ಹೀಗೆ ಆ ಕರ್ಮದ ನಿಶ್ಚಯ ಜ್ಞಾನ, ಆ ಕರ್ಮವನ್ನು ಮಾಡಿದಾಗ ಇಂಥದ್ದೇ ಫಲ ಸಿಗ್ತದೆ ಎಂಬುದು ನಿಶ್ಚಯ ಜ್ಞಾನವುಳ್ಳದ್ದು ಆ ಬ್ರಾಹ್ಮಣನ ಕರ್ಮ, ಹಾಗೆ ಸ್ವಭಾವ ಅಂತ ಹೇಳಿದರು. ಹೀಗೆ ಗೀತೆಯಲ್ಲಿ ಕೃಷ್ಣನು ಹೀಗೆ ಬ್ರಾಹ್ಮಣರ ಸ್ವಭಾವ ಹಾಗೆ ಕರ್ಮಗಳನ್ನು ಹೇಳಿದ್ದಾರೆ. ಆದ್ದರಿಂದ ಈ ಗಾಯತ್ರಿ ಎನ್ನತಕ್ಕಂತಹದ್ದು ಮಂತ್ರ ಬ್ರಾಹ್ಮಣ್ಯ ಸಿದ್ಧಿಗೆ ಹಾಗೆ ಸುಖ ಪ್ರಾಪ್ತಿಗೆ, ಯಾವುದು ಕ್ಷಣಿಕ ಸುಖ ಅಲ್ಲ, ಶಾಶ್ವತ ಸುಖ ಸಿಗಬೇಕಾದ್ರೆ ಆ ಗಾಯತ್ರಿ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದರು. ಹಾಗೆ ಈ ವಾದಿರಾಜರು ಕೂಡ ಲಕ್ಷ್ಮೀ ಶೋಭಾನೆ ಇತ್ಯಾದಿ ಗ್ರಂಥಗಳಲ್ಲಿ ಕೂಡ ಅವರು ಈ ಗಾಯತ್ರಿಯ ಚಿಂತನೆಯನ್ನು ಮಾಡಿದ್ದಾರೆ. ಅದನ್ನು ಸ್ತ್ರೀಯರು ಪಠನ ಮಾಡುವಾಗ ಅನುಸಂಧಾನಪೂರ್ವಕವಾಗಿ ಅರ್ಥ ಚಿಂತನೆಯನ್ನು ಮಾಡಿದಾಗ ಅದು ಕೂಡ ಆಗ ಬ್ರಾಹ್ಮಣ್ಯ ವೃದ್ಧಿ ಆಗ್ತದೆ ಅಂತ ಹೇಳಿದರು. ಹೀಗೆ ವಾದಿರಾಜರು, ರಾಯರು ಕೂಡ ನಾವು ಸುಧಾ ಗ್ರಂಥವನ್ನು ಅಧ್ಯಯನ ಮಾಡ್ತೇವೆ. ಮಾಡುವಾಗ ಕೆಲವು ಸಣ್ಣ ಒಂದೇ ಶಬ್ದ ಇರ್ತದೆ, ಅದಕ್ಕೆ ಅರ್ಥ ಏನು ಅಂತ ಗೊತ್ತಾಗುವುದಿಲ್ಲ. ಆ ಶಬ್ದವನ್ನು ಕೂಡ ಆ ಸಮಸ್ಯೆ ಬಂದಾಗ ಅದಕ್ಕೆ ಸೂಕ್ತ ಉತ್ತರವನ್ನು ಕೂಡ ಅದೇ ಶಬ್ದದಿಂದ, ಅಂದರೆ ಪರಿಮಳ ಗ್ರಂಥಾದಿಗಳಿಂದ ನಾವು ನೋಡಿದಾಗ, ತಂತ್ರದೀಪಿಕಾ ಇದನ್ನೆಲ್ಲ ನೋಡಿದಾಗ ಆ ಸೂಕ್ತ ಶಬ್ದಕ್ಕೆ ಅತಿ ವಿಸ್ತಾರವಲ್ಲ, ಅತಿ ಕ್ಲಿಷ್ಟನೂ ಅಲ್ಲ, ನಮಗೆ ಸಾಮಾನ್ಯರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ರಾಯರು ಆ ಪರಿಮಳ ಗ್ರಂಥಾದಿಗಳಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಆ ಚಿಂತನೆಯನ್ನು ಕೂಡ ನಾವು ಆ ಭಗವದ್ ಧ್ಯಾನ ಮಾಡುವಾಗ, ಗಾಯತ್ರಿಯ ಚಿಂತನೆ ಮಾಡುವಾಗ ಅಳವಡಿಸಿಕೊಂಡಾಗ ಬ್ರಾಹ್ಮಣ್ಯವು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದರು. ಹಾಗೆಯೇ ವಾದಿರಾಜರು, ರಾಯರು, ಹೀಗೆ ದಾಸವರೆಣ್ಯರು ಕೂಡ ಅದನ್ನು ಹೇಳಿದ್ದಾರೆ. ಯಾಕಂದ್ರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ಕೆಲಸದಲ್ಲಿ ಹೇಗೆ ಶ್ರದ್ಧೆ ಇರಬೇಕು, ಹಾಗೆ ಭಗವಂತನ ಒಲುಮೆ ಅಂದರೆ ಪ್ರೀತಿ ನಮ್ಮ ಮೇಲೆ ಇರಬೇಕು. ಆನಂದ ತೀರ್ಥರ ಒಲುಮೆ, ರಾಯರ ಒಲುಮೆ ನಮ್ಮ ಮೇಲೆ ಇರಬೇಕು. ಹಾಗಾದರೆ ಅದನ್ನೇ ವಿಜಯದಾಸರು ಹೇಳಿದ್ದಾರೆ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರೇನು ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ, ನಿನ್ನದೇ ಸಕಲ ಸಂಪತ್ತು ದೇವಾ, ನಿನ್ನದೇ ಸಕಲ ಸಂಪತ್ತು. ಆದ್ರಿಂದ ವಿಜಯದಾಸರು ಕೂಡ ಅದನ್ನು ನಮಗೆ ಯಾವುದೇ ಸಂಪತ್ತು ಸುಖ ಸಿಗಬೇಕಾದ್ರೂ ಕೂಡ ಭಗವಂತನ ಒಲುಮೆ, ಆನಂದ ತೀರ್ಥರ ಒಲುಮೆ, ರಾಯರ ಒಲುಮೆ ನಮ್ಮ ಮೇಲೆ ಇದ್ದಾಗ ಮಾತ್ರ ಆ ಎಲ್ಲ ಸಂಪತ್ತುಗಳು ಸಿಗ್ತದೆ. ಆದ್ರಿಂದ ಆ ಬ್ರಾಹ್ಮಣ್ಯ ಎಂತಕ್ಕಂಥದ್ದು ಸಂಪತ್ತು ಕೂಡ ನಮಗೆ ಸಿಗಬೇಕಾದ್ರೆ ಈ ಹಿರಿಯರ, ಋಷಿಮುನಿಗಳ, ದೇವತೆಗಳ ಒಲುಮೆ ನಮ್ಮ ಮೇಲೆ ಇರಬೇಕು. ಇಂಥ ಸತ್ಸಂಗದ ಸಜ್ಜನರ ಒಲುಮೆ ನಮ್ಮ ಮೇಲೆ ಇದ್ದಾಗ ಮಾತ್ರ ಅದು ಪೂರ್ಣವಾಗಿ ನಮಗೆ ಸಿಗಲಿಕ್ಕೆ ಸಾಧ್ಯ. ನಾವು ಕೂಡ ಶಾಶ್ವತವಾದ ಸುಖವನ್ನು ಪಡೆಯಬಹುದು. ಹಾಗೆ ಆ ಹಿರಿಯರು ಮಾಡಿದ್ದು ಇಷ್ಟು ಆ ಬೇರೆ ಬೇರೆ ರೀತಿಯ ಮಂತ್ರಗಳು. ಹೀಗೆ ಗಾಯತ್ರಿಯನ್ನು ನಾವು ಅನುಸಂಧಾನ ಮಾಡಿದಾಗ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಬಹುದು. ಅಂದರೆ ವಾದಿರಾಜರು, ವ್ಯಾಸರಾಜರು, ರಾಯರು ಆ ಬೇರೆ ಬೇರೆ ಗ್ರಂಥಗಳ ಮಂಥನ ಮಾಡಿದಾಗ ನಾವು ಆ ಚಿಂತನೆಯನ್ನು, ಧ್ಯಾನವನ್ನು ಮಾಡುವಾಗ ಈ ಅನುಸಂಧಾನ ಇಟ್ಟುಕೊಂಡು, ಅಂದರೆ ರಾಯರು ಅವರು ಆ ಆನಂದ ತೀರ್ಥರ, ಆ ರಾಮದೇವರ ಅನುಗ್ರಹವನ್ನು ಪಡೆದುಕೊಂಡವರು. ಆದ್ದರಿಂದ ಮಂತ್ರಾಲಯ ಇಷ್ಟು ಹಿರಿಯರು ಋಷಿಮುನಿಗಳು ಮಾಡಿದಂತಹ ಮಂತ್ರಗಳನ್ನು ನಾವು ಮನನೆ ಮಾಡಿದಾಗ, ಯಾಕೆ ಮನನೆ ಮಾಡಬೇಕು ಹೇಳಿದ್ರೆ ಮನನಾತ್ರಾಯತೆ, ನಾವು ಭಯ ಪಡ್ತೇವೆ, ಎಲ್ಲಿ ಕೂಡ ನೋಡಿದ್ರು ಕೂಡ ಭಯ ಪಡ್ತೇವೆ. ಹೀಗೆ ಆ ಹಿರಿಯರು, ವರೆಣ್ಯರು, ಗುರು ವರೆಣ್ಯರು ಮಾಡಿದಂತಹ ಸತ್ಶಾಸ್ತ್ರಗಳನ್ನು, ಸದ್ಗ್ರಂಥಗಳನ್ನು ನಿತ್ಯವಾಗಿ ಅವಲೋಕನೆ ಮಾಡುತ್ತಾ ಗಾಯತ್ರಿ ಚಿಂತನೆಯಲ್ಲಿ ಇದನ್ನು ಅಳವಡಿಸಿಕೊಂಡು ಮಾಡಿದಾಗ ನಮ್ಮ ಶರೀರ ಕೂಡ ಮಂತ್ರಾಲಯ ಆಗಲಿಕ್ಕೆ ಸಾಧ್ಯ. ಯಾಕಂದ್ರೆ ಆ ಮನನಾಥ್, ಆ ಪ್ರತಿಯೊಂದು ಆ ಚಿಂತನೆಯನ್ನು ಕೂಡ ಮಾಡಿದಾಗ ಶರೀರವೇ ಅದು ಮಂತ್ರ ಮುಗ್ಧ ಆಗ್ತದೆ. ಆಗ ರಾಯರು ಇರುವುದೆಯಲ್ಲಿ ಮಂತ್ರಾಲಯದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅವರು ಆ ಹಿರಿಯರು ಅಂದ್ರೆ ದಾಸವರೆಣ್ಯರು, ಆನಂದ ತೀರ್ಥರು ಮಾಡಿದಂತಹ ಗ್ರಂಥಗಳನ್ನು ನಿತ್ಯ ಚಿಂತನೆ ಮಾಡೋದ್ರಿಂದ ಅವರು ಅಲ್ಲಿ
ಮಂತ್ರ ಎಲ್ಲ ಮುಗ್ಧವಾಗಿ ಸಮೂಹ ಆಗಿದ್ದರಿಂದ ಅಲ್ಲಿ ಮಂತ್ರಾಲಯ ಇದು. ಆದ್ದರಿಂದ ನಾವು ಕೂಡ ನಮ್ಮ ಈ ದೇವರು ಕೊಟ್ಟಂತಹ ಶರೀರದಲ್ಲಿ ಆ ಅನುಸಂಧಾನಗಳನ್ನು, ಶಾಸ್ತ್ರಗಳ, ರಾಯರು ಬರೆದಂತಹ ಗ್ರಂಥಗಳ ಚಿಂತನೆಯನ್ನು ನಾವು ಮಾಡಿದಾಗ, ದಾಸವರೇಣ್ಯರು ಹಾಡಿದಂತಹ ಆ ಸುಲಾದಿಗಳು, ಪದ್ಯಗಳು ಅನ್ನು ನಿತ್ಯ ಚಿಂತನೆ ಮಾಡಿದಾಗ ನಮ್ಮ ಈ ಶರೀರ ಕೂಡ ಮಂತ್ರಾಲಯ ಆಗಲಿಕ್ಕೆ ಸಾಧ್ಯ. ಆದ್ರಿಂದ ವಿಶೇಷವಾಗಿ ರಾಯರ ಹಾಗೆ ಅವರ ಒಳಗಿರತಕ್ಕಂತಹ ಆನಂದ ತೀರ್ಥರ, ರಾಮದೇವರ ನಿತ್ಯ ಚಿಂತನೆ, ಆ ಧ್ಯಾನ ನಮಗೆ ಬರಲಿ ಅಂತ ವಿಶೇಷವಾಗಿ ಹೇಳುತ್ತಾ ಈ ಪ್ರವಚನ ಕುಸುಮವನ್ನು, ಈ ಅದ್ಭುತ ಚಿಂತನೆಯನ್ನು ಮಾಡಿಸಿದಂತಹ ಗುರುಗಳ ಪಾದಾರವಿಂದಕ್ಕೆ ದಂಡ ಪ್ರಣಾಮ ಪೂರ್ವಕ ಈ ಪ್ರವಚನ ಮಾಲಿಕೆಯನ್ನು ಅರ್ಪಣೆ ಮಾಡುತ್ತಾ, ವಿಶೇಷವಾಗಿ ಅವರ ಅಂತರ್ಯಾಮಿ, ವಿದ್ಯಾಮಾನ್ಯರ ಅಂತರ್ಯಾಮಿ, ರಾಯರ ಅಂತರ್ಯಾಮಿಯಾಗಿರತಕ್ಕಂತಹ ಅಡವೀಶ ಮಧ್ವರ ಅಂತ ಒಳಗಿರ ಹೃದಯ ಕಮಲದಲ್ಲಿರತಕ್ಕಂತಹ ಆ ರಾಮಚಂದ್ರ ದೇವರು, ಕೃಷ್ಣದೇವರು ಪ್ರೀತನಾಗಲಿ ಅಂತ ಹೇಳುತ್ತಾ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಅರ್ಚಕ ಪರಿಮಳಾಚಾರ್ಯರಿಗೂ ಹಾಗೆ ಈ ಬ್ರಾಹ್ಮಣ ಸಂಘದವರಿಗೂ ಕೂಡ ಅಭಿವಂದನೆಯನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಇಂತಹ ಸತ್ಕರ್ಮಗಳು, ಸಜ್ಜನ ಈ ಸತ್ಸಂಗಗಳು ಆಗಲಿ, ವಿಶೇಷವಾಗಿ ಬ್ರಾಹ್ಮಣ್ಯವು ಸಿದ್ಧಿಸಿಕೊಂಡು ಎಲ್ಲರೂ ಕೂಡ ತಲೆ ಎತ್ತಿ ತಿರುಗುವಂತಾಗಲಿ. ಆ ಬ್ರಾಹ್ಮಣ್ಯದ ವಿಶೇಷವಾದ ಪ್ರಭೆ ಅಂದರೆ ಆ ಒಂದು ವರ್ಚಸ್ಸು, ಕಾಂತಿ ಹೇಗಿದೆ ಎಂದು ಹೇಳಿದರೆ ಹಿರಿಯರಿಂದ ನಮಗೆ ಅದು ಅನೂಚನವಾಗಿ ತಿಳಿದುಕೊಂಡಿದೆ. ಅದಕ್ಕೆ ಆ ಗೀತಾ ಇದು ಯಾವುದು ಗಾಯತ್ರಿ ಸಿದ್ಧಿಗೆ ಪ್ರಮುಖ ದೃಷ್ಟಾಂತ ನಮಗೆ ಕಾಣತಕ್ಕಂಥವರು ರಾಯರು. ಆ ರಾಯರ ಮುಖಾಂತರ ನಾವು ನಮ್ಮ ಕೆಲಸಗಳನ್ನು, ಕರ್ಮಗಳನ್ನು ಅರ್ಪಣೆ ಮಾಡಿದಾಗ ಬ್ರಾಹ್ಮಣ್ಯವನ್ನು ಸಂಪೂರ್ಣವಾಗಿ ನಾವು ಸಿದ್ಧಿಸಬಹುದು, ಸರಿಯಾಗಿ ದೇಶದಲ್ಲಿ ಬದುಕಬಹುದು ಅಂತ ಹೇಳ್ತಾ ಈ ಪ್ರವಚನ ಮಾಲಿಕೆಯನ್ನು ಭಗವಂತನ ಪಾದಾರವಿಂದಕ್ಕೆ ಅರ್ಪಣೆ ಮಾಡುತ್ತಾ, ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಂ ವಿಷ್ಣುರ್ಮೇ ಪರಮಸ್ವರತು. ಶ್ರೀಕೃಷ್ಣಾರ್ಪಣ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಪಲಿಮಾರು ಮಠದ ಸುಧಾ ವಿದ್ಯಾರ್ಥಿಗಳಾದ ಉದ್ಯಾವರ ರಾಘವೇಂದ್ರಾಚಾರ್ಯರು ಬ್ರಾಹ್ಮಣ್ಯದ ಮಹಿಮೆ ಹೇಳಿದರು. ನಿಜವಾಗಲೂ ಕೂಡ ಬ್ರಾಹ್ಮಣ್ಯ ಒಂದು ಚೆನ್ನಾಗಿತ್ತಂತಂದ್ರೆ ಇಡೀ ವಿಶ್ವನೇ ಸುಖದಿಂದ ಶಾಂತಿಯಿಂದ ಇರ್ತದೆ. ಅದ ಕಾರಣದಿಂದ ನಾವು ಬ್ರಾಹ್ಮಣರಾಗಿರ್ತಕ್ಕಂಥವ್ರು ನಮ್ಮ ಕರ್ತವ್ಯಗಳನ್ನು ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಾವು ನಿರ್ವಹಣೆ ಮಾಡಿದರೆ ಸಾಕು, ಇಡೀ ದೇಶದ ಕ್ಷೇಮವನ್ನು ಬಯಸಿದವರಾಗ್ತೇವೆ. ನಾವೇನು ಬಾರ್ಡ್ರಿಗೆ ಹೋಗಿ ಬಿಟ್ಕೊಂಡು ನಾವು ಇದು ಮಾಡೋದು ಬೇಕಾಗಿಲ್ಲ. ನಮ್ಮಲ್ಲಿ ನಾವು ಕೂತ್ಕೊಂಡು ನಿತ್ಯದಲ್ಲಿ ನಾವು ಸ್ವಾಮಿ ನಮಗೇನು ಆಜ್ಞೆ ಮಾಡಿದ್ದಾನೋ ಅದನ್ನು ಉಪಾಸನೆ ಮಾಡಿಕೊಂಡು, ಗಾಯತ್ರಿ ಉಪಾಸನೆ ಮಾಡಿಕೊಂಡು, ಯಾಕಂದರೆ ಈ ಶಸ್ತ್ರಗಳಿರ್ತಕ್ಕಂಥ ಬಲವನ್ನ ಕಂಡಿರ್ತಕ್ಕಂಥ ವಿಶ್ವಾಮಿತ್ರ ಅವನು ತನ್ನ ಆಟ ವಸಿಷ್ಠರ ಮುಂದೆ ನಡೆದೇ ಹೋದಾಗ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತೇಳಿ ಆ ತನ್ನ ಕ್ಷತ್ರಿಯ ಬಲವನ್ನ, ಕ್ಷತ್ರಿಯ ಧರ್ಮವನ್ನ ಬಿಡ್ತಕ್ಕಂಥವನಾಗಿ ತನ್ನ ತಪಸ್ಸಿನಿಂದ ಬ್ರಾಹ್ಮಣ್ಯವನ್ನು ಸಂಪಾದನೆ ಮಾಡಿದ ಅಂತ ಹೇಳಿ, ಅಂತಹದ್ದು ಜನ್ಮತಃ ಭಗವಂತ ಕೊಟ್ಟಿರ್ತಕ್ಕಂಥ ಆ ಬ್ರಾಹ್ಮಣ್ಯವನ್ನ ಉಳಿಸೋದಕ್ಕೋಸ್ಕರ 24 ಗಂಟೆ ಸಮಯದಲ್ಲಿ ಕನಿಷ್ಠ ಒಂದು ಅರ್ಧ ಗಂಟೆ, 1 ಗಂಟೆ ಇಟ್ಟಿದ್ದೇ ಆದರೆ ನಮ್ಮ ಶ್ರೇಯಸ್ಸು ಆಗ್ತದೆ, ಅದರಿಂದ ಸಮಾಜದ ಶ್ರೇಯಸ್ಸು ಬಯಸಿದವರಾಗ್ತೇವೆ. ಆ ಬ್ರಹ್ಮಣ್ಯದ ಬಗ್ಗೆ ರಾಘವೇಂದ್ರಾಚಾರ್ಯರು ಸೋದಾಹರಣಪೂರ್ವಕವಾಗಿ ಉಪನ್ಯಾಸ ಮಾಡಿರತಕ್ಕಂಥವರಾಗಿದ್ದಾರೆ. ಅವರಿಗೆ ರಾಯರು ಉತ್ತಮವಾಗಿರ್ತಕ್ಕಂಥ ಗುರುಗಳನ್ನು ಒದಗಿಸಿದ್ದಾರೆ. ಉತ್ತಮವಾದ ಮಾರ್ಗದರ್ಶನದಲ್ಲಿ ಬೆಳೆದಿರತಕ್ಕಂಥ ಅವರು ಜೀವನ ಉತ್ತರೋತ್ತರವಾಗಿ ಈ ಲೌಕಿಕವಾಗಿ ಮತ್ತು ಸಾಂಸಾರಿಕವಾಗಿರ್ತಕ್ಕಂಥ ಎಲ್ಲ ರೀತಿಯ ಸುಖ ಶಾಂತಿಗಳನ್ನು ಭಗವಂತ ಅವರಿಗೆ ಕೊಟ್ಟು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಗುರುರಾಜರಲ್ಲಿ ಪ್ರಾರ್ಥನಾ ಮಾಡೋಣ. ಹರೇ ಶ್ರೀನಿವಾಸ. ಅನಂತ ಧನ್ಯವಾದಗಳು. ಈಗ ಇವತ್ತಿನ ಭಾಗವತ ದರ್ಶನದ ವಿಶೇಷ ಪ್ರವಚನ ಮಾಲಿಕೆಯಲ್ಲಿ ಮಿತ್ರರಾಗಿರ್ತಕ್ಕಂಥ ಕೃಷ್ಣಾಚಾರ್ಯ ಪುರೋಹಿತ್, ವಂಶಿ ಕೃಷ್ಣಾಚಾರ್ಯ ಮಂತ್ರಾಲಯ, ಇವರು ತಂದೆಗಳು PH ರಾಘವೇಂದ್ರಾಚಾರ್ಯ, ತಾಯಿ ರಮಾದೇವಿ ಅವರು. ವಿಶೇಷವಾಗಿ ಪಲಿಮಾರಿನ ವಿದ್ಯಾಪೀಠದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಂಶೀಕೃಷ್ಣ ಅನಂತರದಲ್ಲಿ ಅದಮಾರ ಶ್ರೀಗಳಲ್ಲಿ ಸುಧಾಮಂಗಳವನ್ನು ಮಾಡಿ ವೇದ, ಪೌರೋಹಿತ್ಯ, ಶಾಸ್ತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು
ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ. ವಿಶೇಷವಾಗಿ ಒಂದು ವರ್ಷ ನಮ್ಮ ರಾಯರ ಮಠದ ಡಿಲ್ಲಿಯ ಶಾಖೆಯಲ್ಲಿ ಖಾಸಗಿ ಕಾಲೇಜಲ್ಲಿ ಕೆಲಸ ಮಾಡತಕ್ಕಂಥವರಾಗಿದ್ದಾರೆ. ಆಮೇಲೆ ಮಂತ್ರಾಲಯ ವಿದ್ಯಾಪೀಠದಲ್ಲಿ 2 ವರ್ಷ ಅಧ್ಯಾಪಕರಾಗಿ ಕೆಲಸ ಮಾಡಿ ಪ್ರಸ್ತುತ ಬಲಿಮಾರ ಮಠದ ತತ್ವ ಸಂಶೋಧನಾ ವಿಭಾಗದಲ್ಲಿ ಸಂಶೋಧನಾಧಿಕಾರಿಗಳಾಗಿ ಕೆಲಸ ಮಾಡತಕ್ಕಂಥ ವಂಶಿ. ಅಲ್ಲಿ ಬಲಿಮಾರು ಮಠದಲ್ಲಿ ಮಧ್ಯಾಹ್ನದಿಂದ ವಿಶೇಷ ಪ್ರೌಢ ವಿದ್ಯಾರ್ಥಿಗಳಿಗೆ ಪಾಠಶಾಲೆ ನಡೀತಾ ಇದೆ ಶ್ರೀಮಠದಿಂದ. ಅದರ ಅಧ್ಯಾಪಕರ ಪಾಠ ಹೇಳ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಕೂಡ ಹೊಂದಿರತಕ್ಕಂಥವರಾಗಿದ್ದಾರೆ. ಅವರಿಗೆ ನಮ್ಮ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ ಮಂತ್ರಾಲಯ ಮತ್ತು TD ದಾಸಾಹಿತ್ಯ ಪ್ರಾಜೆಕ್ಟ್ ಮತ್ತು ಸಿಂಧನೂರಿನ ಕುಷ್ಟಗಿಯ ಕುಷ್ಟಗಿಯ ಬ್ರಾಹ್ಮಣ ಸಮಾಜದ ಪರವಾಗಿ ಸ್ವಾಗತ ಸುಮಾಂಜಲಿಯನ್ನು ಬಯಸ್ತಾ ಇದ್ದೇವೆ. ಹರೇ ಶ್ರೀನಿವಾಸ ವೇದಿಕೆಗೆ ಬರಬೇಕಾಗಿ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೌನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಂ ಅತುಳಂ ಭಜೆ ತಾಪತ್ರಯಾಪಹಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಬ್ರಹ್ಮಚರ್ಯ ಹರಿಪ್ರೀತಿ ವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಸುಜಯೀಂದ್ರಾಬ್ಧಿ ಸಂಭೂತಂ ಸುಪ್ರಜಾ ತಾಪವಾರಣಂ ಸುಹಾಸ ಕಿರಣೋಪೇತಂ ಸುಷಮೀಂದ್ರ ವಿಧುಂಬಜೆ ಶ್ರೀಗೋವಿಂದ ಪದಾರವಿಂದಯುಗಳೀ ಧ್ಯಾನೈಕತಾನಾತ್ಮಕೋ ವೈರಾಗ್ಯಾಂಕುರವರ್ಧನೆ ಜಲಧರಃ ಸೌಭಾಗ್ಯ ಭಾಗ್ಯೋದಯಃ ಶ್ರೀಮನ್ಮಧ್ವಸುವಾದಿರಾಜಗುರುರಾಟ್ ಕಾರುಣ್ಯಂ ಆಸೇದಿವಾನ್ ತತ್ವಜ್ಞಾನಮಿತದ್ರು ಪಾರ್ವಣವಿದುಃ ವಿಶ್ವಪ್ರಿಯೋ ರಕ್ಷತು. ಶ್ರೀಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ರಾಘವೇಂದ್ರ ಸಪ್ತಾಹದ ಅಂಗವಾಗಿ ವಿಶೇಷವಾಗಿ ಭಾಗವತದ ಚಿಂತನೆ ಅಂತ ಪ್ರವಚನ ಮಾಲಿಕೆ ಅಂತ, ಅದರಲ್ಲಿ ನನ್ನ ಪಾಲಿಗೆ ಸಿಕ್ಕಿರ್ತಕ್ಕಂಥದ್ದು
ವಾಮನ ಅವತಾರ, ವಾಮನ ಚರಿತ್ರೆ ಅಂತ ಭಾಗವತ 8ನೇ ಸ್ಕಂದದಲ್ಲಿ ಬರುತ್ತೆ. ರಾಯರಿಗೆ ಒಂದು ನಂದು ಭಾಗ್ಯ ಅನ್ಕೊಳ್ಬೇಕು. ಯಾಕೆ ಅಂದ್ರೆ ಇಷ್ಟು ಚಿಂತನೆಗಳಲ್ಲಿ 8ನೇ ಸ್ಕಂದದ ವಾಮನ ಚರಿತ್ರೆನೇ ನನಗೆ ಸಿಗಬೇಕು ಅಂತಂದ್ರೆ ರಾಯರು ಪ್ರೇರಣೆ ಮಾಡಿಸಿ ಹಾಗೆ ನನಗೆ ಕೊಟ್ಟ ಭಾಗ್ಯ ಅಂತ. ಯಾಕೆ ಅಂದ್ರೆ ನನ್ನನ್ನು ರಾಯರೇ ಉಡುಪಿಗೆ ಕಳಿಸಿದ್ದು. ಆದ್ದರಿಂದ ಉಡುಪಿಯಲ್ಲಿ ಕೃಷ್ಣ ಇರೋದು, ಕೃಷ್ಣನಿಗೆ ಇಷ್ಟವಾದ ಅಂಕೆ ಅಂದ್ರೆ 8ನೇ ಸ್ಕಂದ. ಆ ನಂತರ ವಾಮನ ಚರಿತ್ರೆ ಯಾಕೆ ಅಂತಂದ್ರೆ ಪ್ರಕೃತಕ್ಕೆ ನಾವು ಇಷ್ಟರವರೆಗೆ ಹೇಳಿದರು ರಾಘವೇಂದ್ರಾಚಾರ್ಯರು ಬ್ರಾಹ್ಮಣನ ಕರ್ತವ್ಯ ಏನು ಅಂತ, ಅಧ್ಯಯನ ಅಧ್ಯಾಪನ ಅಂತ ಮೊದಲನೆಯ ಕರ್ತವ್ಯಗಳು ಅಂತ. ವಾಮನ ಶಬ್ದಕ್ಕದೇ ಅರ್ಥ ಬರುತ್ತೆ. ವಮತಿ ಅಂದ್ರೆ ಯಾರು ಒಳಗಿದ್ದದ್ದನ್ನು ಇನ್ನೊಬ್ಬರಿಗೆ ಹೇಳ್ತಾರೋ ವಾಂತಿ ಮಾಡ್ತಾರೋ ಅದನ್ನು ವಾಮ ಅಂತ ಕರೀತಾರೆ. ವಾಮನ ಅವತಾರದಕ್ಕೆ ತಾನೆ ಅವನಿಗೆ ಹೆಸರು ಬಂದದ್ದು. ಅದಕ್ಕೋಸ್ಕರ ರಾಯರು ನನಗೆ ವಿಧಾನ ಮಾಡ್ತಾರೆ ಕಾಣುತ್ತೆ, ಇದೇ ರೀತಿ ಮುಂದುವರಿಸ್ಕೊಂಡು ಹೋಗು ಅಧ್ಯಯನ ಅಧ್ಯಾಪನದಲ್ಲಿ ಅಂತ ತಿಳಿಸ್ಲಿಕ್ಕೋಸ್ಕರ ನನಗೆ ಆ ಭಗವಂತನ ಅವತಾರದ ಚಿತ್ರಣ ಕೊಡ್ಲಿಕ್ಕೆ ಅಂತ ಒಳಗೆ ನಿಂತು ರಾಯರೇ ಮಾಡಿಸೋದು, ಗುರುಗಳೇ ಹೇಳಿಸೋದು ಈ ರೀತಿ. ಆದ್ದರಿಂದ ನಾನು ಧನ್ಯನಾಗ್ತೇನೆ. ಅದು ಇನ್ನೊಂದು ವಿಶೇಷ ಅಡವಿರಾಯನ ಸ್ಥಳದಲ್ಲಿ. ಅಡವಿರಾಯ ಬಹಳ ಪ್ರಸಿದ್ಧ. ಅದರಿಂದ ಪ್ರಾಣದೇವರು ಏನು ಮಾಡಿದರೂ ಕೂಡ ಗುರುಗಳ ಮೂಲಕ ಹೋದರೆ ಮಾತ್ರ ಬರುತ್ತೆ. ಈ ಕಥೆಯಲ್ಲಿ ಬರುತ್ತೆ, ಮುಂದೆ ನೋಡೋಣ. ಗುರುಗಳ ಮೂಲಕ ಹೋದರೆ ಮಾತ್ರ ನಮಗೆ ಭಗವಂತ ಸ್ವೀಕಾರ ಮಾಡ್ತಾನೆ, ನಾವು ಯಾವುದೇ ಸೇವೆ ಮಾಡಿದರೂ ಕೂಡ. ಆದ್ದರಿಂದ ಗುರುಗಳ ಅನುಗ್ರಹದಿಂದ ಆ ವಾಮನ ಚರಿತ್ರೆಯಲ್ಲಿ ಏನು ನಮ್ಮ ತಲೆಗೆ ಸ್ಫುರಣೆ ಮಾಡ್ತಾರೆ ಗುರುಗಳು, ಅದೇ ತನ್ಮೂಲಕ ಭಗವಂತನ ಚಿಂತನೆ ಮಾಡೋಣ ಅಂತ ತಿಳಿಸ್ತಾ, ಪರೀಕ್ಷಿತ ರಾಜ ಯಾಕೆ ಬಂತು, ಈ ಸಂದರ್ಭ ಯಾಕೆ ಬಂತು, ವಾಮನ ಚರಿತ್ರೆ ಹೇಳ್ತಕ್ಕಂಥ ಸಂದರ್ಭ ಯಾಕೆ ಬಂತು ಅಂತಂದ್ರೆ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ ಅಂತೆ. ನಮ್ಗಿಡೀ ಭಾಗವತ ಎಲ್ಲ ಕೂಡ ಪ್ರಶ್ನೋತ್ತರ ರೂಪದಲ್ಲಿ ಬರುವುದು. ಶುಕರ ಪರೀಕ್ಷಿತನ ಪ್ರಶ್ನೋತ್ತರ ರೂಪದಲ್ಲಿ ಬರತಕ್ಕಂಥದ್ದು ನಮಗೆಲ್ಲ. ಅದರಿಂದ ನಾವು ಶುಕಾಚಾರ್ಯರಿಗೆ ಅಥವಾ ಪರೀಕ್ಷಿತನಿಗೆ ಗೊತ್ತಿಲ್ಲದೆ ಪ್ರಶ್ನೆ ಮಾಡಿದ್ದಲ್ಲ, ಅವನು ಪಾಂಡವರ ಕುಡಿ ಅವನು. ಆದ್ದರಿಂದ ಅವನಿಗೆ ಗೊತ್ತಿಲ್ಲದೆ ಪ್ರಶ್ನೆ ಮಾಡುವುದಲ್ಲ ಶುಕರತ್ರ. ಶುಕರು ರುದ್ರಾವತಾರ ಸಂತರು. ಅವರ ಹತ್ರ ಪರೀಕ್ಷಿತನಾದವ, ಅದಕ್ಕೆ ಹೆಸರೇ ಗೊತ್ತಾಗುತ್ತೆ ನಮಗೆ, ಪರೀತಃ ಈಕ್ಷತೆ ಅಂತ. ಅಂದ್ರೆ ಯಾವುದೇ ವಿಷಯ ಕೊಟ್ಟರೂ ಕೂಡ ಅವನಿಗೆ ಅದನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ ಇದು ಸತ್ಯನ, ಯಾವುದು ಸರಿ ಯಾವುದು ಸರಿಯಲ್ಲ ಎಂಬುದನ್ನು ಪರೀಕ್ಷೆ ಮಾಡಿ ಸರಿಯಾದ್ದನ್ನು ಮಾತ್ರ ಸ್ವೀಕಾರ ಮಾಡುವವರು ಯಾರೋ ಅವನು ಪರೀಕ್ಷಿತ. ಆದ್ದರಿಂದ ಅವನು ಸ್ವೀಕಾರ ಮಾಡಿದ್ದಾನೆ ಅಂತಂದ್ರೆ ಅದು ಚೆನ್ನಾಗೇ ಇರುತ್ತೆ, ಅದರ ಬಗ್ಗೆ ವಿಷಯ ಗೊತ್ತಿರುತ್ತೆ ಅವನಿಗೆ. ಆದರೂ ಪ್ರಶ್ನೆ ಮಾಡ್ತಾನೆ. ಯಾರಿಗೋಸ್ಕರ ಅಂದ್ರೆ ಅವನಿಗೋಸ್ಕರ ಅಲ್ಲ, ಮತ್ತೆ ನಿಮ್ಮಂತವರಿಗೋಸ್ಕರ. ಈ ರೀತಿ ಚಿಂತನೆ ಮಾಡಿ, ಸ್ವತಃ ಚಿಂತನೆ ಮಾಡುವ ಶಕ್ತಿ ಇಲ್ಲ ಇವುಗಳಿಗೆ. ಈ ರೀತಿ ಹೇಳಿಯಾದ್ರೂ ಚಿಂತನೆ ಮಾಡಲಿ, ಆಗಾಗಾದ್ರೂ ಚಿಂತನೆ ಮಾಡಿ ಉದ್ಧಾರ ಆಗಲಿ ಎಂಬ ದೃಷ್ಟಿಯಿಂದ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ. ಏನು ಅಂತ ಅವನ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಕೂಡ ಭಗವಂತನ ಸರ್ವೋತ್ತಮತ್ವವನ್ನು ತಲೆಗಿಟ್ಟುಕೊಂಡೇ ಪ್ರಶ್ನೆ ಮಾಡ್ತಾನೆ ಪರೀಕ್ಷಿತ. ಆ ಶಬ್ದಗಳು ಹಾಗಿದೆ: ಬಲೇಹೆ ಪದತ್ರಂ ಭೂಮೇಹ ಕಸ್ಮಾತ್ ಹರಿ ಅಯಾಚತ ಭೂತ್ವಾ ಈಶ್ವರ ಕೃಪಣವತ್ ಲಬ್ಧಾರ್ಥೋ ವಿಭವಂದತಂ. ಪ್ರಶ್ನೆ ಮಾಡ್ತಾನೆ ಭಗವಂತ. ಅವನಿಗೆ ಏನು ಕಮ್ಮಿ ಹೇಳಿ ದೇವರಿಗೆ ಪರೀಕ್ಷೆ ಮಾಡುವ ಪ್ರಶ್ನೆ ಶುಕರತ್ರ. ಲಬ್ಧಾರ್ಥ, ಏನೇನು ಪಡ್ಕೊಳ್ಳಬೇಕು ಅರ್ಥಗಳು ಅಂತ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಕೂಡ ಪಡ್ಕೊಂಡಾಗಿದೆ ಅವನು. ಸರ್ವ ಕಾಮನೆಗಳಿಂದ ಪೂರ್ಣ ನಾರಾಯಣ, ಎಲ್ಲಾ ಕಾಮನೆಗಳಿಂದ ಪೂರ್ಣನಾದರೂ ಭಗವಂತ ವಾಮನ ಬಲಿ ಹತ್ರ ಹೋಗಿ ಯಾಕೆ ಬೇಡಿದ? ಬೇಡುವುದು ಯಾವಾಗ ಹೇಳಿ? ನಾವು ನಮ್ಮಲ್ಲಿ ಏನಾದರೂ ಆ ವಸ್ತು ಇಲ್ಲ ಅಂದ್ರೆ ಹಣ ಬೇಡ್ತೇವೆ, ಭಿಕ್ಷೆ ಬೇಡ್ತೇವೆ. ನಾವು ಯಾವಾಗ ಅನ್ನ ಬೇಡ್ತೇವೆ, ಹಣ ಬೇಡ್ತೇವೆ. ಯಾವಾಗ ಆ ಹಣನೋ ಅನ್ನನೋ ವಸ್ತ್ರನೋ ನಮ್ಮಲ್ಲಿ ಇಲ್ಲದೆ ಇರುವಾಗ ಇನ್ನೊಬ್ಬರ ಹತ್ರ ಇದ್ದವರ ಹತ್ರ ಹೋಗಿ ಬೇಡ್ತೇವೆ. ಪ್ರಕೃತಕ್ಕೀಗ ಬಲಿಚಕ್ರವರ್ತಿ ಹತ್ರ ವಾಮನ ರೂಪಿ ಭಗವಂತ ಹೋಗಿ ಬೇಡ್ತಾ ಇದ್ದಾನೆ. ಅಂದ್ರೆ ಏನು? ವಾಮನನಿಗೇನು ಇಲ್ವೋ ಹಾಗಾದ್ರೆ? ತಿನ್ಲಿಕ್ಕೆ ಬಟ್ಟೆ ಇಲ್ಲ, ತಿನ್ಲಿಕ್ಕೆ ಅನ್ನ ಇಲ್ಲ, ಹೊತ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲ, ಈ ರೀತಿ ಇಲ್ಲದೆ ಬೇಡುವುದಾ? ಹಾಗಲ್ಲ. ಅದನ್ನೇ ಹೇಳ್ತಾರೆ ಪರೀಕ್ಷಿತ. ಲಬ್ಧಾರ್ಥ, ಭಗವಂತ ಎಲ್ಲವನ್ನು ಪಡ್ಕೊಂಡಿದ್ದಾನೆ. ಆದ್ರೂ
ಲಬ್ಧಾರ್ಥೋಪಿ ಕಿಂಬಬಂಧ, ಯಾಕೆ ಯಾಚತ ಅಯಾಚತ ಹರಿಹಿ ಅಯಾಚತ. ಅಲ್ಲಿ ಹೇಳುವಾಗಲೂ ಕೂಡ ಜ್ಞಾನಿಗಳು ಒಂದು ಶಬ್ದವನ್ನು ಒಂದು ಕಡೆ ಪ್ರಯೋಗ ಮಾಡಿದರು ಅಂತಂದ್ರೆ ಅದಕ್ಕೆ ಆ ಸಂದರ್ಭಕ್ಕೆ ಅನುಗುಣವಾದ ಅರ್ಥ ಇರುವಂತಹ ಶಬ್ದವನ್ನೇ ಪ್ರಯೋಗ ಮಾಡಿರ್ತಾರೆ, ಸುಮ್ಮನೆ ಮಾಡುವುದಲ್ಲ. ದಾಸರು ಅವರೆಲ್ಲ ಕೂಡ ಉದಾಹರಣೆ ನೋಡುವುದು ಅಂತಾದ್ರೆ, ದಾಸರದೊಂದು ಹಾಡಿದೆ, ತಿಳಿದು ತಿಳಿದು ತಿಳಿಯಾದ ಹಂಗೆ ಒಲಿಯಾತ ಕಮ್ಮಾಲಕುಮೆ ಅಂತ. ಅಲ್ಲಿ ಏನು ದಾಸರಿಗೆ ಶಬ್ದ ದಾರಿದ್ರ್ಯ ಇತ್ತು? ಒಂದೇ ಶಬ್ದವನ್ನು ಎರಡೆರಡು ಸಲ ಯಾಕೆ ಹೇಳಿದ್ರು ಅಂತಂದ್ರೆ ಅದಕ್ಕೂ ಅರ್ಥ ಇದೆ. ಮತ್ತೆ ಇನ್ನೊಂದು ಕಡೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹೇಳುವಾಗ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಅಂತ ಹೇಳಿದ್ರು. ದಾಸರಿಗೆ ತಲೆ ಸರಿ ಇಲ್ವೋ? ಯಾಕೆ ಅಂತಂದ್ರೆ ಹೆಜ್ಜೆಯ ಮೇಲೇನೆ ಹೆಜ್ಜೆ ಇಟ್ರೆ ಮುಂದೆ ಬರ್ಲಿಕ್ಕಾಗುತ್ತಾ? ಅಲ್ಲೇ ನಿಲ್ಬೇಕಲ್ವಾ? ಯಾಕೆ ಹೇಳಿದ್ರು ಹಾಗಾದ್ರೆ ಅಂತಂದ್ರೆ ಏನು ಅರ್ಥ ಇದೆ ಇದ್ದುಕೊಂಡೇ ಹೇಳ್ತಾರೆ. ನರಹರಿಯ ನಿನ್ನ ನಾಮ ಸ್ಮರಣೆ ಮಾಡದಲ್ಲಿ ನರಕಕ್ಕೆ ಗುರಿಯಾದೆನು. ಅಲ್ಲಿ ಯಾಕೆ ನರಹರಿ ಅಂತ ಯಾಕೆ ಹೇಳಬೇಕು? ಅದಕ್ಕೂ ಅರ್ಥ ಇದೆ. ಭಗವಂತ ಅನೇಕ ಸಾವಿರ ಅನಂತ ನಾಮಗಳಿರುವಾಗ ಅದೇ ಶಬ್ದವನ್ನೇ ಅಲ್ಲಿ ಯಾಕೆ ಪ್ರಯೋಗ ಮಾಡಬೇಕು? ಸರಿಯಾದ ಸಂದರ್ಭಕ್ಕೆ ಸರಿಯಾದ ಅರ್ಥ ಅಲ್ಲಿ ನಮಗೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆ ರೀತಿ ಪ್ರಯೋಗ ಮಾಡಿದರು. ಅದೇ ರೀತಿ ಪರೀಕ್ಷಿತ ರಾಜ ಇಲ್ಲಿ ಹೇಳುವಾಗ, ಪ್ರಶ್ನೆ ಮಾಡುವಾಗ, ಹರಿಹಿ ಅಯಾಚತ, ಯಾಕೆ ಬೇಡಿದ ಕೃಷ್ಣ? ಹರಿನಾಮಕ ಭಗವಂತ ಯಾಕೆ ಬೇಡಿದ ಅಂತಂದ್ರೆ, ಯಾಕೆ ಅದೇ ಶಬ್ದ ಪ್ರಯೋಗ ಮಾಡಿದ ಅಂತಂದ್ರೆ ಅದಕ್ಕೊಂದು ಅರ್ಥ ಇದೆ. ಹರಿಹಿ ಅಂದ್ರೆ ಯಾವುದನ್ನು ಹರಿ ಅಂತ ಕರಿತೇವೆ? ಹರತೀತಿ ಹರಹ ಅಂತ ನಿಯಮ. ಸ್ವಲ್ಪ ವ್ಯಾಕರಣದ್ದು ಸ್ವಲ್ಪ ನೋಡೋದು ಅಂತಾದ್ರೆ, ವರ್ಬ್ಗಳು ಅಂದ್ರೆ ಧಾತುಗಳಿಂದ ಎಲ್ಲ ಶಬ್ದಗಳು ಹುಟ್ಟಿ ಬರೋದು ಅಂತ. ಹರತಿ ಅಂದ್ರೆ ನಾಶ ಮಾಡುವವನು ಯಾರೋ ಅವನು ಹರ ಅಂತಾಗುತ್ತೆ, ಹರಿ ಅಂತ ಆಗುದಿಲ್ಲ. ಆದರೆ ಇದು ಛಾಂದಸ ಪ್ರಯೋಗ ಅಂತಾರೆ, ಹರಿಹಿ ಅಂತ. ಯಾಕೆ ಅಂದ್ರೆ ನಾವು ಅನ್ಕೊಂಡಿದ್ದೇವೆ ಸೃಷ್ಟಿ ಮಾಡುವುದು ಚತುರ್ಮುಖ, ಸಂಹಾರ ಮಾಡುವುದು ರುದ್ರ, ಪಾಲನೆ ಮಾಡುವುದು ವಿಷ್ಣು ಅಂತ. ಅದು ಅಲ್ಲ ಅಂತ ತೋರಿಸಲಿಕ್ಕೆ ಈ ಶಬ್ದವನ್ನು ಹೇಳ್ತಾರೆ. ಹರತೀತಿ ಹರಹ ಅಂತ ಆಗ್ಬೇಕಾಗಿರೋದು ಹರಿಹಿ ಅಂತ ಪ್ರಯೋಗ ಮಾಡಿದ್ರಿ. ಯಾಕೆ ಅಂತಂದ್ರೆ ಅವನು ಎಲ್ಲವನ್ನೂ ಮಾಡ್ತಾನೆ ಅಂತ. ಯಾಕೆ? ಹರತಿ ಅಂದ್ರೆ ನಾಶ ಮಾಡುತ್ತಾನೆ, ರುದ್ರ ನಾಶ ಮಾಡ್ತಾನೆ. ಹರತಿ ನಮ್ಮನ್ನೆಲ್ಲ ಜಗತ್ತನ್ನೆಲ್ಲ ನಾಶ ಮಾಡುವುದು ರುದ್ರ, ಹರ, ಓಕೆ. ಆದರೆ ಹರಿ ಅವನನ್ನು ಹರಮಪಿ ಹರತಿ ಇತಿ ಹರಿಹಿ ಅಂತ. ನಮ್ಮನ್ನು ಯಾರು ನಾಶ ಮಾಡ್ತಾನೋ ಹರ, ಅವನನ್ನು ನುಂಗುವವನೊಬ್ಬನಿದ್ದಾನೆ, ಅವನು ಹರಿ ಅಂತ ಹೇಳ್ತಾರೆ. ವ್ಯಾಕರಣದಲ್ಲಿ ಅತಿಶಯಾರ್ಥೆ ತೃತೀಯ ಅಂತ ನಿಯಮ ಮಾಡಿದ್ದಾನೆ ಪಾಣಿನಿ. ಏನು? ಯಾರಲ್ಲಿ ಇಲ್ಲದೇತಕ್ಕಂಥ ಗುಣ ಅತಿಶಯವಾಗಿ ಒಬ್ಬನಲ್ಲಿ ಕಂಡಿತು ಅಂತಂದ್ರೆ ಅಲ್ಲಿ ತೃತೀಯಾಕ್ಷರವಾದ ಇಕಾರವನ್ನು ಅಲ್ಲಿ ಜೋಡಿಸು ಅಂತ ಹೇಳ್ತಾರೆ. ಪ್ರಕೃತಕ್ಕೆ ಈಗ ನಾವು ವರ್ಣಮಾಲೆಯಲ್ಲಿ ಆ ಇ ಅಲ್ವಾ, ಹರ ಅಂದ್ರೆ ನಾಶ ಮಾಡೋದು. ವಿಶೇಷವಾಗಿ ರುದ್ರನನ್ನೂ ನಾಶ ಮಾಡೋರು ಯಾರು? ವಿಶೇಷ ಇದು, ಯಾರಲ್ಲಿ ಇಲ್ಲ ಈ ಗುಣ. ಆದ್ದರಿಂದ ಇಕಾರವನ್ನು ಅಲ್ಲಿ ಪ್ರಯೋಗ ಮಾಡಿ ಹರಿಹಿ ಅಂತ ಆಗೋದು. ಪ್ರಕೃತಕ್ಕೆ ಪರೀಕ್ಷಿತನ ಪ್ರಶ್ನೆ ಏನು ಅಂದ್ರೆ, ಹರಿಹಿ ಅಯಾಚತ ಲಬ್ಧಾರ್ಥೋಪಿ, ಎಲ್ಲ ಕಾಮನೆಗಳನ್ನು ಪಡ್ಕೊಂಡವನಾದ್ರೂ ಕೂಡ ಹರಿ ಅಂದ್ರೆ ಎಲ್ಲವನ್ನು ಸಂಹಾರ ಮಾಡಲಿಕ್ಕೂ ಸಮರ್ಥ, ಎಲ್ಲವನ್ನೂ ಮಾಡಲಿಕ್ಕೂ ಸಮರ್ಥ. ಆದ್ರೂ ಯಾರೋ ಬಲಿಚಕ್ರವರ್ತಿ ಯಾಕೆ ಬೇಡಿದ? ಅವನ ಹತ್ರ ಹೋಗಿ ಯಾಕೆ ಬೇಡಿದ? ಪದತ್ರಯಂ, ಮೂರೇ ಪದ, ಅದು ಕೂಡ ಬೇರೆ ಎಷ್ಟು ಅಲ್ಲ. ಬಲೇಹ ಪದತ್ರಯಂ ಭೂಮೇಹ ಕಸ್ಮಾತ್ ಹರಿರಯಾಚತ ಭೂತ್ವಾ ಈಶ್ವರ. ಈಶ್ವರ ಅಂದ್ರೆ ಒಡೆಯ, ಒಡೆಯನಾದ್ರೂ ಯಾಕೆ ಬೇಡಿದ ಅಂತ ಪರೀಕ್ಷಿತನ ಪ್ರಶ್ನೆ. ಈ ರೀತಿಯಲ್ಲಿ ಸಭೆಯನ್ನು ಅಲಂಕರಿಸಿರತಕ್ಕಂತಹ ಗುರುಗಳಾದ ಶ್ರೀಪಾದರ ಪಾದಾರವಿಂದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಪುನಃ ಕಥೆಯನ್ನು ಮುಂದುವರಿಸುವುದು ಅಂತಾದ್ರೆ, ಭೂತ್ವಾ ಈಶ್ವರ ಕೃಪಣವತು ಅಂತ ಹೇಳ್ತಾರೆ. ಅಲ್ಲಿ ಭಗವಂತ ಎಲ್ಲವನ್ನು ಲಬ್ಧಾರ್ಥೋಪಿ, ಎಲ್ಲವನ್ನು ಪಡ್ಕೊಂಡ್ರೂ ಕೂಡ ಯಾರು ಯಕ್ಕಶ್ಚಿತ್ ಚಕ್ರವರ್ತಿಯಾಗಿರ್ತಕ್ಕಂತಹ ಬಲಿಚಕ್ರವರ್ತಿ ಹತ್ರ ಹೋಗಿ 3 ಪಾದಗಳನ್ನು ಯಾಕೆ ಬೇಡಿದ ಅಂತ ಪರೀಕ್ಷಿತನ ಪ್ರಶ್ನೆ.
ಇದಕ್ಕೆ ಉತ್ತರ ರೂಪವಾಗಿ ಅದರ ಪೂರ್ವ ಪೀಠಿಕೆ ಎಲ್ಲವನ್ನು ಕೂಡ ಬಲಿ ಚಕ್ರವರ್ತಿ ಅಂತ, ದೇವರೇ ಹೋಗಿ ಬಲಿ ಹತ್ರ ಬೇಡ ಅಂತಂದ್ರೆ ಬಲಿಯ ಮಹತ್ವ ಏನು? ನಾವು ಇಂಥವರು ಅಂತ ಹೇಳಿಕೊಂಡ್ರೆ, ಯಾರೋ ಹಾದಿಯಲ್ಲಿ ತಿರುಗಾಡುವ ಒಬ್ಬ ನಾನು ಇಂಥವರ ಜೊತೆ ಇದ್ದವನು ಅಂತ ಹೇಳಿಕೊಂಡ್ರೆ ಅದಕ್ಕೆ ಮಹತ್ವ ಬರುವುದಿಲ್ಲ ಅಂತ. ಆ ಮಾತಿಗೆ ಮಹತ್ವ ಬರುವುದು ಯಾವಾಗ ಅಂತಂದ್ರೆ, ದೊಡ್ಡ ಸ್ಥಾನದಲ್ಲಿ ಕೂತವನು ಬಂದು ಇವನು ನನ್ನ ಸ್ನೇಹಿತ, ಇವನು ನನ್ನ ಭಕ್ತ ಅಂತ ಹೇಳಿದಾಗ ಬಹಳ ಮಹತ್ವ ಬರುತ್ತೆ ಅಂತ. ಪ್ರಕೃತಕ್ಕೀಗ ಜಗದೊಡೆಯನಾದ ಶ್ರೀಕೃಷ್ಣ ವಾಮನ ಬಂದು ಬಲಿಚಕ್ರವರ್ತಿ ಹೋಗಿ ನೀನು ದೇವರು, ನೀನು ಅದು ನಾವು ಮಾಡ್ತೇವೆ, ಅದಕ್ಕೇನು ವೈಶಿಷ್ಟ್ಯ ಕಾಣುವುದಿಲ್ಲ. ಆದರೆ ದೇವರೇ ಬಂದು ಬಲಿ ಹತ್ರ ಕೇಳಿದ ಅಂತಂದ್ರೆ ಅದಕ್ಕೆ ಬಲಿ ಅಂಥವನು, ದೇವರೇ ಬಂದು ಇವನ ಹತ್ರ ಕೇಳಿದ ಅಂದ್ರೆ ಇವನ ಶಕ್ತಿ ಸಾಮರ್ಥ್ಯ ಎಂಥದ್ದು, ಇವನ ವೈಶಿಷ್ಟ್ಯ ಏನು ಅಂತ ಪ್ರಶ್ನೆ ಬರುತ್ತೆ ನಮಗೆ. ಅದನ್ನೇ ಶುಕಾಚಾರ್ಯರು ಉತ್ತರ ರೂಪದಲ್ಲಿ ಹೇಳಿಕೊಂಡು ಹೋಗ್ತಾರೆ ನಮಗೆ. ಪರಾಜಿತ ಶ್ರೀ ರಸುಭಿಶ್ಚ ಖಾಪಿತೋ ಇಂದ್ರೇಣ ರಾಜನ್ ಭೃಗುಭಿಸ್ಸಸಿ ಜೀವಿತಃ ಸರ್ವಾತ್ಮನಾ ತಾನ್ ಅಭಜದ್ಭೃಗೂನ್ ಬಲಿಹಿ ಶಿಷ್ಯೋ ಮಹಾನ್ ಸ್ವಾರ್ಥ ನಿವೇದನೇನ. ಹೇಳುವಾಗ ಯಾಕೆ ಬಂತು ಬಲಿ ಚಕ್ರವರ್ತಿ ಹತ್ರ ಬೇಡುವ ಪ್ರಸಂಗ ಯಾಕೆ ಬಂತು ದೇವರಿಗೆ ಅಂತಂದ್ರೆ, ಅದಕ್ಕೆ ಶುಕಾಚಾರ್ಯರು ಉತ್ತರ ಕೊಡ್ತಾರೆ. ಇಂದ್ರ ಹೆಸರಿಗೆ ಮಾತ್ರ ಇಂದ್ರ, ಅವನು ಇಂದ್ರ ಶಬ್ದಕ್ಕೆ ಏನರ್ಥ? ಇದಿ ಐಶ್ವರ್ಯ ಅಂದ್ರೆ ಎಲ್ಲರ ಒಡೆಯ, ಅಂದ್ರೆ ತುಂಬಾ ಐಶ್ವರ್ಯ ಇರುವವನು ಯಾರೋ ಪರಮೈಶ್ವರ್ಯ ಶಬ್ದಕ್ಕಲ್ಲ, ಇಂದ್ರ ಶಬ್ದಕ್ಕೆ ಅರ್ಥ ಏನು? ಪರಮೈಶ್ವರ್ಯ ಉಳ್ಳವನು ಅಂತ ಅರ್ಥ. ಪ್ರಕೃತಕ್ಕೀಗ ಇಂದ್ರ ಅಂತ ಕರೆಸಿಕೊಂಡಿರತಕ್ಕಂತಹ ಈ ಪುರಂದ್ರ ನಾಮಕ ಏನಿದ್ದಾನೆ ಅವನಲ್ಲಿ ಆ ಸಾಮರ್ಥ್ಯ ಉಂಟಾ? ಇಲ್ಲ ಅಂತಾನೆ. ಯಾಕೆ? ಆ ಪರಮೈಶ್ವರ್ಯ ಒಂದು ವೇಳೆ ಇದ್ದಿದ್ದರೆ ಯಾವುದೋ ಬಲಿಚಕ್ರವರ್ತಿ ಇವನ ಮೇಲೆ ಯುದ್ಧಕ್ಕೆ ದಾಳಿ ಮಾಡಿದಾಗ ಅದಕ್ಕೆ ಸೋತು ತನ್ನ ಸ್ಥಾನವನ್ನು ಕಳ್ಕೊಂಡ, ಸಂಪತ್ತನ್ನು ಕಳ್ಕೊಂಡ ಆಗ್ತಿತ್ತ? ಸಾಧ್ಯ ಇಲ್ಲ. ಅದಕ್ಕೆ ಶುಕಾಚಾರ್ಯರು ಕೊಟ್ಕೊಂಡು ಹೋಗ್ತಾರೆ, ಪರಾಜಿತ ಶ್ರೀ ರಸುಭಿಶ್ಚ ಹಾಪಿತಃ ಇಂದ್ರೇಣ. ಹೇಳುವಾಗ ಇಂದ್ರ ಎಲ್ಲವನ್ನೂ ಕಳ್ಕೊಂಡ. ಯಾಕೆ? ಬಲಿಚಕ್ರವರ್ತಿ ಇವನ ಮೇಲೆ ಯುದ್ಧಕ್ಕೆ ಬಂದಾಗ ತನ್ನ ಸ್ಥಾನವನ್ನು ಕಳ್ಕೊಂಡ, ಎಲ್ಲವನ್ನೂ ಕಳ್ಕೊಂಡ ಅಂತ. ಸರ್ವಾತ್ಮನಾತಾನ್ ಅಭಜದ್ಭೃಗೂನ್ ಬಲಿಹಿ. ಬಲಿಚಕ್ರವರ್ತಿ ಸೋಲಿಸಿದವನು, ಅವನಿಗೆ ಎಲ್ಲಿಂದ ಬಂತ ಸಾಮರ್ಥ್ಯ ಅಂತಂದ್ರೆ, ಇಷ್ಟರವರೆಗೆ ಪ್ರವಚನ ಮಾಡಿದಲ್ಲ ಬ್ರಾಹ್ಮಣ್ಯದ ಮಹತ್ವ ಏನು ಅಂತ, ಇದು ಬ್ರಾಹ್ಮಣ್ಯದ ಮಹತ್ವ ಅಂತಾರೆ. ಬಲಿಚಕ್ರವರ್ತಿ ಯದ್ಯಪಿ ದೈತ್ಯ ವಂಶದಲ್ಲಿ ಹುಟ್ಟಿದರೂ ಕೂಡ ಅವನು ಭಜನೆ ಸೇವೆ ಮಾಡಿದ್ಯಾರನ್ನು? ಭೃಗು ಋಷಿ, ಬ್ರಾಹ್ಮಣ, ಮಹಾ ತೇಜಸ್ವಿಯವರು. ಅವರನ್ನು ಸೇವೆ ಮಾಡಿದ, ಅವರ ಅನುಗ್ರಹ ಪಡ್ಕೊಂಡದ್ದರಿಂದ ಇಂದ್ರನನ್ನೂ ಸೋಲಿಸುವ ಸಾಮರ್ಥ್ಯ ಬಂತು ಅಂತಾರೆ. ಅಂದ್ರೆ ಬ್ರಾಹ್ಮಣ್ಯದ ಮಹತ್ವ ಎಷ್ಟರವರೆಗೆ ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ಬ್ರಾಹ್ಮಣ ಭೃಗವಪ್ರಿಯಮಾಣ ಏನಿಲ್ಲ, ಬ್ರಾಹ್ಮಣರಾದ ಭೃಗು ಋಷಿಗಳನ್ನು ಪ್ರೀತಿ ಸಂತೋಷಗೊಳಿಸಿದ ಅಷ್ಟೇ. ಅವರು ಹೇಳಿದಂತೆ ನಡ್ಕೊಂಡ, ವಿಶ್ವಜಿತ ಯಾಗವನ್ನು ಮಾಡಿದ್ದರಿಂದ ಅವರಲ್ಲಿ ಏನು ಅಷ್ಟರವರೆಗೆ ತಪಸ್ಸಿನ ಸಾಮರ್ಥ್ಯ ಇತ್ತು ಭೃಗು ಋಷಿಗಳಲ್ಲಿ, ಅದನ್ನೆಲ್ಲ ಕೂಡ ಇವನಿಗೆ ಬಲಿಚಕ್ರವರ್ತಿ ಕೊಟ್ಟರಂತೆ. ಅದಕ್ಕೆ ತುಂಬಾ ಆ ಸಾಮರ್ಥ್ಯದಿಂದಲೇ ಎಲ್ಲರನ್ನೂ ಅಂತಂದ್ರೆ ಸ್ವರ್ಗಾಧಿಪತಿ ಇಂದ್ರ, ದೇವಲೋಕಾಧಿಪತಿ ಇಂದ್ರನನ್ನೇ ಗೆದ್ದ ಅಂತಂದ್ರೆ ಮತ್ತೆ ವಿಶ್ವಜಿತ ಪ್ರತ್ಯೇಕ ಬೇಕಾಗಿಲ್ಲ, ರಾಜರನ್ನು ಗೆದ್ದ ಅಂತ ಹೇಳಬೇಕಾಗಿಲ್ಲ ಅಂತಾರೆ. ಈ ರೀತಿ ಭೃಗು ಋಷಿಗಳ ಅನುಗ್ರಹದಿಂದ ಒಳ್ಳೆಯ ಕಾಂಚನ ಅಂದ್ರೆ ಬಂಗಾರದ ರಥವನ್ನು ಪಡ್ಕೊಂಡ. ಆದ್ಮೇಲೆ ಅಲ್ಲಿ ಹೇಳುವಾಗ ಹಯಾಶ್ಚ ಹರಿಯಶ್ವ ತುರಂಗವರ್ಣಾಹ ಅಂತ ಹೇಳ್ತಾರೆ. ಎಂಥ ರಥಕ್ಕೆ ಅಶ್ವಗಳನ್ನು ಕಟ್ಟಿದ ಅಂತೆ. ಎಂಥದ್ದವು ಅಂತಂದ್ರೆ ಹರಿಯಶ್ವ ತುರಂಗವರ್ಣಾಹ ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು ಹೇಳುವಾಗ. ಇಂದ್ರನ ರಥಕ್ಕೆ ಯಾವ ರೀತಿ ಇತ್ತು ಅದಕ್ಕೆ ಸಮಾನವಾದ ಕುದುರೆಗಳನ್ನು ಪಡ್ಕೊಂಡ ಅಂತ ಹೇಳ್ತಾರೆ. ಅಂದ್ರೆ ಏನು? ಅಲ್ಲೇ ಗೊತ್ತಾಗಿಬಿಡ್ತು ಇಂದ್ರನನ್ನು ಸೋಲಿಸುವ ಸಾಮರ್ಥ್ಯವನಲ್ಲಿ ಬಂತು ಅಂತ. ಅಂದ್ರೆ ಇಂದ್ರ ಯಾವ ರೀತಿಯಲ್ಲಿ ತನ್ನ ಕುದುರೆಗಳನ್ನು, ರಥಕ್ಕೆ ಕಟ್ಟಿದ್ದ ಕುದುರೆಗಳನ್ನು, ಅದಕ್ಕೆ ಸಮಾನವಾದ ಕುದುರೆಗಳನ್ನು, ವರ್ಣದಿಂದ ಕೂಡಿದ ಕುದುರೆಗಳನ್ನು ಕೊಟ್ಟ ಭೃಗು ಋಷಿಗಳು ಇವನಿಗೆ ಅಂತ. ಈ ರೀತಿ ಆ ಬ್ರಾಹ್ಮಣ್ಯದಿಂದ, ಆ ತಪಸ್ಸಿನಿಂದ ಭೃಗು ಋಷಿಗಳು ಇವರಿಗೆ, ಈ ಬಲಿಚಕ್ರವರ್ತಿ ಎಲ್ಲವನ್ನೂ ಕೂಡ ತನ್ನ ಸಾಮರ್ಥ್ಯವನ್ನು ಕೊಟ್ಟ. ಆ ರಥವನ್ನು ಏರಿ, ಅದೇ ಕುದುರೆಯಿಂದ ಸಂಯುಕ್ತವಾದ ರಥವನ್ನು ಏರಿ, ಅದೇ ಸಿಂಹಧ್ವಜದಿಂದ ಕೂಡಿಕೊಂಡು ಹೋಗಿ ಎಲ್ಲರನ್ನೂ ಗೆದ್ದ ಅಂತ ಹೇಳ್ತಾರೆ. ಈ ರೀತಿ ಗೆದ್ದಾಗ ಪಾಪ ಅದಿತಿ, ದ್ವಿತೀಯ ಮಕ್ಕಳು ದೈತ್ಯರು, ಅದಿತಿಯ ಮಕ್ಕಳು ಆದಿತ್ಯರು ಅಂದ್ರೆ ದೇವತೆಗಳು. ಆದಿತಿಗೆ ಸ್ವಲ್ಪ ಖೇದ ಆಯ್ತಂದ್ರೆ,
ಯಾಕೆ ಮಕ್ಕಳು ಈ ರೀತಿ ತನ್ನ ಸ್ಥಾನಮಾನವನ್ನು ಕಳ್ಕೊಂಡು ಎಲ್ಲೋ ಹೋಗಿ ಇನ್ನೊಬ್ಬರ ಮನೆಯಲ್ಲಿ ಜೀವನ ಮಾಡುವ ಪ್ರಸಂಗ ಬಂದಾಗ ತಾಯಿಗೆ ಖಂಡಿತವಾಗಿ ನೋವು ಆಗೇ ಆಗ್ತದೆ. ಅದೇ ರೀತಿ ಇಲ್ಲಿ ಅದಿತಿಗೆ ತುಂಬಾ ನೋವಾಗ್ಲಿಕ್ಕೆ ಶುರುವಾಯ್ತಂತೆ. ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಅವಳಿಗೆ ಸುಮ್ಮನೆ ಚಿಂತಾಕ್ರಾಂತಳಾಗಿ ಕೂತ್ಕೊಂಡಿದ್ಲಂತೆ. ಇಷ್ಟಾಗುವಾಗ ಅವನು ತನ್ನ ಓಜಸ್ ಅಲ್ಲಿ ಹೇಳ್ತಾರೆ, ಇಂದ್ರನನ್ನು ಸೋಲಿಸಲಿಕ್ಕೆ ಏನೇನು ಓಜಃ ಸಹೋ ಬಲಂ ತೇಜೋ ಯತಯೇಷ ಸಮುದ್ಯಮಃ, ಇವನು ಈ ಸಾಮರ್ಥ್ಯ ಎಲ್ಲಿಂದ ಬಂತು ಅಂದ್ರೆ ತಸ್ಸಿನಿಂದ. ಓಜಃ ಬಲಂ ತೇಜಃ ಅಂತ ಎಲ್ಲ ಕೂಡ ನೋಡಿ. ತೇಜಸ್ಸು ಯಾವುದರಿಂದ ಗೊತ್ತಾಗೋದು ನಮಗೆ? ತೇಜಸ್ಸು ಕಣ್ಣಿನಿಂದ. ಏನು ತೇಜೋ ನಾವು ಹೇಳ್ತೇವೆ, ಉಪನಯನ ಮಾಡಿದ ಕೂಡಲೇ ಮಗುವಿಗೆ ಎಂಥ ತೇಜಸ್ಸಿನಿಂದ ಕೂಡಿದವನು ಇವನು ಮಗು ಅಂತ ಹೇಳ್ತೇವೆ ನಾವು. ಅಂದ್ರೆ ಎಲ್ಲಿಂದ ಗೊತ್ತಾಯ್ತು ತೇಜಸ್ಸೇನು? ಹೊರಗೆ ಬೆಂಕಿ ಖಂಡಿತ ನಮಗೆ ಇಲ್ಲ. ಮತ್ತೆ ಒಳಗಿರುವ ಏನು ತೇಜಸ್ಸು ಮಂತ್ರ ಶಕ್ತಿಯ ಫಲಯ ಶಕ್ತಿ ಏನಿತ್ತು ಅದು ಕಣ್ಣಿನಿಂದ ಮುಖದಿಂದ ವರ್ಚಸ್ಸು ಅಂತ ಹೇಳ್ತೇವೆ, ಗೊತ್ತಾಗ್ತದೆ. ಆ ಎಲ್ಲಿಂದ ಇವನಿಗೆ ಬ್ರಾಹ್ಮಣರ ಸೇವೆ, ಕ್ಷತ್ರಿಯನಾಗಿ ಬ್ರಾಹ್ಮಣರ ಸೇವೆ ಮಾಡಿದ್ದರಿಂದ ಇವನಿಗೆ ಆ ಸಾಮರ್ಥ್ಯ ಬಂತು ಅಂತ ಹೇಳ್ತಾರೆ. ತಪಃ ತೇಜಃ ಬಲಂ, ಕ್ಷತ್ರಿಯನಿಗೆ ಬಲ ಮುಖ್ಯ, ಭುಜಬಲ, ಅದೂ ಕೂಡ ಇದರಿಂದ ಬಂತು ಅಂತ ಹೇಳಿದರು ರಾಘವೇಂದ್ರ ಆಚಾರ್ಯರು ಪರಿಮಳಾಚಾರ್ಯರು ಹೇಳಿದರು. ಬ್ರಹ್ಮ ತೇಜೋ ಬಲಂ ಬಲಂ ಅಂತ ವಿಶ್ವಾಮಿತ್ರ ಹೊಗಳಿದ್ದು ಅಂತ. ದ್ರೋಣಾಚಾರ್ಯಲ್ಲಿ ನೋಡ್ತೇವೆ ನಾವು, ಎರಡೂ ಕೂಡ ಶಸ್ತ್ರದಿಂದಲೂ ಎಲ್ಲರನ್ನು ಸೋಲಿಸಲಿಕ್ಕೆ ಸಾಮರ್ಥ್ಯ ಇತ್ತಂತೆ, ಶಾಸ್ತ್ರದಿಂದಲೂ ಸಾಮರ್ಥ್ಯ ಇತ್ತಂತೆ ಅವನಿಗೆ. ಆದ್ದರಿಂದ ಎರಡನ್ನೂ ಕೂಡ ಕೂಡಿ ಮೇಳೈಸಿಕೊಂಡವನವನು. ಇಲ್ಲಿ ಪ್ರಕೃತಕ್ಕೆ ಒಂದನ್ನೇ, ಶಾಸ್ತ್ರವನ್ನು ಚೆನ್ನಾಗಿ ಅರಿದಿರತಕ್ಕಂತಹ ಈ ಭೃಗುಋಷಿಗಳ ಅನುಗ್ರಹ ಪಡ್ಕೊಂಡ ಕ್ಷಣಕ್ಕೆ ಆ ತೇಜಸ್ಸು ಬಲ ಎಲ್ಲ ಕೂಡ ಆ ತನ್ಮೂಲಕ ಮಂತ್ರಶಕ್ತಿಯ ಫಲವಾಗಿ ಇವರಿಗೆ ಬಂತಂತೆ ಬಲಿಚಕ್ರವರ್ತಿ. ಆದ್ದರಿಂದ ಇಂದ್ರನನ್ನು ಸೋಲಿಸುವ ಸಾಮರ್ಥ್ಯವನಲ್ಲಿ ಬಂತು. ಇಷ್ಟಾಗುವಾಗ ಪಾಪ ಚಿಂತಾಕ್ರಾಂತನಾಗಿ ಕೂತಿದ್ದ ಇಂದ್ರ ಏನ್ ಮಾಡಬೇಕು? ಸ್ಥಾನ ಕಳ್ಕೊಂಡ, ಸಂಪತ್ತು ಕಳ್ಕೊಂಡ, ಎಲ್ಲ ಹೋಗಿ ಆಗಿದೆ. ಏನ್ ಮಾಡಿದ್ರೆ ಸುಮ್ಮನೆ ಆಲೋಚನೆ, ಹೇಗೆ ಇದನ್ನು ಪರಿಹಾರ ಮಾಡಬೇಕೆ, ಈ ದಾರಿದ್ರ್ಯವನ್ನು ಪುನಃ ನನ್ನ ಸ್ಥಾನವನ್ನು ನಾನು ಹೇಗೆ ಪಡ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ಲಿಕ್ಕೆ ತೊಡಗಿದ. ನಮ್ಮಂತೆ ಅಲ್ಲ ಇಂದ್ರ. ನಾವಾದ್ರೆ ಏನಾದ್ರೂ ಸಮಸ್ಯೆ ಬಂತು ಅಂತಂದ್ರೆ ಸಮಸ್ಯೆಯಲ್ಲೇ ಮುಳುಗಿ ಹೋಗ್ತೇವೆ, ಪರಿಹಾರ ಹುಡುಕಲಿಕ್ಕೆ ಹೋಗುವುದೇ ಇಲ್ಲ ಅಂತಾರೆ. ಆ ರೀತಿಯಲ್ಲ ಇಂದ್ರ, ಸ್ವಲ್ಪ ಜ್ಞಾನಿ, ಅಪರೋಕ್ಷ ಜ್ಞಾನಿ. ಆದ್ದರಿಂದ ಏನ್ ಮಾಡಿದ? ಸಮಸ್ಯೆ ಬಂದಿದೆ ಹೌದು, ಆದರೆ ಅದರ ಪರಿಹಾರ ಹುಡುಕಬೇಕಲ್ವೋ ಏನು ಅಂತ ಯಾರತ್ರ ಹೋಗಿದ್ದವನು? ಯಾರ ಬಳಿಗೆ ಹೋಗಿ ಸಮಸ್ಯೆ ಪರಿಹಾರ ಕೇಳಿದ್ದು ಅಂದ್ರೆ ಗುರುಗಳ ಹತ್ರ ಹೋದ ಅಂತಾರೆ. ತನ್ನ ಗುರುಗಳು ಬೃಹಸ್ಪತ್ಯಾಚಾರ್ಯರು. ಯಾಕೆ ನಾವಂತೇವೆ ದಿನಾಗಿ ಬೆಳಗ್ಗೆ ಪೂಜೆ ಆದ ನಂತರ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಅಂತ ದೇವರ ಹತ್ರ ಬೇಡಿಕೊಳ್ತೇವೆ. ಆದರೆ ದೇವರನ್ನು ನೇರವಾಗಿ ಬೇಡುವ ಅಥವಾ ದೇವರಿಂದ ನೇರವಾಗಿ ಪಡ್ಕೊಳ್ಳುವ ಸಾಮರ್ಥ್ಯ ನಮಗುಂಟೋ? ಇಲ್ಲ. ಮತ್ತೆ ಹಾಗೆ ಮಧ್ಯವರ್ತಿಗಳಾಗಿ ಗುರುಗಳು ಬೇಕೇ ಬೇಕು. ಅದಕ್ಕೋಸ್ಕರ ಏನು ಮಾಡಿದ ಇಂದ್ರ? ಗುರುಗಳ ಮೂಲಕನೇ ಹೋದ ಅಂತಾರೆ. ಬೃಹಸ್ಪತ್ಯಾಚಾರ್ಯರ ಹತ್ರ ಇದೆಲ್ಲ ನಿವೇದನೆ ಮಾಡಿದ, ಗೊತ್ತಿದೆ ಅವರಿಗೆ. ಅದಕ್ಕೆ ಗುರುಗಳು ಹೇಳ್ತಾರೆ ಅಂತೆ, ಜಾನಾಮಿ ಮಘವನ್ ಶತ್ರೋರುನ್ನತೆ ರಸ್ಯ ಕಾರಣಂ ಶಿಷ್ಯಾಯೋಪೃತಂ ತೇಜೋ ಗುರುಬಿರ್ ಬ್ರಹ್ಮವಾದಿಭಿ. ಅವರು ಅದೇ ಹೇಳ್ತಾರೆ. ಭವದ್ವಿದೋ ಭವಾನ್ ವಾಪಿ ವರ್ಜಯಿತ್ವಾ ಈಶ್ವರಂ ಹರಿಂ ನಾಸ್ಯ ಶಕ್ತಃ ಪುರಸ್ಥಾತುಂ ಕೃತಾಂತಸ್ಸ ಯಥಾ ಜನಾಃ. ಅಲ್ಲಿ ಹೇಳುವಾಗ ಗುರುಗಳ ಅನುಗ್ರಹ ಪಡ್ಕೊಂಡ ಮೇಲೆ ಅವನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ ಅಂತಾರೆ. ಗುರುಗಳೇ ಹೇಳೋದಿದು ಇಂದ್ರನಿಗೆ. ಅಂದ್ರೆ ಗುರುವಿನ, ದಾಸರು ಹೇಳಿದ್ದು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ. ಅಂದ್ರೆ ಗುರುಗಳು ಅನುಗ್ರಹ ಮಾಡಿದ್ರೆ ಮೋಕ್ಷವನ್ನೂ ಕೊಡಬಲ್ಲರಂತೆ. ಯದ್ಯಪಿ ಭಗವಂತ ಮಾತ್ರ ಮೋಕ್ಷಕ್ಕೆ ಈಶ್ವರ, ಅಮೃತತ್ವಸ್ಯ ಈಶಾನಃ ಅಂತ ವೇದ ಹೊಗಳ್ತಾ ಇದೆ. ಅಂತಹ ಭಗವಂತ ಮಾತ್ರ ತನ್ನ ಕೈಯಲ್ಲಿ ಮಾತ್ರ ಹಿಡ್ಕೊಂಡಿರುವ ಮೋಕ್ಷವನ್ನು ಕೂಡ ಗುರುಗಳ ಅನುಗ್ರಹ ಪಡ್ಕೊಂಡ್ವಿ ಅಂತಂದ್ರೆ ಗುರುಗಳು ಶಿಫಾರಸ್ ಮಾಡಿ ಕೊಡಿಸ್ತಾರೆ ಅಂತ. ಆದರೆ ಗುರುಗಳ ಅವಕೃಪೆಗೆ ನಾವು ಒಳಗಾದ್ವಿ ಅಂತಂದ್ರೆ ದೇವರು ಕೂಡ ಬಂದು ರಕ್ಷಣೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತಾರೆ. ಪ್ರಕೃತಕ್ಕೀಗ ಹೇಳ್ತಾರೆ ಗುರುಗಳು, ಭವದ್ವಿದೋ ಭವಾನ್ ವಾ ವಿವರ್ಜಯಿತ್ವಾ ಈಶ್ವರಂ ಹರಿಂ ನಾಸ್ಯ ಶಕ್ತ ಪುರಸ್ಥಾತುಂ. ಗುರುಗಳ ಅನುಗ್ರಹ ಪಡ್ಕೊಂಡಿರ್ತಕ್ಕಂತಹ ಯಾರೇ ಆಗಿರಲಿ ಅವರೆದುರಿಗೆ ನಿಲ್ಲಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದ ಯದ್ಯಪಿ ಅಲ್ಲಿ ಹೇಳುವಾಗ ವ್ಯಾಖ್ಯಾನಕಾರರು ಬರೀತಾರೆ ಭವದ್ವಿಧ ಅಂತ. ಅರ್ಜುನ ಇವನಿಗೆ ಇಂದ್ರನಿಗೆ ಗುರುಗಳು ಹೇಳ್ತಾರೆ, ನಿನ್ನಂಥವರ್ಗೂ ಕೂಡ ಸಾಧ್ಯ ಆಗುವುದಿಲ್ಲ ಎದುರು ನಿಲ್ಲಕ್ಕೆ. ಅಂದ್ರೆ ಒಂದು ರೀತಿಯಲ್ಲಿ ಮೇಲ್ನೋಟಕ್ಕೆ ಇಂದ್ರಾದಿಗಳಿಗಿಂತಲೂ ಕೂಡ ಈ ಗುರುಗಳೇ ದೊಡ್ಡವರಾದ್ರು ಅಂತ ಒಂದು ಪ್ರಸಂಗ ಬರುತ್ತೆ. ವ್ಯಾಖ್ಯಾನಕಾರ ಬರೀತಾರೆ. ಮತ್ತೆ
ಬ್ರಹ್ಮಾದಿಗಳು ಯದ್ಯಪಿ ಭೃಗುಗಳಿಗೆಲ್ಲರಿಗಿಂತಲೂ ಕೂಡ ಮಹಾನ್ ಶಕ್ತಿವಂತರು, ಆದ್ರೂ ಭಗವಂತನ ಅಪ್ಪಣೆ ಇಲ್ಲ ಅಂತಂದ್ರೆ ಏನು ಮಾಡ್ಲಿಕ್ಕೂ ಅಸಮರ್ಥರು ಅಂತ ಹೇಳ್ತಾರೆ, ಚತುರ್ಮುಖಾದಿಗಳಿಂದಲ್ಲ. ಅದಕ್ಕೆ ಅಲ್ಲಿ ಹೇಳುವಾಗ ಭವದ್ವಿದೋ ಭವಾನ್ವಾಪಿ, ನಿನ್ನಂಥವರು ಅಂದ್ರೆ ಬ್ರಹ್ಮಾದಿಗಳನ್ನು ತಗೊಳ್ಳಿ, ಅಥವಾ ಭವಾನ್ ನೀನು ಕೂಡ ಭಗವಂತನ ಅನುಗ್ರಹ ನಿಮ್ಮಲ್ಲಿ ಇಲ್ಲ, ಭಗವಂತನ ಅಪ್ಪಣೆ ನಿಮಗೆ ಇಲ್ಲ ಅಂತಂದ್ರೆ ನೀವು ಕೂಡ ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಭಗವಂತನ ಅಪ್ಪಣೆ ಯಾವಾಗ ಮಾಡುವುದಿಲ್ಲ? ಗುರುಗಳ ಅನುಗ್ರಹ ಪಡ್ಕೊಂಡಿಲ್ಲ ಅಂತಂದ್ರೆ ಅವನು ಸುಮ್ಮನೆ ಕುತ್ಕೊಂಡಿರ್ತಾನೆ. ಚತುರ್ಮುಖಾದಿಗಳಿಗೆ ದೇವರೇ ಗುರು, ಅವರಿಗೆ ಪ್ರತ್ಯೇಕ ಗುರುಗಳು ಅಂತ ಬೇರೆ ಇಲ್ಲ ಚತುರ್ಮುಖನಿಗೆ. ಆದ್ರೂ ಹೇಳ್ತಾರೆ ಅಂದ್ರೆ ಅಲ್ಲಿ ಗುರುಗಳ ಮಹತ್ವನೂ ಗೊತ್ತಾಗಬೇಕು, ಭಗವಂತನ ಎಲ್ಲರೂ ಅವನ ಅಧೀನದಲ್ಲಿದೆ ಎಂಬುದು ಕೂಡ ಗೊತ್ತಾಗಬೇಕಾಗಿದೆ ಜನಗಳಿಗೆ. ಅದಕ್ಕೋಸ್ಕರ ಈ ಶಬ್ದ ಪ್ರಯೋಗ ಮಾಡಿ ಗುರುಗಳು ಹೇಳ್ತಾರೆ, ಆಗುವುದಿಲ್ಲ, ಈಗ ಸ್ವಲ್ಪ ಸಮಯ ನೀನು ಕಾಯಲೇಬೇಕು, ಆದರೆ ಸುಮ್ಮನೆ ಈಗಿಂದೀಗೆ ಹೋಗಿ ನೀನು ಯುದ್ಧ ಮಾಡ್ತೇನೆ ಅಂದ್ರೆ ಆಗುವುದಿಲ್ಲ. ಯಾಕೆ? ಬಲಿಚಕ್ರವರ್ತಿ ಹತ್ರ ನಿನ್ನಕ್ಕಿಂತ ಜಾಸ್ತಿ ಒಂದಿದೆ, ಏನು? ಗುರುಗಳ ಪೂರ್ಣ ಅನುಗ್ರಹ ಪಡ್ಕೊಂಡಿದ್ದಾನೆ, ಇನ್ನೊಂದು ಭಗವಂತನ ಇಚ್ಛೆನೂ ಆಗಿದೆ. ಆದ್ದರಿಂದ ನೀನು ತಪ್ಪಿಗೆ ಸುಮ್ಮನೆ ಕೂಡುದು ಒಳ್ಳೇದೀಗ ಅಂತ ಗುರುಗಳು ಹೇಳಿದ್ರಂತೆ. ಅದಾದ್ಮೇಲೆ ಆಯ್ತು, ಗುರುಗಳ ಮಾತಿಗೆ ಬೆಲೆ ಕೊಟ್ಟ, ಆದ್ರಿಂದ ಅದು ಬದುಕಿದ ಅಂತ ಹೇಳ್ತಾರೆ. ಈ ರೀತಿ ಗುರುಗಳ ಅಪ್ಪಣೆ ಮೇರೆಗೆ ಸುಮ್ಮನೆ ಕೂತ್ಕೊಂಡಿದ್ದ. ಏವಂ ಸುಮಂತ್ರಿತಾರ್ಥಾಸ್ತೆ ಗುರುಣಾರ್ಥಾನುದರ್ಶಿನ ಹಿತ್ವಾ ತ್ರಿವಿಷ್ಟವಂ ಜಗ್ಮುಹು ಗೀರ್ವಾಣ ಕಾಮರೂಪಿಣಃ. ಇಷ್ಟೆಲ್ಲ ಗುರುಗಳ ಅಪ್ಪಣೆ ಪಡ್ಕೊಂಡ್ಮೇಲೆ ಇನ್ನೇನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಅವನು ಬಲಿಚಕ್ರವರ್ತಿ ಬಂದಾಗಿದೆ, ಬಂದು ಆಕ್ರಮಣ ಮಾಡಿ ಆಗಿದೆ, ಇವರಿಗೆ ಸ್ಥಾನಚ್ಯುತನಾಗಿದ್ದಾನೆ ಇಂದ್ರ, ಹೊರಗೆ ಹೋಗಲೇಬೇಕು. ಆದ್ದರಿಂದ ಎಲ್ಲ ತನ್ನ ಪರಿವಾರವನ್ನು ಕಟ್ಟಿಕೊಂಡು ಇಂದ್ರ ಅಲ್ಲಿಂದ ಸ್ವರ್ಗದಿಂದ ಹೊರಟು ಕೆಳಗೆ ಬಂದ ಅಂತ. ಅಲ್ಲಿ ಇವನು ಬಂದ ಕ್ಷಣಕ್ಕೆ ಸ್ವರ್ಗಲೋಕಾಧಿಪತ್ಯವನ್ನು ಬಲಿಚಕ್ರವರ್ತಿ ಚೆನ್ನಾಗಿ ಅನುಭವಿಸಿದ ಅಂತ ಹೇಳ್ತಾರೆ. ಬುಭುಜೇಜ ಶ್ರಿಯಂ ವೃದ್ಧಾಂ ದ್ವಿಜ ದೇವೋಪಂಬಿತಾಂ ಕೃತಕೃತ್ಯಮಿವಾತ್ಮಾನಂ ಮನ್ಯಮಾನೋ ಮಹಾಮನಾಹ. ಅಲ್ಲಿ ಹೇಳುವಾಗ ಯಾಕೆ ಸ್ವರ್ಗಲೋಕಾಧಿಪತ್ಯದಲ್ಲಿ ಅಧಿಪತಿಯಾಗಿ ಅದರ ಸುಖವನ್ನು ಅವನು ಅನುಭವಿಸಿದ ಅಂತಂದ್ರೆ, ಯಾಕೆಂದ್ರೆ ಆ ಬಲಿಚಕ್ರವರ್ತಿ ದೇವಲೋಕದ ಅಧಿಪತಿಯನ್ನು ಸೋಲಿಸಿದ್ರೂ ಕೂಡ ಬ್ರಾಹ್ಮಣರನ್ನು ಜ್ಞಾನಿಗಳನ್ನು ಸೇವೆ ಮಾಡ್ತಾನೇ ಇದ್ದ ಅಂತ. ಅದಕ್ಕೋಸ್ಕರ ಅವನಿಗೆ ಆ ಸಾಮರ್ಥ್ಯ ಬಂತು ಅಂತ ಹೇಳ್ತಾರೆ. ದ್ವಿಜ ದೇವೋಪಲಂಬಿತಾಂ ಶ್ರಿಯ ವೃದ್ಧಾಂ. ಯದ್ಯಪಿ ದೇವತೆಗಳಿಂದಲೂ ಮಾತ್ರ ಅನುಭವಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಅಂತಹ ಒಂದು ಸಂಪತ್ತನ್ನು ಈ ಬಲಿಚಕ್ರವರ್ತಿ ಅನುಭವಿಸಿದ. ಇಷ್ಟ ಆಗುವಾಗ ಇಲ್ಲಿ ಪಾಪ ತಾಯಿ ಅದಿತಿ ತುಂಬಾ ದುಃಖ ಪಡ್ತಾ ಇದ್ದಾಳೆ, ಏನು ಕಾರಣ ಗೊತ್ತಿಲ್ಲ. ಅದಕ್ಕೆ ಕಶ್ಯಪರು ಬಂದ್ರಂತೆ, ಗಂಡ ಕಶ್ಯಪ ಬಂದು ಕೇಳಿದ ಅಂತೆ. ಏಕದಾ ಕಶ್ಯಪಸ್ತಸ್ಯಾಹ ಆಶ್ರಮಂ ಭಗವಾನ್ ಅಗಾತ್ ನಿರುತ್ಸವಂ ನಿರಾನಂದಂ ಸಮಾಧೇರ್ ವಿಗತಶ್ಚಿರಾತ್ ಸಪತ್ನೀಂ ದೀನವದನಾಂ ಕೃತಾಸನ ಪರಿಗ್ರಹ. ಹೇಳ್ತಾನೆ, ಬಂದು ನೋಡ್ತಾನೆ, ಹೆಂಡತಿ ಸುಮ್ಮನೆ ಕೂತ್ಕೊಂಡಿದ್ದಾಳೆ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹೇಳ್ತಾಳೆ ನಿರುತ್ಸವಂ ನಿರಾನಂದಂ ಅಂತ ಹೇಳ್ತಾಳೆ. ಆನಂದ ಅವಳ ಮುಖದಲ್ಲಿ ಕಾಣ್ತಾ ಇಲ್ಲ. ಇಷ್ಟರವರೆಗೆ ನಾವಂತೇವೆ ಆನಂದ, ಯಾರಾದ್ರೂ ಬಂದ್ರು ಅಂದ್ರೆ ಅವರಿಗೆ ಏನು ಇಚ್ಛೆ ಇರುತ್ತೋ ಅದನ್ನೆಲ್ಲ ಪಡ್ಕೊಂಡ ಮೇಲೆ ಬಂದ್ರು ಅಂತಂದ್ರೆ ಎಷ್ಟು ಹೊಳಿತಾ ಇದೆ ಮುಖ, ಆರಾಮ್, ಏನೋ ಆಗಿದೆ ಅವನಿಗೆ, ಅವನು ಬಯಸಿದ್ದೇನೋ ಅವನಿಗೆ ಸಿಕ್ಕಿದೆ, ಲಾಟ್ರಿ ಸಿಕ್ಕಿದ ನಿಂಗೆ ಅಂತ ಕೇಳ್ತೇವೆ ನಾವು. ಅಂದ್ರೆ ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ, ಮುಖದ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೇವೆ, ಅದರಿಂದಲೇ ಗೊತ್ತಾಗ್ಬಿಡುತ್ತೆ ನಮಗೆ ಅವನು ಸುಖವಾಗಿದ್ದಾನ ದುಃಖವಾಗಿದ್ದಾನ, ದುಃಖವಾಗಿದ್ದುಕೊಂಡು ಸುಖಿ ಅಂತ ನಟನೆ ಮಾಡ್ತಿದ್ದಾನ, ಎಲ್ಲ ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಪಾಪ ಇವಳು ದುಃಖಿತಳಾಗಿದ್ದಾಳೆ, ಗೊತ್ತಾಯ್ತು ಕಶ್ಯಪರಿಗೆ. ನಿರಾನಂದಂ, ಆನಂದ ಇಲ್ಲ ಅವಳ ಮುಖದಲ್ಲಿ. ಅಂದ್ರೆ ನಮ್ಮಂಥವರಿಗೆ ಲೌಕಿಕ ವಸ್ತುಗಳಿಂದ ಆನಂದ ಸುಖ ಸಿಗಬಹುದು, ಆದ್ರೆ ಅದಿತಿ ಹಾಗಲ್ಲ, ಅವಳು ಜ್ಞಾನಿ, ಅವಳು. ಆದ್ರೂ ಕೂಡ ಅವಳ ಮುಖದಲ್ಲಿ ಈ ರೀತಿ ಆಗಬೇಕು ಅಂದ್ರೆ ಏನಾದ್ರೂ ಬೇರೆ ಆಗಿರಬೇಕು. ಅಂದ್ರೆ ಲೌಕಿಕ ಸುಖ ಅಪೇಕ್ಷಿ ಅಲ್ಲ ಅವಳು, ಭಗವಂತನನ್ನೇ ಚಿಂತನೆ ಮಾಡಿಕೊಂಡು ಅದರಲ್ಲಿ ಆನಂದ ಪಡುವವಳವಳು. ಅಂಥವಳು ಕೂಡ ಈ ರೀತಿ ಆಗಿದ್ದಾಳೆ ಅಂತಂದ್ರೆ ಏನೋ ಕಾರಣ ಇರಬೇಕು. ಕಶ್ಯಪರು ಕೇಳ್ತಾರೆ, ಗೊತ್ತಿದೆ ಅವರಿಗೆ, ಕೇಳ್ತಾರೆ. ನಿರುತ್ಸವಂ ನಿರಾನಂದಂ ಸಮಾಧೇರ್ ವಿಗತಶ್ಚಿರಾತ್. ಈ ರೀತಿ ಯಾಕಿದ್ದೀಯಾ, ಏನಾಗಿದೆ ನಿಂಗೆ? ಅಪ್ಯಭದ್ರಂ ನ ವಿಪ್ರಾಣಾಂ ಭದ್ರೇ ಲೋಕೇಧುನಾಗತಂ. ಯಾಕೆ ಈ ರೀತಿ ಇದ್ದಿ, ಏನಾಗಿದೆ ನಿನಗೆ?
ಇಷ್ಟು ಏನಾದರೂ ತೊಂದರೆ ಆಗಿದೆ, ಧರ್ಮ ಹಾನಿ ಆಗಿದೆ ಏನಾದರೂ, ಎಲ್ಲವನ್ನು ಕೇಳ್ತಾನೆ. ನ ಧರ್ಮಸ್ಥ ನಲೋಕಸ್ಯ ಮೃತ್ಯೋಸ್ ಚಂದಾನುವರ್ತಿನ. ಯಾವುದೇ ರೀತಿ ನಂಗೇನು ಕಾಣಿಸ್ತಾ ಇಲ್ಲ, ನಿನಗೆ ಯಾಕೆ ದುಃಖ ಪಡ್ತಾ ಇದ್ದಿ? ನಾವೆಲ್ಲ ಸ್ವಾರ್ಥಿಗಳು ಸ್ವಲ್ಪ. ನಮಗೇನಾದರೂ ಮನೆಯಲ್ಲಿ ನಮ್ಮ ಮಕ್ಕಳಿಗೆ, ನಮಗೆ, ನಮ್ಮ ಹೆಂಡಂದರಿಗೆ, ಯಾರಿಗಾದ್ರೂ ಏನಾದರೂ ಸ್ವಲ್ಪ ತೊಂದರೆ ಆದರೆ ಮಾತ್ರ ನಾವು ದುಃಖಿತರಾಗಿರ್ತೇವೆ. ಪಕ್ಕದ ಮನೆಯವರಿಗೆ ಏನಾದರೂ ಕೂಡ ದುಃಖ ಪಡದೇ ಇದ್ರೂ ತೊಂದರೆ ಇಲ್ಲ, ಸುಖ ಆನಂದ ಪಡಬಾರ್ದು, ಅದನ್ನು ಮಾಡ್ತೇವೆ ನಾವೀಗ. ಆದರೆ ಇವಳು ಹಾಗಲ್ಲ. ಅಲ್ಲಿ ಹೇಳ್ತಾರೆ, ಇವರು ಕಶ್ಯಪರು ಹೇಳುವ ಮಾತು, ಯಾಕೆ ನೀನು ದುಃಖಿತನಾಗಿದ್ದೀಯಾ? ಧರ್ಮಕ್ಕೇನಾದ್ರೂ ಹಾನಿ ಆಯ್ತಾ ಹೇಳು. ಅಂದ್ರೆ ನಾವು ಸ್ವಾರ್ಥಿಗಳು, ನಮ್ಗೇನಾದ್ರೂ ಆದ್ರೆ ಮಾತ್ರ ನಾವು ದುಃಖ ಪಡ್ತೇವೆ, ಇನ್ನೊಬ್ಬರಿಗೆ ಅಲ್ಲ. ಧರ್ಮ ಏನ್ ಬೇಕಾದ್ರೂ ಸತ್ಕೊಳ್ಳಿ ಅಂತ ಹೇಳ್ತೇವೆ ನಾವು. ನಮ್ಮ ಮನೆ ಚೆನ್ನಾಗಿದ್ರೆ ಸಾಕು. ಅವಳು ಹಾಗಲ್ಲ. ಕಶ್ಯಪರಿಗೆ ಗೊತ್ತಿತ್ತು ಇವಳು ಸಮಾನವಾಗಿ ದುಃಖ ಪಡುವವಳಲ್ಲ, ಏನೋ ಆಗಿದೆ, ಏನು ಲೋಕಕ್ಕೆ ಏನಾದ್ರೂ ತೊಂದರೆ ಆಗಿದೆ, ಅದಕ್ಕೋಸ್ಕರ ದುಃಖ ಪಡ್ತಿದ್ದಾಳೆ ಅಂತ ಎಲ್ಲ ಕಾರಣಗಳು ಕೇಳ್ತಾರೆ. ಧರ್ಮಕ್ಕೇನಾದ್ರೂ ತೊಂದರೆ ಆಯ್ತಾ, ಯಾಕೆ ದುಃಖ ಪಡ್ತಾ ಇದ್ದಿ? ಲೋಕಕ್ಕೇನಾದ್ರೂ ತೊಂದರೆ ಆಯ್ತಾ, ಯಾಕೆ ತೊಂದರೆ ಪಡ್ತಾ ಇದ್ದಿ, ದುಃಖ ಪಡ್ತಾ ಇದ್ದಿ? ಚಂದನವರ್ತಿನಃ, ಅಥವಾ ವೈದಿಕರಿಗೆ ಏನಾದ್ರೂ ತೊಂದರೆ ಆಗಿದ, ನಿನ್ನ ವೈದಿಕ ಧರ್ಮಕ್ಕೆ ಏನಾದ್ರೂ ತೊಂದರೆ ಆಯ್ತಾ, ಯಾಕೆ ಈ ರೀತಿ ದುಃಖ ಪಡ್ತಾ ಇದ್ದಿ ಹೇಳು ಅಂತ ಕಾರಣ ಕೇಳ್ತಾನೆ. ಅಂದ್ರೆ ನಾವು ಜೀವನದಲ್ಲಿ ಹೇಗಿರಬೇಕು ಅಂತ ಕ್ಷಣ ಕ್ಷಣದಲ್ಲಿ ಭಾಗವತಲ್ಲಿ ನಮಗೆ ತೋರಿಸ್ಕೊಡ್ತಾರೆ. ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ. ನಮ್ಮ ದೃಷ್ಟಿಯಲ್ಲಿ ಬರೀ ಕಥೆ ಅಂತ, ಕಥೆ ಎಲ್ರಿಗೂ ಗೊತ್ತು. ವಾಮನ ಚರಿತ್ರೆ ಹೇಗೆ ಅಂತ ಇಲ್ಲಿ ಕೂತವರಿಗೆ ನಾನು ಹೇಳೋದಕ್ಕಿಂತ ನನ್ನಲ್ಲೇ ಕೇಳುವವರು, ಅಂದ್ರೆ ಈ ರೀತಿ ಅಂತ ನನಗೆ ತಪ್ಪು ಸರಿ ಹೇಳುವವರು, ಸರಿಯಲ್ಲ ಸರಿ ಅಂತ ಅಷ್ಟು ಕಥೆ ಕೇಳಿದವರು ನೀವೆಲ್ಲ. ಆದ್ರೂ ಕಥೆ ಮುಖ್ಯ ಅಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಕಥೆನೇ ಮುಖ್ಯ ಅಂತ ಆಗಿಬಿಟ್ಟಿದ್ರೆ ಮಧ್ವರು ಬಂದು ಭಾಗವತಕ್ಕೆ ತಾತ್ಪರ್ಯ ನಿರ್ಣಯ ಅಂತ ಬರೀಬೇಕಾಗಿಲ್ಲ, ಅಥವಾ ಯಾವುದೇ ವಿಷಯಕ್ಕಾಗಿ ಏನು ಅವರ ನಿರ್ಣಯಗಳು ಬರೀಬೇಕಾಗಿಲ್ಲ, ಮಹಾಭಾರತ ನಿರ್ಣಯ ಯಾವುದು ಕೂಡ ಬರಿಬೇಕಾಗಿಲ್ಲ. ಕಥೆನೇ ಮುಖ್ಯ ಅಂತ ಅವ್ರು ಹಾಗೆ ಮಾಡಿದ್ರು. ಸ್ವಾಮಿಗಳ ಜೊತೆಗೆ, ಅಧಮಾರ ಸ್ವಾಮಿಗಳ ಜೊತೆ ಸಂಚಾರಕ್ಕೆ ಹೋಗುವಾಗ ಪ್ರತಿನಿತ್ಯ ಪಾದ ಪೂಜೆ ಹೋಗ್ತಾ ಇದ್ವಿ. ಮೈಸೂರಲ್ಲೊಂದು ಮನೆಗೆ ಹೋಗಿದ್ವಿ. ಅಂದ್ರೆ ತುಂಬಾ ಕಡೆ ಹೋಗ್ತಾ, ಆದ್ರೂ ಒಂದು ನೆನಪಿದೆ ಅದೊಂದು. ಅಲ್ಲಿ ಹೋದಾಗ ಒಂದು ಮನೆ ಪಾದ ಪೂಜೆ ಆಯಿತು. ಅವ್ರು ಹೇಳಿದ್ರು, ಸ್ವಾಮಿ ಒಳಗೆ ಬಂದು ಪೂಜೆ ಮಾಡಿ, ದೇವರಿದೆ, ನಮ್ಮ ಮನೆ ದೇವರಿದೆ, ಪೂಜೆ ಮಾಡಿ ಅಂತ ಅಂದ್ರು. ಸರಿ, ಸ್ವಾಮಿಗಳು ಬಂದರು, ಒಂದು ಮಂಗಳಾರತಿ ಮಾಡಿದ್ರು. ಮಾಡುವಾಗ ಆ ದೇವರ ಪೀಠದ ಪಕ್ಕದಲ್ಲಿ ಒಂದು ಡಬ್ಬಿ ಇತ್ತು. ಇದು ಏನು ಅಂತ ಕೇಳಿದ್ರು ಸ್ವಾಮಿಗಳು. ಅದು ಗ್ರಂಥಗಳು ಸ್ವಾಮಿ. ಏನು ಗ್ರಂಥ? ಅಲ್ಲ, ನಮ್ಮ ಅಜ್ಜನ ತಂದೆ ಚೆನ್ನಾಗಿ ಅವರೆಲ್ಲ ಅಧ್ಯಯನ ಮಾಡಿದವರು, ಸುಧಾ ಪಂಡಿತರವರು, ಅವರು ಓದಿ ಇಟ್ಟದ್ದನ್ನು ನಾವು ಇಲ್ಲಿ ಮುಚ್ಚಿಟ್ಟಿದ್ದೇವೆ. ಅದಕ್ಕೆ ಸ್ವಾಮಿಗಳಂದ್ರು, ಹಾಗಾದ್ರೆ ನೀವು ಓದ್ತೀರಾ? ಹಾಗಾದ್ರೆ ಸ್ವಲ್ಪ ಖುಷಿ ಆಯ್ತು ಸ್ವಾಮಿಗಳಿಗೆ. ಖುಷಿ, ನೀವು ಓದ್ತೀರಾ ಹಾಗಾದ್ರೆ? ಪ್ರತಿನಿತ್ಯ ಒಂದು ಸ್ವಲ್ಪ ಆದ್ರೂ ಓದ್ತೀರಿ ಹಾಗಾದ್ರೆ? ಅಧ್ಯಯನ ಉಂಟು. ಇಲ್ಲ ಸ್ವಾಮಿ. ಮತ್ತೆ ಯಾಕೆ ಇಟ್ಕೊಂಡಿದ್ದೀರಾ? ಇಲ್ಲ, ಅದನ್ನು ನಿತ್ಯ ಪೂಜೆ ಮಾಡ್ತೇವೆ ನಾವು ಪೆಟ್ಟಿಗೆಯಲ್ಲಿಟ್ಟು. ಅಲ್ಲ, ಅಧ್ಯಯನ ಮಾಡಬೇಕಲ್ವಾ? ಇಲ್ಲ. ಅದು ಯಾವಾಗಾದ್ರೂ ಒಮ್ಮೆ ಆದ್ರೂ ಅಧ್ಯಯನ ಮಾಡ್ತೀರಾ ವರ್ಷಕ್ಕೆ? ಇಲ್ಲ, ವರ್ಷಕ್ಕೆ ಒಮ್ಮೆ ಅಧ್ಯಯನ ಮಾಡುವುದಿಲ್ಲ, ವರ್ಷಕ್ಕೊಮ್ಮೆ ಅದನ್ನು ಪೆಟ್ಟಿಗೆ ತೆಗಿತೇವೆ ನಾವು. ಅಂದ್ರೆ ಯಾರೋ ಏನೋ ಮಾಡಿದ್ರು ಅಂತ ನಿನಗೇನು ಬಂತು ಅಂತ ಕೇಳ್ತಾರೆ ಸ್ವಾಮಿಗಳು. ಇದೇ ವಿಷಯ ಅಲ್ಲೇ ಹೇಳಿಬಿಟ್ರು ಅವ್ರ ಹತ್ರ. ಯಜಮಾನನಿಗೆ ಸ್ವಲ್ಪ ಏನೋ ಇದಾಗಿ ಬೇಜಾರಾಗಿರ್ಬೋದು. ಸ್ವಾಮಿಗಳು ಹೇಳೇ ಬಿಟ್ರು ಅಲ್ಲೇ, ಯಾರೋ ಮಾಡಿದ್ದ, ನಿನ್ನ ಅಜ್ಜ ಮಾಡಿದ್ದನ್ನು ಸುಮ್ಮನೆ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ, ನಿನಗೇನು ಬಂತು? ನೀನು ಓದಿದ್ರೆ ನಿನಗೆ ಬರುತ್ತೆ ಅಂತ. ಕುರುವಂಶೋಚ ಕರ್ಮ ನಿಜಂ ನಿಯತಂ. ನೀನು ಮಾಡಿದ ನಿನ್ನ ತಲೆಗೆ, ಅವ್ರು ಮಾಡಿದ ಅವ್ರ ತಲೆಗೆ ಅಷ್ಟೇ. ಅದನ್ನ ಶಾಸ್ತ್ರ ಅಧ್ಯಯನ ಮಾಡ್ಬೇಕು. ಕಥೆಗಳು ಕೇಳಿದ್ರು, ಅವ್ರು ಕೇಳಿದ್ರು, ಆಯ್ತು ಕೇಳಿದ್ವಿ, ಕಥೆಯಿಂದ ಏನು ಲಾಭ ಬಂತು ನಮಗೆ? ಏನನ್ನು ತಗೊಂಡ್ವಿ ನಾವು? ಅದು ಯಾರಿಗೂ ತಲೆ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಲೆ ಹಾಕ್ಲಿಕ್ಕೆ ಹೋಗುದಿಲ್ಲ. ಪ್ರಕೃತಕ್ಕೀಗ ಆ ಕಥೆಗಳನ್ನು ಹೇಳುವ ಕಥೆ ಒಳಗಿನ ಆಂತರಿ ಏನು ಅಂತ ನೋಡಿಕೊಂಡು ಹೋದಾಗ ಧರ್ಮದ ಬಗ್ಗೆ ಆ ಹಿಂದಿನ ಜನಕ್ಕೆ ಎಷ್ಟು ಕಾಳಜಿ ಇತ್ತು, ನಾವೇ ಈ ಕಾಳಜಿ ಪಡ್ತೇವೆ ನಾವು. ಹಿಂದೆ ಹೇಳಿದಂತೆ ಬ್ರಾಹ್ಮಣ್ಯದ ಬಗ್ಗೆ, ಬೇರೆ ಯಾವ್ದಾವುದೋ ಧರ್ಮ ಬೇಡ, ನಮ್ಮ ಧರ್ಮ ಬ್ರಾಹ್ಮಣ್ಯ ಬೇರೆ. ಬ್ರಾಹ್ಮಣ್ಯದಲ್ಲಿ ಕೂಡ ಅನೇಕ ಇದೆ. ಅಧ್ಯಯನ, ಅಧ್ಯಾಪನ ಬಹಳ ದೂರ, ಯಜನ ಯಾಜನ ಬಹಳ ದೂರವೆಲ್ಲ. ಕನಿಷ್ಠ ಪಕ್ಷ ನಮ್ಮ ಏನು ಹಿರಿಯರಿಂದ ಬಂದಿರತಕ್ಕಂತಹದ್ದು ಗಾಯತ್ರಿ ಜಪ ಅದಾದ್ರೂ ಮಾಡ್ತೇವೆ, ಉಳಿಸ್ಕೊಂಡಿದ್ದೇವೆ. ಅದೇ ಬ್ರಾಹ್ಮಣ್ಯ, ಅದೇ ಮೈತ್ರ. ನಮಗೆ ರಕ್ಷಣೆ ಮಾಡುವುದೇ ಅದು. ಅದನ್ನು ನಾವು ಉಳಿಸ್ಕೊಂಡಿವ? ಇಲ್ಲ ಅಂತಾರೆ. ಮತ್ತೆ ಹಾಗಾದ್ರೆ ಧರ್ಮ ರಕ್ಷಣೆ ನಾವು ಮಾತಾಡುವ ಅಧಿಕಾರನೇ ಇಲ್ಲ. ಆದರೆ ಕಶ್ಯಪರಾಗಲ್ಲ. ತನ್ನ ಹೆಂಡತಿ ಹತ್ರ ಕೇಳ್ತಿದ್ದಾರೆ, ಏನು ಧರ್ಮ ಹಾನಿ ಆಗಿದೆ ಎಂದು ದುಃಖ ಪಡ್ತಾ ಇದ್ದೀಯಾ? ಯಾಕೆ ಆನಂದ ರಹಿತಳಾಗಿದ್ದೀನಿ ನೀನು ಹೇಳು. ಅಂದ್ರೆ ಧರ್ಮದಲ್ಲಿ ಹೆಣ್ಣುಮಕ್ಕಳಿಗೆ ಎಷ್ಟು ಹೆಣ್ಣುಮಕ್ಕಳಿಗೂ ಕೂಡ ಎಷ್ಟು ಆಸಕ್ತಿ ಇತ್ತು ಹಿಂದೆ, ಅದನ್ನು ತೋರಿಸ್ಕೊಡ್ತಾರೆ. ಆದ್ದರಿಂದ ಎಲ್ಲ ಕೇಳಿದ್ರು. ಕೇಳಿ ಆ ನಂತರ ಒಂದು ಮಾತು ಹೇಳ್ತಾರೆ,
ಒಂದು ಧರ್ಮ ಇದೆಲ್ಲ ಇನ್ನೊಂದು ನಮಗೀಗ ಪ್ರತಿನಿತ್ಯ ಎಂಥವರೂ ಮಾಡಲೇಬೇಕಾಗಿರ್ತಕ್ಕಂಥ ಮಾಡ್ಲಿಕ್ಕೆ ಆಗುವ ಒಂದನ್ನು ಧರ್ಮವನ್ನು ಹೇಳಿಕೊಡ್ತಾರೆ. ಗೃಹೇಶು ಯೇಷು ಯತಿತಯೋ, ಅತಿಥಿಗಳು ಬಂದಿಲ್ಲ ಅಂತ ಏನಾದ್ರು ದುಃಖ ಪಡ್ತಾ ಇದ್ಯಾ ಅಂತ ಹೇಳ್ತಾರೆ. ಅಭಿವಾ ಅತಿಥಯೋ ಅಭ್ಯೇತ್ಯ ಕುಟುಂಬಾಸಕ್ತಯ ತ್ವಯ ಗೃಹಾತ್ ಅಪೂಜಿತಾಯಾತಾಹ ಪ್ರತ್ಯುತ್ತಾತೇನ ವಾ ಕ್ವಚಿತ್. ಅತಿಥಿಗಳು ಬಂದಿದ್ದಾರೆ ಅಥವಾ ಅತಿಥಿಗಳು ಬಂದಿಲ್ಲ, ನನ್ನಿಂದ ಪೂರಿಸಲ್ಪಡಲಿಲ್ಲ ಇವತ್ತು ಅತಿಥಿಗಳು, ಆದ್ದರಿಂದ ದುಃಖ ಪಡ್ತಾ ಇದ್ದೀಯಾ ಅಂತ ಕೇಳ್ತಾರೆ. ನಾವು ಆಚಾರ್ಯರು ಸದಾಚಾರ ಸ್ಮೃತಿ ಕೊಟ್ಟರು ನಮಗೆ. ಬೆಳಗ್ಗಿಂದ ಪುನಃ ಬೆಳಗ್ಗೆ 7 ಏನೇನು ಮಾಡಬೇಕು ಯಾವ ಸಂದರ್ಭದಲ್ಲಿ ಅಂತ ನಮಗೆ ದೈನಂದಿನ ಆಚರಣೆಯನ್ನು ನಮ್ಮ ಮುಂದೆ ಇಡ್ತಾರೆ. ಅಲ್ಲಿ ಹೇಳುವಾಗ ಮಧ್ಯಾಹ್ನ ಭಗವಂತನ ಪೂಜೆ ಮಾಡಿ ವೈಶ್ವದೇವ ಎಲ್ಲ ಮಾಡಿದ ನಂತರ ಹೋಗಿ ನಾವೇ ಎಲೆ ಹಾಕೊಂಡು ಊಟಕ್ಕೆ ಕೂಡುವುದಲ್ಲ ಅಂತೆ. ಮತ್ತೆ ಒಂದು 10 ನಿಮಿಷ ಕಾಯ್ಬೇಕಂತೆ. ಯಾವುದಕ್ಕೋಸ್ಕರ? ಯಾರಾದರೂ ಅತಿಥಿಗಳು ಬರ್ತಾರೇನೋ ಅಂತ ಕಾಯ್ಬೇಕಂತ, ಅವರಿಗೆ ಅನ್ನದಾನ ಮಾಡಬೇಕು ಅಂತ. ಇಲ್ಲಿ ಅದನ್ನೇ ಅದನ್ನು ಇಟ್ಕೊಂಡು ಕಶ್ಯಪರು ಕೇಳ್ತಾರೆ, ಯಾಕೆ ದುಃಖ ಪಡ್ತಾ ಇದ್ದೀಯಾ? ಇವತ್ತು ನಿನ್ನಿಂದ ಯಾರು ಅತಿಥಿಗಳು ಪೂರಿಸಲ್ಪಡ್ಲಿಲ್ಲ ಅಂತ ದುಃಖ ಪಡ್ತಾ ಇದ್ದೀಯಾ? ಯಾಕೆ? ಪ್ರತಿನಿತ್ಯ ಅತಿಥಿಗಳನ್ನು ನಮ್ಮನೆ ಕರೆದು ಪೂಜೆ ಮಾಡಲೇಬೇಕಾ? ಮಾಡದಿದ್ರೆ ಏನ್ ತೊಂದರೆ? ಅದನ್ನು ಹೇಳ್ತಾರೆ ಹಿಂದೆ. ಗೃಹೇಶು ಯೇಷು ಅಜತಯೋ ನಾರ್ಚಿತ ಸಲಿಲೈರಪಿ. ಅನ್ನ ಬೇಡ, ಏನು ಬೇಡ, ನೀರು ಕೊಡಿ ಸಾಕು. ಮನೆಗೆ ಬಂದವರಿಗೆ ನೀರು ಕೊಟ್ಟರೂ ಸಾಕಂತೆ ಅತಿಥಿ ಆರಾಧನೆ ಮುಗಿದು ಭಗವಂತ ಪ್ರೀತನಾದ ಅಂತ ಹೇಳ್ತಾರೆ. ಅದನ್ನೂ ಮಾಡಲಿಲ್ಲ. ಯಾವ ಮನೆಯಲ್ಲಿ ಪ್ರತಿನಿತ್ಯ ಅತಿಥಿ ಆರಾಧನೆ ಆಗುವುದಿಲ್ವೋ, ದ್ವಿಜಾರಾಧನೆ ಆಗುವುದಿಲ್ವೋ, ಅದನ್ನು ಏನು ಅಂತ ಕರೆದರು? ಪ್ರೇತರಾಜ ಗೃಹೋಪಮಾಹ. ಅದನ್ನು ಗೃಹ ಅಂತ ಕರಲಿಲ್ಲ. ಗೃಹ ಅಂತಂದ್ರೆ ಏನು? ಮನೆಗೆ ಗೃಹ ಅಂತ ಯಾಕೆ ಹೆಸರು? ಗೃಹ್ಣಾತಿ ಇತಿ ಗೃಹಂ ಅಂತ ಹೇಳ್ತಾರೆ. ಅಂದ್ರೆ ಯಾರು ಅತಿಥಿಗಳು ಯಾವುದೇ ಸಮಯಕ್ಕೆ ಬಂದರೂ ಕೂಡ ಅವರನ್ನು ಸ್ವೀಕಾರ ಮಾಡ್ತದೆ ಯಾವುದೋ ಅದನ್ನು ಗೃಹ ಅಂತ ಕರೆದ್ರು. ಮನೆಯಲ್ಲಿ ಕೂತ್ಕೊಳಿಸ್ಬೇಕಂತೆ, ಕೂತ್ಕೊಳಿಸಿ ಅವರಿಗೆ ಸತ್ಕಾರವನ್ನು ಮಾಡಬೇಕಂತೆ. ಏನು ಅನ್ನಕ್ಕೆ ಹಾಕ್ಲಿಕ್ಕೆ ಆಗುವುದಿಲ್ಲ, ನೀರಾದರೂ ಕೊಡಿ ಅಂತ ಹೇಳ್ತಾರೆ. ಸಲಿಲೈರಪಿ, ಅಷ್ಟಾದ್ರೂ ಮಾಡಿ. ಯಾವ ಮನೆಯಲ್ಲಿ ಪ್ರತಿನಿತ್ಯ ಅತಿಥಿಗಳ ಆರಾಧನೆ ಆಗುವುದಿಲ್ವೋ ಅದು ಗೃಹ ಅಲ್ಲ, ಮತ್ತೇನು ಅಂದ್ರೆ ಪ್ರೇತರಾಜ ಗೃಹೋಪಮ ಅಂತ ಹೇಳ್ತಾರೆ. ಅದಕ್ಕೆ ಸದೃಶ ಅಂತ. ಪ್ರೇತರಾಜ ಗೃಹ ಅಂದ್ರೆ ಸ್ಮಶಾನ ಅಂತ. ಸ್ಮಶಾನಕ್ಕೆ ಸದೃಶ. ಅದು ನಮ್ಮ ಜೀವಂತವಾಗಿರುವ ನಾವು ವಾಸ ಮಾಡಲಿಕ್ಕೆ ಯೋಗ್ಯ ಅಲ್ಲ ಆ ಗೃಹ. ಸತ್ತ ಪ್ರೇತಗಳು ವಾಸ ಮಾಡಲಿಕ್ಕೆ ಯೋಗ್ಯ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಜಾಗ್ರತೆ. ಕಶ್ಯಪರು ತನ್ನ ಹೆಂಡತಿಯ ದುಃಖಕ್ಕೆ ಕಾರಣ ಯದ್ಯಪಿ ಗೊತ್ತು, ಮಕ್ಕಳಿಗೆ ಸ್ಥಾನಚ್ಯುತ ಆಗಿದೆ, ಅದಕ್ಕೋಸ್ಕರ ದುಃಖ ಅಂತ ಗೊತ್ತಿದೆ. ಆದರೆ ಕಶ್ಯಪರದನ್ನು ಹೇಳದೆ ಧರ್ಮವನ್ನು ಎತ್ತಿ ಹಿಡಿಯಲಿಕ್ಕೆ ಇದನ್ನೆಲ್ಲ ಪಟ್ಟಿ ಮಾಡಿ ಹೇಳ್ತಿದ್ದಾರೆ ನಮಗೆ. ಅತಿಥಿ ಆರಾಧನೆ ಆಗಿಲ್ಲ ಅಂದ್ರೆ ಏನಾದರೂ ದುಃಖನೋ? ಹಾಗಾದರೆ ನಮ್ಮ ಮನೆ ಅಲ್ಲ, ನಮ್ಮನೆ ಸ್ಮಶಾನ ಅಂತ ಹೇಳ್ತಾರೆ. ಯದಿ ನಿರ್ಯಾಂತಿ ತೇನೂನಂ ಪ್ರೇತರಾಜ ಗೃಹೋಪಮಾಹ. ಅವರ ಅತಿಥಿ ಸತ್ಕಾರ ಸ್ವೀಕರಿಸದೆ ಹೋಗಿಬಿಟ್ರು ಅಂತಂದ್ರೆ ಅದು ಅತಿಥಿ ಅಲ್ಲ, ಗೃಹ ಅಲ್ಲ. ಅದು ಅತಿಥಿ ಗೃಹ ಆಗುವುದಿಲ್ಲ, ಗೃಹನೇ ಅಲ್ಲ, ಮತ್ತೆ ಸ್ಮಶಾನ ಆಗುತ್ತೆ. ಆದ್ರಿಂದ ನಿನ್ನ ದುಃಖಕ್ಕೆ ಏನು ಕಾರಣ? ಯಾಕೆ ಆ ರೀತಿ ಹೇಳ್ತೇವೆ? ಅತಿಥಿಗಳಿಗೆ ಬ್ರಾಹ್ಮಣರಿಗೆ ಅಷ್ಟು ಮಹತ್ವ ಯಾಕೆ ಕೊಡ್ತೇವೆ ಅಂತಂದ್ರೆ, ಅಥ ಅಗ್ನಯಸ್ತು ವೇಲಾಯಾಮ್ ನಹುತಾ ಹವಿಷಾ ಸತಿ ತ್ವಯೋದ್ವಿಗ್ನದಿಯಾ ಭದ್ರೇ ಪ್ರೋಷಿತೇ ಮೈಕರ್ಹಿಚಿತ್. ಯಾಕೆ ಅಂದ್ರೆ ಬ್ರಾಹ್ಮಣೋ ಅಗ್ನಿಶ್ಚ ವೈ ವಿಷ್ಣೋ ಸರ್ವದೇವಾತ್ಮನೋ ಮುಖಂ ಅಂತ ಹೇಳ್ತಾರೆ. ಬ್ರಾಹ್ಮಣಾರಾಧನೆ, ದೇವತಾರಾಧನೆ ಮನೆಯಲ್ಲಿ ಮಾಡಲೇಬೇಕು. ಯಾಕೆ ಅಂದ್ರೆ ಭಗವಂತನ ಒಂದು ನೇರ ಮುಖ ಅಂತ ಹೇಳ್ತಾರೆ. ಅಗ್ನಿಯಲ್ಲಿ ನಾವು ಆಹುತಿ ಕೊಟ್ವಿ ಅಂತಂದ್ರೆ ಅದು ಅಗ್ನಿಗೇನು, ಈ ಕೆಲವರದು ಕೆಲಸ ಇಲ್ಲದವ್ರು ಒಂದು ಕೆಲಸ ಏನೋ ಮಾಡ್ತಿದ್ದಾರೆ ಅವರು. ಏನು ಸುಮ್ಮನೆ ಲೀಟರ್ ಗಟ್ಟಲೆ ತುಪ್ಪ ಸುರಿತಾ ಇರೋದಕ್ಕೆ ವ್ಯರ್ಥ ಮಾಡ್ತಾರೆ. ತಿನ್ಲಿಕ್ಕಲ್ಲ, ಉಣ್ಲಿಕ್ಕಲ್ಲ ಅಲ್ಲ. ಅದು ಆಧ್ಯಾತ್ಮ ಚಿಂತನೆ, ಅದೆಲ್ಲ ಅವರಿಗೆ ತಲೆ ಹತ್ತುವುದಿಲ್ಲ. ಆದರೆ ನೇರ ವಿಷ್ಣುವಿನ ಮುಖಗಳು ಎರಡಂತೆ, ಅಗ್ನಿ ಒಂದು, ಬ್ರಾಹ್ಮಣ ಒಂದು ಅಂತ. ತೃಪ್ತನಾಗುವುದು, ಹಾಕಿದ ಕೂಡಲೇ ಫಲ ಬರ್ತದೆ ಅಂತ. ಬ್ರಾಹ್ಮಣಾರಾಧನೆ ಮಾಡಿ ಬ್ರಾಹ್ಮಣರಿಗೆ ಊಟ ಹಾಕಿ ಎಷ್ಟು ತಿಂತಾರೆ? ಅದೇ ದುಡ್ಡು ಕೊಡಿ, ದುಡ್ಡು ಕೊಟ್ಟಷ್ಟು ತಗೋತಾ, ಇನ್ನು ಕಮ್ಮಿ ಅಂತಲೇ ಹೇಳ್ತಿರ್ತಾರೆ. ಆದರೆ ಊಟ ಹಾಕಿ ಹೊಟ್ಟೆ ತುಂಬಿತೋ, ಇನ್ನು ತಿನ್ಲಿಕ್ಕೆ ಮನಸ್ಸಿದ್ರೂ ಕೂಡ ಸಾಕು ತೃಪ್ತರಾಗ್ತೇವೆ. ಅಂದ್ರೆ ಬ್ರಾಹ್ಮಣ, ತೃಪ್ತನಾದ ಬ್ರಾಹ್ಮಣನನ್ನು ನಾವು ಭಗವಂತನನ್ನು ಕಾಣಬೇಕು. ಆ ತೃಪ್ತನಾದ ಅಂತಂದ್ರೆ ಒಳಗಿರುವ ಭಗವಂತ ಚಲಪ್ರತಿಮೆ,
ಎಲ್ಲ ಜೀವರಾಶಿಗಳು ಭಗವಂತನಿಗೆ. ಅದರಿಂದ ಅವರು ತೃಪ್ತನಾದರು ಅಂತಂದ್ರೆ ಭಗವಂತ ತೃಪ್ತನಾದ, ಹಿಂದೆ ಫಲ ಬಂದಾಯ್ತು. ತೃಪ್ತಾಸ್ಮಹ ಅಂತ ಹೇಳಿದ್ರೆ ಮುಗಿದೋಯ್ತು. ಶ್ರಾದ್ದದಲ್ಲಿ ಮಾಡ್ತೇವೆ ನಾವು ಎಲ್ಲ ಕಡೆ ಕೂಡ. ಇಲ್ಲಿ ಅಷ್ಟು ಉಂಟೋ ಇಲ್ವೋ ಗೊತ್ತಿಲ್ಲ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾತು, ಏನೇ ಮನೆಯಲ್ಲಿ ಯಾವುದೇ ಹೋಮ ಏನು ಕಾರ್ಯಕ್ರಮ ಮಾಡಿದರೂ ಕೂಡ ಬ್ರಾಹ್ಮಣರ ಊಟದ ಕೊನೆಯಲ್ಲಿ ಬಂದು ಅಲ್ಲಿ ದೀಪ ಹಚ್ಚುತ್ತಾರೆ. ದೀಪ ಹಚ್ಚಿ ಬ್ರಾಹ್ಮಣರ ಆಶೀರ್ವಾದ ಮಾಡಿ, ಇನ್ನು ಊಟಕ್ಕೆ ಎಂಜಲ ಕೈ ಇರುತ್ತೆ, ಆವಾಗಲೇ ಆಶೀರ್ವಾದ ಮಾಡಿ ಅಂತ ಹೇಳ್ತಾರೆ. ಆಶೀರ್ವಾದ ಮಾಡ್ತಾರೆ. ಯಾಕೆ ಆ ಸಮಯದಲ್ಲಿ ಅಂತಂದ್ರೆ ತೃಪ್ತರಾಗಿ ಬ್ರಾಹ್ಮಣರು ಏನು ಹೇಳ್ತಾರೋ ಅದನ್ನು ಖಂಡಿತ ಭಗವಂತ ನೆರವೇರಿಸ್ತಾನೆ ಅಂತ. ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಸ್ತಾರೆ. ಅದನ್ನೇ ಹೇಳ್ತಾ ಇದ್ದಾನೆ. ಬ್ರಾಹ್ಮಣರಿಗೂ ಅಗ್ನಿಗಳು ಎರಡೂ ಕೂಡ ವಿಷ್ಣುವಿನ ನೇರ ಮುಖಗಳು ಎರಡು. ಈ ಮುಖಗಳ ಮೂಲಕ ನಾವು ಆರಾಧನೆ ಮಾಡಿದ್ವಿ ಅಂತಂದ್ರೆ ಭಗವಂತ ಖಂಡಿತವಾಗಿ ಅದಕ್ಕೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ತೀರ್ಮಾನ. ಆದ್ದರಿಂದ ನಿನ್ನ ಮನೆಯಲ್ಲಿ ಈಗ ಅತಿಥಿಗಳು ಬ್ರಾಹ್ಮಣರು ಅಗ್ನಿಯಲ್ಲಿ ಆಹುತಿಯಾದಿಗಳು ಏನಾದ್ರೂ ಆಗಿಲ್ಲ ಅಂತ ನಿಂಗೆ ದುಃಖ ಪಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡ್ತಾನೆ. ಈ ರೀತಿ ಪ್ರಶ್ನೆ ಮಾಡಿದ ಮೇಲೆ ಅದಿತಿ ಉತ್ತರ ಕೊಡ್ತಾಳೆ ಅಂತೆ. ಭದ್ರಂ ದ್ವಿಜಗವಾಂ ಬ್ರಹ್ಮನ್ ಧರ್ಮಸ್ಯಾಸ್ಯ ಜನಸ್ಯ ಚ ತ್ರಿವರ್ಗಸ್ಯ ಪರಂ ಕ್ಷೇತ್ರಂ ಗೃಹಮೇಧಿನ್ ಗೃಹಾಯಿಮೇ. ಇಲ್ಲಪ್ಪ, ಹಾಗೇನಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲ ಸರಿ ಆಗ್ತಾ ಇದೆ. ಅತಿಥಿ ಸತ್ಕಾರ ಆಗ್ತಾ ಇದೆ, ಯಜ್ಞ ಯಾಗಾದಿಗಳು ನಡೀತಾ ಇದೆ, ಜ್ಞಾನ ಯಜ್ಞನೂ ಆಗ್ತಾ ಇದೆ, ಎಲ್ಲನೂ ಆಗ್ತಾ ಇದೆ. ಮತ್ತೆ ಯಾಕೆ ದುಃಖ ನಿನ್ಗೆ? ಅದಕ್ಕೆ ಹೇಳ್ತಾರೆ, ಕೋನುಮೇ ಭಗವನ್ ಕಾಮೋ ನ ಸಂಧ್ಯೇದ ಮಾನಸಃ. ಹೇಳ್ತಾರೆ ಅದಿತಿ, ಯಾವುದು ನೀವು ಕೇಳಿದ ಯಾವುದೂ ಕೂಡ ಆಗಿಲ್ಲ. ಒಂದು ಧರ್ಮಚ್ಯುತಿ ಸ್ವಲ್ಪ ಆಗಿರಬಹುದು. ಏನು ಧರ್ಮಚ್ಯುತಿ ಅಂತಂದ್ರೆ, ಯಾರ ಸ್ಥಾನದಲ್ಲಿ ಯಾರು ಕೂಡಬೇಕು ಅವರೇ ಕೂಡಬೇಕು. ಇಂದ್ರನ ಸ್ಥಾನದಲ್ಲಿ ಒಬ್ಬ ದೈತ್ಯ ಕೂತ ಅಂತಂದ್ರೆ ಧರ್ಮ ಅಧರ್ಮ ಆಗಿಬಿಡುತ್ತೆ. ಅದು ಸ್ವಲ್ಪ ಏನು ತೊಂದರೆ ಕೊಡ್ತಾ ಇದೆ. ನನ್ನ ಮಕ್ಕಳಿಗೆ ಈ ರೀತಿ ಆಗಿದೆ, ಅದರಿಂದ ಏನಾದರೂ ಒಂದು ಉಪಾಯ ಹೇಳಿ. ಈಗ ಇಲ್ಲಿ ಕೂಡ ಅಷ್ಟೇ ಸಮಸ್ಯೆ. ಇಂದ್ರನಂತ ಅದಿತಿ ಕೂಡ ದೇವತೆ, ಈ ದೇವತೆಗಳ ತಾಯಿ ಅವಳು. ಅದಕ್ಕೋಸ್ಕರ ಸಮಸ್ಯೆ ಆಯಿತು, ಸಮಸ್ಯೆ ಆಗಿದೆ, ಅದರ ಪರಿಹಾರ ಏನು ಅಂತ ಗಂಡನ ಹತ್ರ ಕೇಳ್ತಿದ್ದಾಳೆ ಅಂತೆ. ಏನು ನೀವು ಕೂಡ ಎಲ್ಲ ಗೊತ್ತಿದ್ದವರು ಕೂಡ ಈ ರೀತಿ ಮಾತಾಡೋದ ನೀವು? ಇದಕ್ಕೆ ಪರಿಹಾರ ಹೇಳಿ ನಮಗೆ ಅಂತ ಆ ಅದಿತಿ ಕೇಳ್ತಾಳೆ ಅಂತೆ. ಸರಿ ಅಂತಂದ. ಸ್ವಲ್ಪ ಕಶ್ಯಪರಿಲ್ಲಿ ಅಧ್ಯಾತ್ಮದ ಸ್ವಲ್ಪ ಆಳಕ್ಕೆ ತಗೊಂಡು ಹೋಗ್ತಾರೆ. ಏನು ಅದಿತಿ, ನೀನು ಕೂಡ ಮಕ್ಕಳ ಬಗ್ಗೆ ಚಿಂತನೆ ಮಾಡುವುದಾ ಅಂತ ಕೇಳ್ತಾರೆ. ಯಾಕೆ? ಅಹೋ ಮಾಯಾ ಬಲಂ ವಿಷ್ಣೋ ಸ್ನೇಹಬದ್ಧಮಿದಂ ಜಗತ್. ಏನು ಭಗವಂತನ ಮಾಯೆ ಇದು? ಇಂತಹ ದೇವತೆಗಳ ತಾಯಿಯಾದ ನಿನಗೂ ಮಾಯೆ ಬಿಟ್ಟಿಲ್ಲಲ್ಲ ಅಂತಾರೆ. ಯಾಕೆ? ಆ ಸ್ನೇಹ, ನನ್ನವರು ನನ್ನ ಮಕ್ಕಳು ಎಂಬ ಒಂದು ಸ್ನೇಹದಿಂದ ಬದ್ಧದಾಗಿದೆ, ಜಗತ್ತೆಲ್ಲ ಅಳ್ತಾ ಇದೆ. ಹಾಗಿರುವಾಗ ನೀನು ಕೂಡ ಹಾಗೇನೋ ಅಂತ ಪ್ರಶ್ನೆ ಮಾಡ್ತಾರೆ. ನೀನು ಜ್ಞಾನಿ ಅನ್ಕೊಂಡಿದ್ದೆ, ನೀನು ಕೂಡ ಈ ಸಾಮಾನ್ಯ ಜನರಂತೆ ನೀನು ಕೂಡ ದುಃಖ ಪಡಬೇಕಾ? ಅದೇನು ಸಾಮಾನ್ಯ? ಅದು ಯಾಕೆ ಅಂದ್ರೆ, ಕ್ವದೇಹ ಭೌತಿಕ ಅನಾತ್ಮ ಕ್ವಚ ಆತ್ಮ ಪ್ರಕೃತೇ ಪರಃ ಕಸ್ಯ ಕೇ ಪತಿಪುತ್ರಾದ್ಯ ಮೋಹಯೇ ವಹಿ ಕಾರಣಂ. ಹೇಳ್ತಾರೆ, ಇಷ್ಟೆಲ್ಲ ನಿಜವಾಗಿ ಪತಿ ಪುತ್ರರು, ಯಾರಿಗ್ಯಾರು ಪತಿಗಳು, ಯಾರಿಗ್ಯಾರು ಪುತ್ರರು? ಯಾಕಿಷ್ಟು ಮೋಹ ನಿನಗೆ? ಇದಕ್ಕೆಲ್ಲ ಇಷ್ಟು ಸ್ನೇಹ ನಿನಗೆ? ಅದು ಈ ಸ್ನೇಹ ಒಂದು ವೇಳೆ ದೇವರಲ್ಲಿ ಮಾಡಿಬಿಟ್ಟಿದ್ರೆ ಎಂದೋ ಮೋಕ್ಷಕ್ಕೆ ಹೋಗಿಬಿಡ್ತಿದ್ದೀರೆಲ್ರು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಸ್ಮಶಾನದಲ್ಲಿ ಪುರಾಣ ಕೇಳುವಾಗ, ಗರ್ಭದಲ್ಲಿರುವಾಗ ಏನು ನಮಗೆ ವೈರಾಗ್ಯ ಭಗವಂತನ ಜ್ಞಾನ ಬರುತ್ತೆ, ಸಾ ಯದಿ ಸ್ಥಿರತಾಂ ಯಾತಿ ಕೋನ ಮುಚ್ಚೇದ ಬಂಧನಾತ್ ಅಂತ ಹೇಳ್ತಾರೆ. ಪ್ರಶ್ನೆ ಮಾಡ್ತಾರೆ ನಮಗೆ. ಪುರಾಣ ಕೇಳುವಾಗ, ಪ್ರವಚನ ಕೇಳುವಾಗ, ದೇವರ ಸ್ತೋತ್ರ ಹೇಳುವಾಗ, ಎಂಥ ಭಗವಂತ, ಅಲ್ಲಿ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ ಕೆಲವರಿಗೆ ಭಕ್ತಿ ಪರವಶತೆಯಿಂದ. ಇರ್ಬೋದು, ಭಕ್ತಿ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಹೇಳೋದಲ್ಲಿ ಏನು ಅಂತಂದ್ರೆ ಮುಖ್ಯ ಗಮನಿಸಬೇಕು. ಏನು, ಆ ಸ್ಮಶಾನಲ್ಲಿ ಹೋಗುವಾಗ ಅನಿಸ್ತದೆ, ಸುಡುವಾಗ ನಾವು ಅನ್ಕೊಳ್ತೇವೆ, ನಾಳೆ ಬೆಳಿಗ್ಗೆ ನಂದು ಅವಸ್ಥೆ ಇಷ್ಟೇ ತಾನೆ, ನನ್ನ ದೇಹ ಕೂಡ ಇಷ್ಟೇ ಹಣೆ ಬರಹ, ಯಾಕೆ ಬೇಕಿದೆಲ್ಲ ಅಂತ ಆಗ ಒಂದು ವೈರಾಗ್ಯ ಬರುತ್ತೆ ನಮಗೆ. ಮತ್ತೆ ಗರ್ಭದಲ್ಲಿರುವಾಗ ವೈರಾಗ್ಯ ಬರುತ್ತೆ ಅಂತ. ಯಾಕಾದ್ರೆ ಈ ತಮಸ್ಸಿಗೆ ತಂದು ಹಾಕಿದ್ದು, ಈ ಕೂಪಕ್ಕೆ ತಂದು ಹಾಕಿದ್ದು ಕೃಷ್ಣ, ಬೇಡ ಕರ್ಕೊಂಡು ಹೋಗು ಅಂತ. ಯಾವಾಗ ಗರ್ಭದಿಂದ ಹೊರಗೆ ಬಂದೋ ನಮ್ ಗಾಳಿ ತಾಕಿತೋ ಮತ್ತೆಲ್ಲ ಮರ್ತು ಹೋದ, ಇದೇ ಜಗತ್ತು ಅಂತ ಅಳ್ಲಿಕ್ಕೆ ಶುರು ಮಾಡಿದ. ನಂತರ ಪ್ರವಚನಗಳು, ಭಗವಂತನ ಬಗ್ಗೆ ಕೇಳುವಾಗ, ಅವನ ಗುಣಸ್ತೋತ್ರಗಳು ಮಾಡುವಾಗ, ದೇವರು ಎಂಥ ದೊಡ್ಡವನು, ಅವನನ್ನೇ ಚಿಂತನೆ ಮಾಡೋಣ, ಇನ್ನು ಮೇಲೆ ಈ ಜಗತ್ತು ಏನೂ ಬೇಡ ನಮಗೆ ಅಂತ ಅನಿಸ್ತದೆ. ಆ ತಿಳುವಳಿಕೆ ಏನಿದೆ, ಆ ತಿಳುವಳಿಕೆ ಒಂದು ವೇಳೆ ಯಾವಾಗ್ಲೂ ಇದ್ದು ಬಿಡ್ತು ಅಂತಂದ್ರೆ
ಮತ್ತೆ ಸಂಸಾರದಲ್ಲಿ ಯಾರು ಇರುವುದಿಲ್ಲ ಅಂತಾರೆ. ಎಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ. ಅದಕ್ಕೆ ಮೋಕ್ಷಕ್ಕೆ ಅಯೋಗ್ಯರು ಮೋಕ್ಷಕ್ಕೆ ಹೋಗಬಾರ್ದು ಅಂತಲೇ ದೇವರು ಈ ಮೋಹವನ್ನು ಹಾಕ್ತಾನೆ. ಮೋಹ ಅಂದ್ರೆ ಏನು? ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಮೋಹ ಅಂದ್ರೆ ಯಾವುದು ಅಯೋಗ್ಯವಾದ್ರೆ, ಯದ್ಯಪಿ ಇಲ್ಲ, ಆ ಇಲ್ಲವಾದಲ್ಲಿ ಇದೆ ಎಂಬ ಭಾವನೆಯೇ ಮೋಹ ಅಂತ ಹೇಳ್ತಾರೆ. ಪತಿಪುತ್ರಾದಿಗಳು ಈಗಿನ ಕಾಲ, ಈಗ ಈ ಜನ್ಮದಲ್ಲಿ ನನಗೇನೋ ಪತಿ ಆಗ್ಬೋದು, ಇಂಥವನು ಪತಿ, ಇಂಥವನು ಪುತ್ರರು, ಇಂಥವನ ಹೆಂಡತಿ, ಇಂಥವ್ರ ಮಕ್ಕಳು ಆಗ್ಬೋದು. ಆದರೆ ಇದೇ ಯಾವಾಗಲಿರುವುದಿಲ್ಲ. ಇದು ಮೋಹ. ಯದ್ಯಪಿ ನಾವು ಅನ್ಕೊಳ್ತೇವೆ ಜನ್ಮ ಜನ್ಮಕ್ಕೂ ನೀವೇ ಬರಬೇಕು ನಮಗೆ. ಯಾರು ಸ್ವಾತಂತ್ರ್ಯ? ಯಾರಿಗೆ ನಮಗೇನು ಸ್ವಾತಂತ್ರ್ಯ ಉಂಟಾ ಆ ರೀತಿ ಪಡ್ಕೊಳ್ಳಿಕ್ಕೆ? ಏನು ಅಧಿಕಾರದಿಂದ ಹೇಳ್ತೇವೆ ನಾವು? ಏನು ಅಂದ್ರೆ ಮೋಹ ಅಂತ ಹೇಳ್ತಾರೆ. ಯದ್ಯಪಿ ಅದರಲ್ಲಿ ಏನೂ ಇಲ್ಲ, ಸ್ವಾತಂತ್ರ್ಯ ಇಲ್ಲ. ಆದ್ರೂ ಕೂಡ ಯದ್ಯಪಿ ಇಲ್ಲವೇ ಇಲ್ಲ. ಅದು ಪತಿಪುತ್ರಾದಿ ಭಾವಾದಿಗಳು ಮೂಲತಃ ಇವರಿಗಿಲ್ಲ, ಇಲ್ಲದೇ ಇರತಕ್ಕಂತಹದ್ದು ಇದೆ ಎಂಬ ಭಾವನೆ ಇದೆ ಅಲ್ವಾ, ಇದು ಮೋಹ. ಕಶ್ಯಪರು ಹೇಳ್ತಾರೆ, ಕಸ್ಯಕೆ ಪತಿಪುತ್ರಾದ್ಯಾಹ ಮೋಹಯೇವ ಹಿ ಕಾರಣಂ. ಇಷ್ಟೆಲ್ಲ ನಿನಗೂ ಅದಿತಿ, ನಿನಗೂ ಈ ರೀತಿ ಬರ್ತದೆ, ನಿನ್ನ ಮಕ್ಕಳು ಇವರು, ಅವರಿಗೆ ಆ ರೀತಿ ಆಗಿದೆ ಅಂತ ದುಃಖ ಪಡ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು? ವಿಷ್ಣು ಮಾಯಾ. ಇದು ಮೋಹವೇ ಕಾರಣ ಹೊರತು ಬೇರೆ ಏನೂ ಅಲ್ಲ ಅಂತ ಆದ್ರೂ ಹೇಳ್ತಾರೆ. ಸರ್, ಉಪತಿಷ್ಠಸ್ವ ಪುರುಷಂ ಭಗವಂತಂ ಜನಾರ್ದನಂ. ಆಯ್ತು, ಮನಸ್ಸು ವ್ಯಗ್ರ ಆಯಿತು ಅಂತಂದ್ರೆ ಏನು ಮಾಡಲಿಕ್ಕೂ ಆಗೋಲ್ಲ. ಕೃಷ್ಣನಲ್ಲಿ ಕೃಷ್ಣ ಅನೇಕ ಹೇಳಿಕೊಂಡು ಹೋದ ಭಗವದ್ಗೀತೆಯಲ್ಲೇ ಸಾಧನೆಗಳು. ಈ ರೀತಿ ಮಾಡು, ಉಪವಾಸ ಮಾಡು, ಉಪವಾಸ ಮಾಡಿದರೆ ಇಂದ್ರಿಯ ಹತೋಟಿಗೆ ಬರುತ್ತೆ. ನಿನ್ನ ಇಂದ್ರಿಯಗಳು ನಿನ್ನ ಅಧೀನಕ್ಕೆ ಬಂದವು ಅಂತಂದ್ರೆ ಮನಸ್ಸನ್ನು ನಿಗ್ರಹ ಮಾಡ್ಲಿಕ್ಕೆ ಬರುತ್ತೆ. ಅದೇ ರೀತಿ ಸಾಧನೆ ಮಾಡಲಿಕ್ಕೆ ಭಗವಂತನ ಚಿಂತನೆ ಬರುತ್ತೆ. ಮೊದಲು ಖಂಡವಾಗಿ ಭಗವಂತನ ಚಿಂತನೆ, ಆದ್ಮೇಲೆ ಅದೇ ಮುಂದುವರೆಸ್ಕೊಂಡು ಹೋದ್ರೆ ಅಖಂಡ ಚಿಂತನೆ, ಧಾರಣ. ಅದೇ ಮುಂದುವರೆಸ್ಕೊಂಡು ಹೋದ್ರೆ ಅದು ಸಮಾಧಿಗೆ ಹೋಗ್ತೀಯ, ಭಗವಂತನ ಗುಣ ಪ್ರತ್ಯಕ್ಷ ಆಗುತ್ತೆ, ಭಗವಂತ. ಈ ರೀತಿಯೆಲ್ಲ ಹೇಳಿಕೊಂಡು ಹೋದ್ರು ಇದೆಲ್ಲ ಯಾವಾಗ ಆಗುತ್ತೆ? ಮನಸ್ಸು ಗಟ್ಟಿ ಇದ್ರೆ. ಅರ್ಜುನ ಕೇಳ್ತಾನೆ, ಚಂಚಲಂ ಹಿಮನ ಕೃಷ್ಣ ಪ್ರಮಾತಿ ಬಲವದ್ದುಡಮಲ್ಲಿ ಹೇಳ್ತಾನೆ, ಮನಸ್ಸೇ ಸರಿ ಇಲ್ಲ ಮಾರ, ನನಗೆ ಇನ್ನೇನು ಮಾಡುವುದು? ಮೂಲ ಕಾರಣ ಮನಸ್ಸು. ಆದ್ರಿಂದ ಅದೇ ಸರಿ ಇಲ್ಲ, ಇನ್ನು ಸಾಧನೆ ಮಾಡೋ ದೂರ ನನಗೆ. ಅದು ಏನ್ ಮಾಡ್ಬೇಕು ಹೇಳು? ಮನಸ್ಸು ನಿಗ್ರಹ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಹೇಳು ಅಂತ ಅರ್ಜುನ ಕೇಳಿದ್ದೆ ಪ್ರಶ್ನೆ. ಅದೇ ರೀತಿ ಇಲ್ಲಿ ಕಶ್ಯಪನ ಹೇಳ್ತಿದ್ದಾರೆ, ಇಷ್ಟೆಲ್ಲ ಹೌದು, ಮೋಹ, ವಿಷ್ಣು ಮಾಯೆ, ಯಾರಿಗ್ಯಾರು ಪತಿಪುತ್ರರು ಯಾರು ಇಲ್ಲ, ಹೌದು. ಆದರೆ ಈಗ ಮನಸ್ಸಿನಿಂದ ಸರಿ ಇಲ್ಲ, ಮನಸ್ಸಲ್ಲಿ ನೀನು ಆ ರೀತಿ ತಿಳ್ಕೊಂಡಿದ್ದೀಯಾ. ಆದ್ದರಿಂದ ಹೇಳ್ತೇನೆ, ಮನಸ್ಸು ಸರಿ ಆಯಿತು ಅಂತಂದ್ರೆ ಒಳಗಿಂದ ಭಗವಂತನ ಚಿಂತನೆ ಮಾಡ್ಲಿಕ್ಕಾಗುತ್ತೆ. ನಾವೇ ಹೇಳ್ತೇವೆ, ಜಪ ಮಾಡಿ, ಇವತ್ತು ಹೆಚ್ಚು ಜಪ ಮಾಡ್ಲಿಕ್ಕೆ ಆಗಿಲ್ಲ, ಯಾಕೆ? ಮನಸ್ಸು ಸರಿ ಇಲ್ಲ. ದೇವರ ಪೂಜೆ ಮಾಡು, ಹೆಚ್ಚು ಆಗ್ತಾ ಇಲ್ಲ, ಯಾಕೆ? ಮನಸ್ಸು ಸರಿ ಇಲ್ಲ. ಎಲ್ಲದಕ್ಕೂ ಕಾರಣ ಮನಸ್ಸು. ಆದ್ದರಿಂದ ಕಶ್ಯಪರು ಹೇಳ್ತಾರೆ, ಆದ್ದರಿಂದ ಸರಿ, ಮೋಹ ಇರ್ಲಿ, ಆದ್ರೆ ಈ ಮೋಹ ಹೋಗ್ಲಿಕ್ಕೆ, ಮನಸ್ಸು ಗಟ್ಟಿಯಾಗ್ಲಿಕ್ಕೆ, ಮನಸ್ಸು ಚಂಚಲ ಅಲ್ಲ, ಮನಸ್ಸು ಪ್ರಸನ್ನತೆ ಭಾವನೆಯನ್ನು ಪಡ್ಕೊಳ್ತು ಅಂತಂದ್ರೆ ಭಗವಂತನ ಚಿಂತನೆ ಬರುತ್ತೆ. ಇದೆಲ್ಲ ಮೋಹ ಇದಕ್ಕೆ ಕಾರಣ ಅಂತ ಗೊತ್ತಾಗುತ್ತೆ ನಿನಗೆ. ಆದ್ದರಿಂದ ಈ ಮೋಹ ಪರಿಹಾರ ಆಗ್ಲಿಕ್ಕೆ ಬೇಕಾದ ನಿನ್ನ ದುಃಖಕ್ಕೆ ಕಾರಣ ಏನು, ಅದನ್ನು ಪರಿಹಾರ ಮಾಡಲಿಕ್ಕೆ ಒಂದು ಉಪಾಯ ಹೇಳ್ತೇನೆ, ಅದನ್ನು ಮಾಡು. ಏನು? ಉಪತಿಷ್ಠಸ್ವ ಪುರುಷಂ ಭಗವಂತಂ ಜನಾರ್ದನಂ. ಬೇರೆ ಯಾರೂ ಇಲ್ಲ, ದೇವರನ್ನು ಉಪಾಸನೆ ಮಾಡು ಅಂತಂದ್ರು. ಇಲ್ಲಿ ಕೂಡ ಆರಂಭದಲ್ಲಿ ಹೇಳಿದಂತೆ ಇಲ್ಲಿ ಕೂಡ ಅದೇ ಶಬ್ದವನ್ನೇ ಪ್ರಯೋಗ ಮಾಡ್ತಾರೆ. ಅಲ್ಲಿ ಕಶ್ಯಪರು ಹೇಳುವಾಗ ದೇವರನ್ನು ಸ್ತೋತ್ರ ಮಾಡು, ದೇವರನ್ನು ಉಪಾಸನೆ ಮಾಡು ಅಂತ ಹೇಳುವಾಗ ದೇವರನ್ನು ಹೇಳುವ ಶಬ್ದ ಯಾವುದನ್ನು ಹೇಳಿದ್ರು? ಜನಾರ್ದನಂ ಅಂತ ಹೇಳ್ತಾರೆ. ಏನರ್ಥ? ಪ್ರಕೃತಕ್ಕೀಗ ಜನನ ಮರಣಾದಿಗಳ ಮೋಹದಿಂದ ಸತ್ಕೊಂಡು ಬಿದ್ದೀಯ ಇಲ್ಲಿ, ಇದು ಹೋಗಬೇಕು, ಈ ಮೋಹ ಹೋಗಬೇಕು ಅಂದ್ರೆ ಏನ್ ಮಾಡಬೇಕು? ಜನಾರ್ದನನನ್ನು ಉಪಾಸನೆ ಮಾಡು. ಯಾಕೆ ಅಂದ್ರೆ ಅವನು ಕೆಲಸನೇ ಅದು. ಜನನಂ ಅರ್ಧ ಏದಿತಿ ಜನಾರ್ದನ. ಆದ್ದರಿಂದ ನಮ್ಮ ಜನನಾದಿಗಳನ್ನು ಪರಿಹಾರ ಮಾಡುವವರು ಯಾರು, ಮೋಹವನ್ನು ಯಾರು ಪರಿಹಾರ ಮಾಡ್ತಾರೋ ಅವನು ಜನಾರ್ದನ. ಆ ನನಗೀಗ ಅದಿತಿಗೆ ಹೇಳ್ತಾನೆ, ನಿನಗೆ ಮೋಹ ಉಂಟಾಗಿದೆ, ಆ ಮೋಹವೆಂಬ ಜನನಾದಿಗಳಿಂದ ಬರೋದು, ಅದನ್ನು ಮೊದಲು ಅಲ್ಲಗಳಿ ಆಗಬೇಕು ಅಂತಂದ್ರೆ ಭಗವಂತನ ಆರೂಪವನ್ನು ಚಿಂತನೆ ಮಾಡು. ಯಥಾ ಉಪಾಸತೆ ತದೈವ ಭವತಿ. ಭಗವಂತನನ್ನು ಯಾವ ಗುಣಗಳನ್ನು ಉಳ್ಳವನನ್ನಾಗಿ ನಾವು ಚಿಂತನೆ ಮಾಡ್ತೇವೆ ಆ ಗುಣಗಳನ್ನೇ ನಮಗೆ ಕೊಡ್ತಾರೆ ಭಗವಂತ. ಆದ್ದರಿಂದ ಜನಾರ್ದನ ಉಪತಿಷ್ಠಸ್ವ ಭಗವಂತಂ ಜನಾರ್ದನಂ. ಜನನ ಮರಣ ರಹಿತನ, ಎಲ್ಲರನ್ನೂ ಕೂಡ ಜನ ಮರಣಗಳಿಂದ ದೂರ ಮಾಡತಕ್ಕಂಥವನು ಯಾರೋ ಅಂಥವನನ್ನು ಉಪಾಸನೆ ಮಾಡು
ಅಂತ ಹೇಳ್ತಾರೆ. ಸರ್ವಭೂತ ಗುಹಾವಾಸಂ ವಾಸುದೇವಂ ಜಗದ್ಗುರುಂ ಸ ವಿಧಾಸ್ಯತಿ ತೇ ಕಾಮಾನ್ ಹರಿರ್ದೀನಾನು ಕಂಪನಃ. ಭಗವಂತ ಖಂಡಿತ ಮಾಡ್ತಾನೆ. ಭಕ್ತಿಯಿಂದ ಮಾಡಿದ ಅಂತಂದ್ರೆ ಹೇಳ್ತಾಳೆ, ಅದಿತಿಗೆಲ್ಲ ಹೇಳ್ತಿದ್ದಾರೆ ಕಶ್ಯಪರು, ನಿನಗೀಗ ಮೋಹ ಉಂಟಾಗಿದೆ, ಮೋಹ ಹೋಗಬೇಕು, ಅದಕ್ಕೋಸ್ಕರ ಅದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಒಂದು ಗುಣ ಉಪಾಸನೆ ಮಾಡು. ಭಗವಂತ ಜನಾರ್ದನ, ಜನನ ಮರಣಾದಿಗಳನ್ನು ಪರಿಹಾರ ಮಾಡುವವನು, ಅದಕ್ಕೆ ಸಂಬಂಧಪಟ್ಟ ಮೋಹಾದಿಗಳನ್ನು ಪರಿಹಾರ ಮಾಡುವವನು ಅಂತ ಉಪಾಸನೆ ಮಾಡು. ನಿನಗೆ ಮೋಹದ ಮೂಲಕ ಬಂದಿರುವ ದುಃಖ ಏನಿದೆ ಅದು ಪರಿಹಾರ ಆಗುತ್ತೆ ಅಂತ ಅದಿತಿಗೆ ಉಪದೇಶ ಮಾಡಿ ಮುಂದೆ ಒಂದು ವ್ರತವನ್ನು ಮಾಡು ಅಂತ ಹೇಳ್ತಾರೆ. ಅದೆಲ್ಲ ಗೊತ್ತು ನಿಮಗೆ, ಪಯೋವ್ರತ ಅಂತ. ಆ ವ್ರತದ ಕ್ರಮವನ್ನು ಕೂಡ ಕಶ್ಯಪರು ಹೇಳ್ತಾರೆ ಇಲ್ಲಿ. ಆ ಕ್ರಮ ಹೇಗೆ, ಅದೇ ರೀತಿ ಮಾಡಿದ್ಲಂತೆ, ಒಂದು ಸ್ವಲ್ಪನೂ ಆಚೆ ಈಚೆ ಇಲ್ಲದೆ. ಕರ್ಮ ಸರಿಯಾಗಿ ಆಗಬೇಕು ಅಂದ್ರೆ ಮನಸ್ಸು ಇಂದ್ರಿಯಗಳು ಸರಿಯಾಗಿರಬೇಕು. ಆದ್ದರಿಂದ ಮನಸ್ಸು ಸರಿಯಾಗಿ ಆಗಬೇಕಾಗಿರ್ತಕ್ಕಂಥದ್ದು ಬೇಕಾದ ಉಪಾಯ ಜನಾರ್ದನ ಉಪಾಸನೆ. ಅದನ್ನು ಚಿಂತನೆ ಮಾಡಿದ್ಲು. ಚಿಂತನೆ ಮಾಡಿದ ನಂತರ ಮನಸ್ಸು ಸರಿಯಾಯಿತು, ಶುದ್ಧವಾಯಿತು. ಶುದ್ಧವಾದ ಮನಸ್ಸಿನಿಂದ ತನ್ನ ಗುರುಗಳು ಪತಿಯೂ ಆಗಿರ್ತಕ್ಕಂಥ ಕಶ್ಯಪರಿಂದ ಉಪದಿಷ್ಟವಾದ ವ್ರತವನ್ನು ಅವರು ಹೇಳಿದ ಕ್ರಮದಲ್ಲಿಯೇ ನಿಯಮಗಳನ್ನು ಅನುಸರಣೆ ಮಾಡಿಕೊಂಡೇ ಮಾಡಿದ್ಲು. ಅದಕ್ಕೆ ಫಲನೂ ಸಿಕ್ತು ಅಂತ. ಏನು ಫಲ? ನಮಗೆ ಪ್ರಕೃತಕ್ಕೆ ಕಥಾಭಾಗಕ್ಕೆ ನಾಯಕನಾದ ವಾಮನ ಅವತಾರ ಮಾಡಿದ ಅಂತ ಹೇಳ್ತಾರೆ. ಆ ಕ್ರಮ ಹೇಗೆ, ಯಾವ ರೀತಿ ಮಾಡಿದ್ರು? ವಾಮನ ಬಂದು ಏನು ಮಾಡಿದ? ಇವಳು ಮಾಡಿದ್ದಕ್ಕೆ ಸರಿಯಾಗಿ ವಾಮನಾವತಾರವೇ ಬೇಕಾಗಿತ್ತೋ ಅಂತ ಕಾರಣಗಳು ಕೊಡ್ತಾರೆ. ಅದನ್ನು ಸಂಜೆ ಸೇರಿದಾಗ ನೋಡಿ ಆ ವಾಮನ ಚರಿತ್ರೆಯನ್ನು ಮುಗಿಸೋಣ ಅಂತ ಹೇಳಿ ಶ್ರೀಕೃಷ್ಣ ಅರ್ಪಣಮಸ್ತು.